Hello friends, welcome back to my channel. You are watching Manoj Technical Point. I am Manoj Kasturi. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಟೆಕ್ ನ್ಯೂಸ್ ಹೇಳ್ತಾ ಹೋಗ್ತೀನಿ. ಜಸ್ಟ್ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ಟೆಕ್ ವಿಡಿಯೋಸ್ ಆದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ. Indian Intelligence Agency report ಪ್ರಕಾರ 52 China apps are listed and the report has sent to be government ಕಳಿಸಿದ್ದಾರೆ. ಸೊ ಯಾವುದಾದ್ರೂ ಆ್ಯಪ್ ನಿಮ್ಮ ಮೊಬೈಲಲ್ಲಿ ಇದ್ದರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಅಲ್ಲಿ ನೇಮ್ಸ್ ಹಾಕಿರ್ತೀನಿ. ಆ್ಯಂಡ್ ಫಸ್ಟ್ ಹೋಗಿ ಅನ್ಇನ್ಸ್ಟಾಲ್ ಮಾಡಿ. ಗೇಮರ್ಸ್ಗೆ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ PUBG Lite ಮತ್ತು PUBG ಮೊಬೈಲ್ ಇಲ್ಲ. ಸೊ ಲೀಸ್ಟ್ ಹಾಕಿರ್ತೀನಿ, ಚೆಕ್ ಮಾಡಿ. ನಿಮ್ಮ ಮೊಬೈಲಲ್ಲಿ ಇದ್ದರೆ ಜಸ್ಟ್ ಅನ್ಇನ್ಸ್ಟಾಲ್ ಮಾಡಿ. ಓಕೆ, ಗೌರ್ಮೆಂಟ್ ಎಲ್ಲ BSNL, MTNL ಮತ್ತು ಎಲ್ಲ ಪ್ರೈವೇಟ್ ಟೆಲಿಕಾಮ್ ಕಂಪನೀಸ್ ಏನಿದೆ ಎಲ್ಲದಕ್ಕೂ ಹೇಳಿದೆ. ಸೊ ಡೋಂಟ್ ಯೂಸ್ ಚೈನಾ ಎಕ್ವಿಪ್ಮೆಂಟ್ಸ್, ರಿಪ್ಲೇಸ್ ಇಟ್ ಬೈ ಇಂಡಿಯನ್ ಎಕ್ವಿಪ್ಮೆಂಟ್ಸ್ ಅಂತ ಹೇಳಿದೆ. ಸೊ ಹವಾಯ್ ಮತ್ತು ZTE ಏನು ಎಕ್ವಿಪ್ಮೆಂಟ್ಸ್ ಬರ್ತಾ ಇತ್ತು ಟೆಲಿಕಾಮ್ ನೆಟ್ವರ್ಕ್ಸಿಗೆ ಮತ್ತು ಪ್ರೈವೇಟ್ ಟೆಲಿಕಾಮ್ ನೆಟ್ವರ್ಕ್ಸಿಗೆ ಎಲ್ಲದಕ್ಕೂ, ಸೊ ಅದನ್ನು ಜಸ್ಟ್ ಸ್ಟಾಪ್ ಮಾಡಿ, ಅದನ್ನ ಇಂಡಿಯನ್ ಎಕ್ವಿಪ್ಮೆಂಟ್ಸ್ ಜೊತೆಗೆ ರಿಪ್ಲೇಸ್ ಮಾಡಿ ಅಂತ ಹೇಳಿದೆ. Asus ROG Phone 3 ಮೊಬೈಲ್ ಫೋಟೋ ಹ್ಯಾಸ್ ಬಿನ್ ಲೀಕ್. ಟ್ರಿಪಲ್ ಕ್ಯಾಮ್ರಾ ಇರ್ಬೋದು ಅಂತ ಜಸ್ಟ್ ಒಂದು ಅಸಂಪ್ಷನ್ ಇದೆ. ಸೊ ಐ ಆಮ್ ವೇಟಿಂಗ್ ಟು ಸಿ ದಟ್. Asus ROG Phone 2 ನಿಮಗೆ ಗೊತ್ತಿರ್ಬೋದು. Asus ROG Phone 3 ಜುಲೈಯಲ್ಲಿ ಲಾಂಚ್ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ನಿಮ್ಗೆ ಏನು ಅನಿಸುತ್ತೆ ಜಸ್ಟ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಒನ್, ಫ್ಲಿಪ್ಕಾರ್ಟ್ ಬಿಗ್ ಸೇವಿಂಗ್ಸ್ ಡೇ ಸೇಲ್ ಫ್ರಮ್ 23rd to 27th. ಬಿಗ್ ಡೀಲ್ಸ್ ಆ್ಯಂಡ್ ಬಿಗ್ ಆಫರ್ಸ್ ಆನ್ ಮೊಬೈಲ್ಸ್. ಸೊ ವೆಯ್ಟ್ ಅಂಟಿಲ್ ದೆನ್, ವೆಯ್ಟ್ ಮಾಡಬೇಕು, ವೆಯ್ಟ್ ಮಾಡಿ. 56 lakh rupees dog is on sale. That is robot dog. Its cost is ಕೇಳಿದ್ರಲ್ವ 56 lakhs. ಸೊ ನೀವೇನು ಬೇಕಾದ್ರೂ ಮಾಡ್ಬೋದು. ಇಮೇಜ್ ನೋಡಿ. ಇಂಡಿಯನ್ ಮೊಬೈಲ್ ಕಂಪನಿ ಬ್ರ್ಯಾಂಡ್ಸಲ್ಲಿ ಒಳ್ಳೆ ಮೊಬೈಲ್ ಸಿಗ್ತಾ ಇಲ್ಲ. ಸೊ ಬರೀ ಚೈನಾ ಪ್ರಾಡಕ್ಟ್ಸ್ ಇದೆಯಲ್ಲ, ಏನು ಮಾಡೋದು. ಸೊ ಮೈಕ್ರೋಮ್ಯಾಕ್ಸ್ ಈಸ್ ವರ್ಕಿಂಗ್ ಆನ್ ಅ ನ್ಯೂ ಫೋನ್. ಐ ಆಮ್ ವೇಟಿಂಗ್ ಫಾರ್ ದ ಲಾಂಚ್. ನೀವು ಕೂಡ ವೆಯ್ಟ್ ಮಾಡಿ, ಚೆನ್ನಾಗಿರ್ಬೋದು. ಐ ಥಿಂಕ್ ಮೇಡ್ ಇನ್ ಇಂಡಿಯಾ ಆದರೆ ಚೆನ್ನಾಗಿರುತ್ತೆ. Xiaomi ಈಸ್ ಇನ್ಕ್ರೀಸಿಂಗ್ ದ ಮೊಬೈಲ್ಸ್ ಪ್ರೈಸಸ್ ಅಗೇನ್. ಯಾಕೆ ಅಂತ ಗೊತ್ತಿಲ್ಲ. Xiaomi Redmi Note 9 Pro Max ಮತ್ತೆ 500 rupees ಜಾಸ್ತಿ ಮಾಡಿದ್ದಾರೆ. ಮತ್ತು 8A ಡ್ಯುಯಲ್ ಮೇಲೆ ಮತ್ತೆ 300 rupees ಜಾಸ್ತಿ ಮಾಡಿದ್ದಾರೆ. Note 9 Pro Max 2000 rupees ಜಾಸ್ತಿ ಆಗಿದೆ ಲಾಂಚ್ ಆಗಿರೋ ಪ್ರೈಸ್ಗೂ ಈ ಪ್ರೈಸ್ಗೂ. ಇಫ್ ಯು ವಾಂಟ್ ಟು ಚೆಕ್ ದ ಮೊಬೈಲ್ಸ್, ದ ಲಿಂಕ್ ಇಸ್ ಇನ್ ದ ಡಿಸ್ಕ್ರಿಪ್ಷನ್, ಹೋಗಿ ಚೆಕ್ ಮಾಡಿ. ದಿಸ್ ಇಸ್ ದ ಗುಡ್ ನ್ಯೂಸ್ ಫಾರ್ ಪ್ಲೇಸ್ಟೇಷನ್ ಗೇಮರ್ಸ್. PS5 ಪ್ರೈಸ್ ಲೀಕ್ ಆಗಿದೆ. ದಟ್ ಈಸ್ €499. ಐ ಥಿಂಕ್ $500 ದಟ್ ಯೂರೋಸಲ್ಲಿತ್ತು, $500 ಬರ್ಬೋದು. 37,500 rupees ಅನಿಸುತ್ತೆ. ಸೊ ವೆಯ್ಟ್ ಫಾರ್ ಇಟ್. ಪೋಕೋ ತನ್ನ ನೆಕ್ಸ್ಟ್ ಮೊಬೈಲ್ ಯಾವುದು ಅಂತ ರಿಲೀಸ್ ಮಾಡಿದೆ. ದಟ್ ಈಸ್ ಪೋಕೋ M2 Pro. ವೆಯ್ಟ್ ಅಂಟಿಲ್ ಇಟ್ ಲಾಂಚಸ್. ಒಳ್ಳೆ ಮೊಬೈಲ್. ಐ ಥಿಂಕ್ 64 MP ಬ್ಯಾಕ್ ಕ್ಯಾಮ್ರಾದಲ್ಲಿ ಬರ್ಬೋದು. ವೆಯ್ಟ್ ಫಾರ್ ಇಟ್. MI ಸೆಲ್ಫಿ ಸ್ಟಿಕ್ ಟ್ರೈಪಾಡ್ ಹ್ಯಾಸ್ ಬಿನ್ ಲಾಂಚ್ಡ್ ಇನ್ ಇಂಡಿಯಾ. ಚೀನಾದಲ್ಲಿ ಮುಂಚೆ ಆಗಿತ್ತು, ಸೊ ಈಗ ಇಂಡಿಯಾದಲ್ಲಾಗಿದೆ. ಅದರ ಪ್ರೈಸ್ ಬಂದು $1,099 rupees. ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಇಟ್ ಹ್ಯಾಸ್ ಬ್ಲೂಟೂತ್ ರಿಮೋಟ್. ಯು ಕ್ಯಾನ್ ಟೇಕ್ ಸೆಲ್ಫೀಸ್, ವಿಡಿಯೋಸ್, ಯು ಕ್ಯಾನ್ ಮೇಕ್ ವಿಡಿಯೋಸ್ ಆ್ಯಂಡ್ ಮಚ್ ಮೋರ್. ಓಕೆ ಫ್ರೆಂಡ್ಸ್, ನೀವ್ಯಾರಾದರೂ ಟ್ವಿಟರ್ ಯೂಸ್ ಮಾಡ್ತಾ ಇದ್ದರೆ ಗುಡ್ ನ್ಯೂಸ್ ಫಾರ್ ಯು. ನಾನು ಟ್ವಿಟರಲ್ಲಿಲ್ಲ. ಆ್ಯಂಡ್ ಟ್ವಿಟರ್ ಹ್ಯಾಸ್ ಲಾಂಚ್ಡ್ 140 seconds ವಾಯ್ಸ್ ಟ್ವೀಟ್. ಇನ್ಮೇಲೆ ನೀವು ವಾಯ್ಸ್ ಟ್ವೀಟ್ ಮಾಡ್ಬೋದು, ವಾಯ್ಸ್ ರೆಕಾರ್ಡಿಂಗ್ ಮಾಡಿ ಟ್ವೀಟ್ ಮಾಡ್ಬೋದು. ಆ್ಯಂಡ್ ಫಸ್ಟ್ iOSಗೆ ಲಾಂಚ್ ಮಾಡಿ, ಅದಾದಮೇಲೆ ಆಂಡ್ರಾಯ್ಡ್ ವರ್ಷನ್ಗೆ ಲಾಂಚ್ ಮಾಡ್ತಾರಂತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಜಸ್ಟ್ ಲೈಕ್ ಮಾಡಿ. Realme Narzo 10A 12 PM ಇಂಥ ಸೇಲಲ್ಲಿದೆ ಥ್ರೂ ಫ್ಲಿಪ್ಕಾರ್ಟ್ ಆ್ಯಂಡ್ realme.com. ಇಫ್ ಯು ವಾಂಟ್ ಯು ಕ್ಯಾನ್ ಬೈ. ಲಿಂಕ್ಸ್ ಆರ್ ಇನ್ ದ ಡಿಸ್ಕ್ರಿಪ್ಷನ್. ಫ್ಲಿಪ್ಕಾರ್ಟ್ ಲಿಂಕ್ ಹಾಕಿರ್ತೀನಿ, ಜಸ್ಟ್ ಹೋಗಿ ಚೆಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಟೆಕ್ ನ್ಯೂಸ್ ಫಸ್ಟ್ ಟೈಮ್ ಮಾಡಿದ್ದೀನಿ, ಸೊ ಕೀಪ್ ಸಪೋರ್ಟಿಂಗ್ ಮೀ. ಆ್ಯಂಡ್ ಈ ಥರದ ಟೆಕ್ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯು ಆರ್ ವಾಚಿಂಗ್ ಮನೋಜ್ ಟೆಕ್ನಿಕಲ್ ಪಾಯಿಂಟ್. ಇವತ್ತಿನ ವಿಡಿಯೋದಲ್ಲಿ ಟೆಕ್ ನ್ಯೂಸ್ ನೋಡ್ತಾ ಹೋಗೋಣ. ಸೊ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಸೊ ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ.
ಇಂಡಿಯನ್ ಮೊಬೈಲ್ಸ್ಗಾಗಿ ಹುಡುಕಾಟ ಮಾಡ್ತಿರೋರಿಗೆ ಇದೊಂದು ಸಿಹಿ ಸುದ್ದಿ. ಏನಪ್ಪಾ ಅಂತಂದ್ರೆ ಮೈಕ್ರೋಮ್ಯಾಕ್ಸ್ ತನ್ನ ನೆಕ್ಸ್ಟ್ 3 ಮೊಬೈಲ್ಸ್ ನ ಇಂಡಿಯಾದಲ್ಲಿ ಲಾಂಚ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೆ. ಸೊ ಅದರಲ್ಲಿ 2 ಮೊಬೈಲ್ ಬಡ್ಜೆಟ್ ಮೊಬೈಲ್ಸ್ ಆಗ್ತಾ ಇದೆ. ಸೊ ವೆಯ್ಟ್ ಫಾರ್ ಅಂಟಿಲ್ ಲಾಂಚ್. ಇದೇ ತರದ ಟೆಕ್ ವಿಡಿಯೋಸ್ಗೆ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಸ್ಯಾಮ್ಸಂಗ್ ತನ್ನ ಪ್ರೊಡಕ್ಷನ್ ಫೆಸಿಲಿಟಿ ಇಂಡಸ್ಟ್ರಿನ ಚೀನಾದಿಂದ ವಿಯೆಟ್ನಾಂಗೆ ಮೂವ್ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಮಾಡಿದೆ. ದಿಸ್ ಇಸ್ ಗುಡ್ ನ್ಯೂಸ್ ಫಾರ್ ಇಂಡಿಯನ್ಸ್ ಬಿಕಾಸ್ ಇನ್ಮೇಲೆ ನಿಮ್ಮ ಸ್ಯಾಮ್ಸಂಗ್ ಮೊಬೈಲ್ಸ್ ಚೀನಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಲ್ಲ, ವಿಯೆಟ್ನಾಂ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸೊ ಈ ತರ ನ್ಯೂಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್. ರಿಯಲ್ಮಿ ಬಡ್ಸ್ ಕ್ಯೂ ಟು ಲಾಂಚ್ ಇನ್ ಇಂಡಿಯಾ ಆನ್ ಜೂನ್ 15th 12:30 PM. ಸೊ ಈ ರಿಯಲ್ಮಿ ಬಡ್ಸ್ ಕ್ಯೂ ಅಲ್ಲಿ ಏನಿದೆಯಪ್ಪ ಅಂತಂದ್ರೆ ಇದರಲ್ಲಿ ಗೇಮ್ ಮೋಡ್ ಕೂಡ ಇದೆ, ಇಂಟೆಲಿಜೆಂಟ್ ಟಚ್ ಫೆಸಿಲಿಟಿ ಇದೆ ನಿಮ್ಗೆ. ಸೊ ನಿಮ್ಗೆ ಇಷ್ಟ ಆದ್ರೆ ಟ್ರೈ ಮಾಡಿ. ಫ್ಲಿಪ್ಕಾರ್ಟ್ ಅಲ್ಲಿ 25th June ವರೆಗೂ ನೀವು ಕಾಯ್ಬೇಕಾಗುತ್ತೆ ರಿಯಲ್ಮಿ ಬಡ್ಸ್ ಕ್ಯೂಗೋಸ್ಕರ. ನೋಕಿಯಾದ ನೆಕ್ಸ್ಟ್ ಫೋನ್ 5G ಅಂಡ್ ಸ್ನ್ಯಾಪ್ಡ್ರಾಗನ್ 690 ರಿಲೀಸ್ ಆಗ್ಬೋದು ಅನ್ನೋ ಒಂದು ನ್ಯೂಸ್ ಲೀಕ್ ಆಗಿದೆ. ಇದು ನಿಮ್ಗೆ ಏನ್ ಅನ್ಸುತ್ತೆ, ನಿಜನಾ ಫೇಕಾ ಅಥವಾ ನಿಮ್ಗೆ ಏನ್ ಅನ್ಸುತ್ತೆ ಜಸ್ಟ್ ಕಮೆಂಟ್ ಮಾಡಿ. ಐಫೋನ್ SE 2020 ವರ್ಷನ್ ಏನಿದೆ ಇದು 5G ಮತ್ತೆ ಐಫೋನ್ SE ಗೆ ಸಕ್ಸೆಸರ್ ಆಗಿ ಬರುತ್ತೆ. ಇದರಲ್ಲಿ ಇದನ್ನ ಮೇಡ್ ಇನ್ ಇಂಡಿಯಾ ಮಾಡಬೇಕು ಅಂತ ತಯಾರಿ ಮಾಡ್ತಾ ಇದ್ದಾರೆ. ಸೊ ಮಾಡ್ಬೋದಾ ಮಾಡಲ್ವಾ, ಜಸ್ಟ್ ವೆಯ್ಟ್ ಫಾರ್. ನಿಮ್ಗೆ ಕ್ರಿಪ್ಟೋ ಮೊಬೈಲ್ಸ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ಇದು ಫೇಕ್ ರಿಯಲ್ ಅಂತ. ಸೊ ಅಲ್ಲೋಗಿ ಫುಲ್ ವಿಡಿಯೋ ನೋಡಿ, ಇದರಿಂದ ನಿಮ್ಗೆ ಕ್ರಿಪ್ಟೋ ಮೊಬೈಲ್ಸ್ ಬಗ್ಗೆ ಗೊತ್ತಾಗುತ್ತೆ. ದಿಸ್ ಇಸ್ ರಿಯಲಿ ಫೇಕ್ ನ್ಯೂಸ್ ಮತ್ತೆ ಫೇಕ್ ಪ್ರಾಡಕ್ಟ್ಸ್. ಅದರಿಂದ ಯಾವುದೇ ಮೊಬೈಲ್ಸ್ ನಿಮ್ಗೆ ಬರಲ್ಲ, ಸುಮ್ಮನೆ ನಿಮ್ ದುಡ್ಡು ಹಾಳು ಮಾಡ್ಕೋಬೇಡಿ. ಸೊ ಕ್ರಿಪ್ಟೋ ಮೊಬೈಲ್ಸ್ ಏನಿದೆ easyphones.com ಅಲ್ಲಿ ಆ ವಿಡಿಯೋನ ನಾನು ಬೆಳಿಗ್ಗೆ ಅಪ್ಲೋಡ್ ಮಾಡಿದ್ದೀನಿ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ, ಅಲ್ಲಿ ವಿಡಿಯೋ ಲಿಂಕ್ ಸಿಗುತ್ತೆ. ಸೊ ವಾಚ್ ದ ಫುಲ್ ವಿಡಿಯೋ. ಓಕೆ, ನೆಕ್ಸ್ಟ್ ಅಪ್ಡೇಟ್. ಸ್ನ್ಯಾಪ್ಡ್ರಾಗನ್ 865 Plus is leaked on Geekbench. ಇದು Asus ROG Phone 3 ಅಲ್ಲಿ ಮತ್ತೆ Asus ZenFone 7 ಅಲ್ಲಿ ಇರಬಹುದು ಅಂತ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. LG ಟ್ರಾನ್ಸ್ಪರೆಂಟ್ OLED ಡಿಸ್ಪ್ಲೇ ಅಂದ್ರೆ ಓಕೆ, ಇದು ಟಿವಿಗೆ ಆಯ್ತು. ನೆಕ್ಸ್ಟ್ ಮೊಬೈಲ್ ಕೂಡ ಟ್ರಾನ್ಸ್ಪರೆಂಟ್ ಡಿಸ್ಪ್ಲೇ ಬಂದ್ರೆ ಹೇಗಿರುತ್ತೆ? ಸೊ ಫ್ಯೂಚರ್ ಅಲ್ಲಿ ಬರ್ಬೋದು. ಸೊ ಜಸ್ಟ್ ಥಿಂಕ್. Z5 ಟಿಕ್ಟಾಕ್ಗೆ ಒಂದು ರೈವಲ್ ಆ್ಯಪ್ ನ ಕ್ರಿಯೇಟ್ ಮಾಡ್ತಾ ಇದೆ, ಆದ್ರೆ ಲಾಂಚ್ ಕೂಡ ಮಾಡುತ್ತೆ. ಇಷ್ಟರಲ್ಲೇ ನೀವು ವೆಯ್ಟ್ ಮಾಡ್ಬೋದು. ಜಸ್ಟ್ ಸ್ಟಾಪ್ ವಾಚಿಂಗ್ ಟಿಕ್ಟಾಕ್ ಅಂಡ್ ಅನ್ಇನ್ಸ್ಟಾಲ್ ಟಿಕ್ಟಾಕ್. ಮತ್ತೆ ನೀವು ನಾನು ವಿಡಿಯೋ ನೋಡಿಲ್ಲ ಚಿಂಗಾರಿ ಆ್ಯಪ್ ಮೇಲೆ ಅಂದ್ರೆ ಚಿಂಗಾರಿ ಕೂಡ ಆ್ಯಪ್ ಸಿಮಿಲರ್ ಟು ಟಿಕ್ಟಾಕ್. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ದಿಸ್ ಇಸ್ ಅ ಗುಡ್ ಆ್ಯಪ್, ಟ್ರೈ ಮಾಡಿ. ಜಸ್ಟ್ ನಾನೇನು ಹೇಳ್ತೀನಿ ಅಂದ್ರೆ ಜಸ್ಟ್ ಒಂದ್ಸಲ ಟ್ರೈ ಮಾಡಿ. ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Flip ವಿತ್ 5G ಅಂಡ್ ಸ್ನ್ಯಾಪ್ಡ್ರಾಗನ್ 865 ಅಲ್ಲಿ ರಿಲೀಸ್ ಆಗಬಹುದು ಅಂತ ಅಸಂಪ್ಷನ್ಸ್ ಇದೆ. ಗೀಕ್ ಬೆಂಚ್ ಅಲ್ಲಿ ಲೀಕ್ ಆಗಿದೆ. ಸೊ ವೆಯ್ಟ್ ಫಾರ್ ಇಟ್ ಅಂಟಿಲ್ ಇಟ್ ಲಾಂಚಸ್. ಬೇಗನೆ ಲಾಂಚ್ ಆಗ್ಬಹುದು. ವೆಯ್ಟ್ ಫಾರ್ Asus ZenFone 7 ವಿತ್ 16GB RAM ಅಂಡ್ ಸ್ನ್ಯಾಪ್ಡ್ರಾಗನ್ 865 ಅದರಲ್ಲಿ ಯೂಸ್ ಮಾಡಿರ್ಬೋದು ಅಂತ ಒಂದು ಅಸಂಪ್ಷನ್ ಇದೆ ಅಂಡ್ ಗೀಕ್ ಬೆಂಚ್ ಅಲ್ಲಿ ಲೀಕ್ ಆಗಿದೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದೇ ತರದ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದ್ರೆ ಲೈಕ್ ಮಾಡಿ ಈ ವಿಡಿಯೋ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ, ಯಾವ್ದಾದ್ರು ಒಂದು ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯು ಆರ್ ವಾಚಿಂಗ್ ಮನೋಜ್ ಟೆಕ್ನಿಕಲ್ ಪಾಯಿಂಟ್. ನಾನು ಮನೋಜ್. ಆಸ್ ಯೂಶುವಲ್ ಇವತ್ತು ಟೆಕ್ ನ್ಯೂಸ್ ನೋಡ್ತಾ ಹೋಗೋಣ. ಸೊ ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರು ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ಟೆಕ್ ವಿಡಿಯೋಸ್ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಅನ್ಲೈಕ್ ಮಾಡಿ. ಸೊ ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ. ಫಸ್ಟ್ ಅಪ್ಡೇಟ್ ಬರುತ್ತೆ ಫೇಸ್ಬುಕ್ ವಿಡಿಯೋ ಕಾಲಿಂಗ್ ಆ್ಯಪ್ ಬೋನ್ಫೈರ್ ಅಂತ. ಏನಪ್ಪಾ ಅಂತಂದ್ರೆ ಫೇಸ್ಬುಕ್ ತನ್ನ ಹೊಸ ವಿಡಿಯೋ ಕಾಲಿಂಗ್ ಆ್ಯಪ್ ನ ಲಾಂಚ್ ಮಾಡಿದೆ. ಅದರ ನೇಮ್ ಬೋನ್ಫೈರ್ ಅಂತ. ನೀವು ಆ್ಯಪ್ ಸ್ಟೋರ್ ಅಲ್ಲಿ ಅಥವಾ ನಿಮ್ಮ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು, ಬೋನ್ಫೈರ್ ಅಂತ ಟೈಪ್ ಮಾಡಿ. ಸೊ ಇಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ವಿಡಿಯೋ ಕಾಲಿಂಗ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಷ್ಟ ಆದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಮೋಟೋರೋಲಾ ರೇಸರ್ 2021ಗೆ ಪೋಸ್ಟ್ ಪೋನ್ ಆಗಿದೆ ಅದು ಮೊಬೈಲ್ ಲಾಂಚ್ ಡೇಟ್. ಯಾಕಪ್ಪ ಅಂತಂದ್ರೆ
ಸೊ ಡ್ಯೂ ಟು ದಿಸ್ ಕೊರೋನಾ ಇಶ್ಯೂಸ್ ಆಗಿರ್ಬೋದು, ಬೇರೆ ಇಶ್ಯೂಸ್ ಆಗಿರ್ಬೋದು, ಸೊ ನಿಮಗೆ ಮೋಟೋರೋಲಾ ರೇಸರ್ ನಿಮಗೆ 2020 ಸಿಗಲ್ಲ, 2021 ಅಲ್ಲಿ ಲಾಂಚ್ ಆಗ್ಬೋದು ಅಂತ. ನೆಕ್ಸ್ಟ್ ಅಪ್ಡೇಟ್, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಮೈಕ್ರೋಮ್ಯಾಕ್ಸ್ ತನ್ನ 3 ಮೊಬೈಲ್ಸ್ ನ ಇಂಡಿಯಾದಲ್ಲಿ ಲಾಂಚ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೆ. ಸೊ ಶೀಘ್ರದಲ್ಲೇ ಲಾಂಚ್ ಕೂಡ ಆಗ್ಬೋದು. ಆದ್ರೆ ಈಗ ನೆಕ್ಸ್ಟ್ ಅಪ್ಡೇಟ್ ಏನ್ ಬಂದಿದೆಯಪ್ಪ ಅಂತಂದ್ರೆ, ಲಾವಾ ಮತ್ತೆ ಕಾರ್ಬನ್ ಕೂಡ ನೆಕ್ಸ್ಟ್ ಮೊಬೈಲ್ ನಾವು ಪ್ಲಾನ್ ಮಾಡ್ತಾ ಇದೀವಿ ಇಂಡಿಯಾದಲ್ಲಿ. ಸೊ ಅದು ಆದಷ್ಟು ಬೇಗ ಬರ್ಬೋದು. ಇವೆಲ್ಲ ಯಾಕೆ ಪ್ಲಾನ್ ಆಗ್ತಾ ಇದೆ ಅಂದ್ರೆ, ಬಿಕಾಸ್ ಚೈನೀಸ್ ಪ್ರಾಡಕ್ಟ್ಸ್ ನ ಬಾಯ್ಕಾಟ್ ಮಾಡ್ತಾ ಇದೀವಿ ಇಂಡಿಯಾದಲ್ಲಿ. ಸೊ ಅದಕ್ಕೆ ನಮ್ಮ ಇಂಡಿಯನ್ ಪ್ರಾಡಕ್ಟ್ಸ್ ಮತ್ತೆ ಹೊಸ ಮೊಬೈಲ್ಸ್ ನ ಜಾರಿಗೆ ತರಕ್ಕೆ ಪ್ಲಾನ್ ಮಾಡ್ತಾ ಇದೆ. ಸೊ ವೇಟ್ ಫಾರ್ ಇಟ್. ಒಳ್ಳೆ ನ್ಯೂಸ್ ಇದು. ಗೇಮರ್ಸ್ಗೆ ಇದು ಒಳ್ಳೆ ಸುದ್ದಿ. ಏನಪ್ಪಾ ಅಂತಂದ್ರೆ, ಅಸಾಸಿನ್ಸ್ ಕ್ರೀಡ್ ಆರಿಜಿನ್ಸ್ 21 ಜೂನ್ವರೆಗೂ ಫ್ರೀ ಆಗಿ ಡೌನ್ಲೋಡ್ ಮಾಡ್ಬೋದು ಟು ಯುವರ್ PC. ಡೌನ್ಲೋಡ್ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಅದಕ್ಕೂ ಮುಂಚೆ, ನೀವು ಡೌನ್ಲೋಡ್ ಮಾಡೋಕ್ಕೂ ಮುಂಚೆ ಜಸ್ಟ್ ಚೆಕ್ PC ರಿಕ್ವೈರ್ಮೆಂಟ್ಸ್. ಗೇಮ್ ಆಡೋದಕ್ಕೆ ಏನ್ ರಿಕ್ವೈರ್ಮೆಂಟ್ಸ್ ಬೇಕು ಅಂತ ಚೆಕ್ ಮಾಡಿ. ನಿಮ್ PC ಅದೆಲ್ಲ ಎಲಿಜಿಬಲ್ ಆಗಿದ್ರೆ ಮಾತ್ರ ಡೌನ್ಲೋಡ್ ಮಾಡಿ. ಸೋನಿ ಐಬೋ ರೋಬೋಟ್ ಡಾಗ್ ಅಂತ ಲಾಂಚ್ ಮಾಡುತ್ತೆ ಅಂತ ಗೀಕ್ ಪಂಚ್ ಲೀಕ್ ಆಗಿದೆ. ಸೊ ಅದನ್ನ ಇನ್ನೂ ಡೆವಲಪ್ ಮಾಡ್ತಾ ಇದ್ದಾರಂತೆ. ಸೊ ಫೋಟೋಸಿಗೆ ನೋಡಿ, ಚೆಕ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಸ್ಯಾಮ್ಸಂಗ್ ತನ್ನ ಡಿಸ್ಪ್ಲೇ ಫೆಸಿಲಿಟಿ ಇಂಡಸ್ಟ್ರಿನ ಚೀನಾದಿಂದ ವಿಯೆಟ್ನಾಂಗೆ ಶಿಫ್ಟ್ ಮಾಡಕ್ಕೆ ಪ್ಲಾನ್ ಮಾಡಿದೆ ಅಂತ. ಅದು ಈಗ ಕನ್ಫರ್ಮ್ ಆಗಿದೆ. ಸೊ ದಿಸ್ ಇಸ್ ಗುಡ್ ನ್ಯೂಸ್ ಫಾರ್ ಯು. ಮತ್ತೆ ಈಗ ಕನ್ಫರ್ಮ್ ಆಗಿ ಚೀನಾ ಟು ವಿಯೆಟ್ನಾಂಗೆ ಎಲ್ಲ ಡಿಸ್ಪ್ಲೇ ಫೆಸಿಲಿಟೀಸ್ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಅಲ್ಲಿಗೆ ಮೂವ್ ಆಗುತ್ತೆ. ಸೊ ನಿಮ್ ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ಸ್ ಆಗಿರ್ಬೋದು, ಸ್ಯಾಮ್ಸಂಗ್ ಕಂಪನಿಯಿಂದ ಏನು ಬರ್ತಾ ಇತ್ತು, ಸೊ ಅದು ಇನ್ಮೇಲೆ ವಿಯೆಟ್ನಾಂ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸೊ ದಿಸ್ ಇಸ್ ಗುಡ್ ನ್ಯೂಸ್. ಇಂಡಿಯಾದಲ್ಲಿ ಆಗ್ಬೋದಾಗಿತ್ತು, ಬಟ್ ಚೀನಾದಲ್ಲಿ ಆಗಿಲ್ವಲ್ಲ, ದಟ್ ಬಹಳ ಖುಷಿ ಅನ್ಸುತ್ತೆ ನಮ್ಗೆ. ಸೊ ವೇಟ್ ಅಂಟಿಲ್ ದೆನ್ ಮ್ಯಾನುಫ್ಯಾಕ್ಚರ್ ಆಗಿ ಒಳ್ಳೆ ಪ್ರಾಡಕ್ಟ್ಸ್ ಬರಲಿ ಅಂತ ನಾನು ಕೇಳ್ಕೊಂತೀನಿ. ಈ ನ್ಯೂಸ್ ಬಹಳ ಚೆನ್ನಾಗಿದೆ. ಏನಪ್ಪಾ ಅಂತಂದ್ರೆ, ಅಮೆಝಾನ್ ಮತ್ತೆ ಬಿಗ್ ಬಾಸ್ಕೆಟ್ ಲಿಕ್ಕರ್ನ ನಿಮ್ಮ ಮನೆಗೆ ಡೋರ್ ಡೆಲಿವರಿ ಮಾಡೋಕ್ಕೆ ರೆಡಿ ಆಗಿದೆ. ಸೊ ಇಫ್ ಯು ವಾಂಟ್, ನೀವು ಬೇಕಾಗಿದ್ರೆ ಬುಕ್ ಮಾಡಿ. ಸೊ ಅಮೆಝಾನ್ ಆಪ್ ಅಲ್ಲಿ ನೀವು ಬುಕ್ ಮಾಡಬಹುದು. ರಿಯಲ್ಮಿ C11 ವಿತ್ Helio G35 ಪ್ರೊಸೆಸರ್, ಹೊಸ ಪ್ರೊಸೆಸರ್, ಇದರೊಂದಿಗೆ ಲಾಂಚ್ ಆಗ್ಬೋದು ಅಂತ ವೆಯ್ಟ್ ಮಾಡ್ತಾ ಇದೀವಿ. ಸೊ ಫಸ್ಟ್ ಮಲೇಷ್ಯಾದಲ್ಲಿ ಲಾಂಚ್ ಆಗುತ್ತೆ. ಸೊ ನೆಕ್ಸ್ಟ್ ಇಂಡಿಯಾದಲ್ಲಿ ಆಗ್ಬಹುದು. ಇಂಡಿಯನ್ ಗವರ್ಮೆಂಟ್ ಚೀನಾ ಆಪ್ಸ್ ನ ಬ್ಯಾನ್ ಮಾಡುತ್ತೆ ಅಂತ ಒಂದು ಡಾಕ್ಯುಮೆಂಟ್ ಬಂದಿತ್ತು. ಇದು ಸೋಷಿಯಲ್ ನೆಟ್ವರ್ಕ್ ಅಲ್ಲೆಲ್ಲ ಸೊ ಹರಿದಾಡ್ತಾ ಇರ್ಬೋದು. ಸೊ ಅದು ಫೇಕ್ ಅಂತ ಗವರ್ಮೆಂಟ್ ಹೇಳಿದೆ. ಸೊ ಅದು ಫೇಕ್ ಅಂತ ಹೇಳಿದೆ. ಸೊ ಇನ್ನೂ ಅದು ಡಿಸೈಡ್ ಮಾಡಿಲ್ಲ. ಸೊ ಗವರ್ಮೆಂಟ್ ಇನ್ನು ಡಿಸೈಡ್ ಮಾಡಬೇಕು. ಅದು ಡಿಸೈಡ್ ಮಾಡೋವರೆಗೂ ಡೋಂಟ್ ವೈಟ್, ಡಿಲೀಟ್ ಆಲ್ ದ ಚೈನೀಸ್ ಆಪ್ಸ್ ಇನ್ ಯುವರ್ ಮೊಬೈಲ್. ಅಂಡ್ ನಿಮ್ಗೆ ಯಾವ ತರ ಡಿಲೀಟ್ ಮಾಡಬೇಕು ಅಂತ, ಯಾವ್ಯಾವ ಅಂತ ಗೊತ್ತಿಲ್ಲ ಅಂದ್ರೆ, ಸೊ ವಿಡಿಯೋ ಲಿಂಕ್ ಹಾಕಿರ್ತೀನಿ. ಸೊ ಹೋಗಿ ಚೆಕ್ ಮಾಡಿ, ಆ ಆ್ಯಪ್ ಡೌನ್ಲೋಡ್ ಮಾಡಿ. ಅದರಿಂದ ನಿಮಗೆ ಯಾವ್ಯಾವ ಆ್ಯಪ್ ಇದೆ ನಿಮ್ಮ ಮೊಬೈಲಲ್ಲಿ ಅಂತ ಡಿಟೆಕ್ಟ್ ಮಾಡಿ ತೋರಿಸುತ್ತೆ. ಸೊ ಅನ್ಇನ್ಸ್ಟಾಲ್ ಆಲ್ ದ ಚೈನಾ ಆಪ್ಸ್, ಯೂಸ್ ಇಂಡಿಯನ್ ಆಪ್ಸ್. Apple iPhone 12 Pro and Apple iPhone 12 Pro Max coming with 120 Hz fresh rate display. ಅದು ಯಾವ ತರ ಇರುತ್ತೆ, ಸೊ ಬರೋರ್ಗೂ ಗೊತ್ತಾಗಲ್ಲ. ಸೊ ಲಾಂಚ್ ಆದ್ಮೇಲೆ ಸೊ ಚೆಕ್ ಮಾಡೋಣ. ಸೊ ಅಂಟಿಲ್ ದೆನ್ ವೇಟ್ ಫಾರ್ ಇಟ್. ಈ ವಿಡಿಯೋಗೆ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯು ಆರ್ ವಾಚಿಂಗ್ ಮನೋಜ್ ಟೆಕ್ನಿಕಲ್ ಪಾಯಿಂಟ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಟೆಕ್ ನ್ಯೂಸ್ ಜೊತೆಗೆ ಬಂದಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಹೊಸೊಬ್ರು ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ಟೆಕ್ ವಿಡಿಯೋಸ್ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ. ಫಸ್ಟ್ ಅಪ್ಡೇಟ್ ಬರ್ತಾರೆ ನಮ್ಮ ಹತ್ರ. ಗವರ್ಮೆಂಟ್ ಏನಿದೆ ಈಗ ಆಪ್ ಡೆವಲಪರ್ಸ್, ಇಂಡಿಯನ್ ಆಪ್ ಡೆವಲಪರ್ಸ್ಗೆ ಎನ್ಕರೇಜ್ ಮಾಡ್ತಾ ಇದೆ. ಡಿಜಿಟಲ್ ಇಂಡಿಯಾ, ಆತ್ಮನಿರ್ಭರ್ ಭಾರತ್ ಅಂತ. ಯು ಕ್ಯಾನ್ ಗೆಟ್ ಅ ಪ್ರೈಸ್ ಅಪ್ ಟು 20 lakhs. ನೀವು ಚೆನ್ನಾಗಿ ಆಪ್ ಬಿಲ್ಡ್ ಮಾಡಿದಿರಾ, ಡೆವಲಪ್ ಮಾಡಿದಿರಾ, ಚೆನ್ನಾಗಿದೆ ಆಪ್ ಅಂದ್ರೆ ಯು ಕ್ಯಾನ್ ಗೆಟ್ ಪ್ರೈಸ್ ಅಪ್ ಟು 20 lakh rupees. ಸೊ ಆಪ್ ಡೆವಲಪರ್ಸ್ ಇದು ಒಂದು ಒಳ್ಳೆ ಸಿಹಿ ಸುದ್ದಿ. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ. BSNL brings 599 ಪ್ರೀಪೇಡ್ ಪ್ಲಾನ್. ಮತ್ತೆ ಅದರಲ್ಲಿ ನಿಮ್ಗೆ ಒಂದು ಸ್ಪೆಷಲ್ ಫ್ಯೂಚರ್ ಏನಪ್ಪಾ ಅಂತಂದ್ರೆ 5GB ಡಾಟಾ, ಹೈ ಸ್ಪೀಡ್ ಡಾಟಾ. ಡೈಲಿ ನೀವು 5GB ಡಾಟಾ ಪಡಿಬಹುದು ಅದರಲ್ಲಿ. 599 ಪ್ಲಾನ್ಗೆ ಈಗಿರೋ ಎಲ್ಲ ಕಂಪ್ನಿ ಪ್ಲಾನ್ಸ್ ನ ಇದು ಬೀಟ್ ಮಾಡ್ತಾ ಇಲ್ವಾ, ನೋಡ್ತಾ ಹೋಗೋಣ. ಗೂಗಲ್ ಮೀಟ್ ಆಪ್ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು. ಗೂಗಲ್ ಮೀಟ್ ನವರು ಈಗ ಹೇಳಿದ್ದಾರೆ ನಾಯ್ಸ್ ಕ್ಯಾನ್ಸಲೇಷನ್ ಫೀಚರ್ ನ ನಾವು ತರ್ತಾ ಇದೀವಿ.
ಅವೈಲಬಲ್ ಇನ್ ಸೂನ್ ಇನ್ ಇಂಡಿಯಾ ಅಂತ ಹೇಳ್ತಿದ್ದಾರೆ. ಸೊ ವೆಯ್ಟ್ ಮಾಡ್ಬೇಕು ಅಲ್ಲಿವರೆಗೂ. ಸೊ ಅದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಇರಲಿಲ್ಲ. ಸೊ ಈಗ ನಾಯ್ಸ್ ಕ್ಯಾನ್ಸಲೇಷನ್ ತರ್ತೀವಿ ಇಂಡಿಯಾದಲ್ಲಿ ಬೇಗ ಅಂತ ಹೇಳಿದ್ದಾರೆ. ವೆಯ್ಟ್ ಅಂಟಿಲ್ ಲೇಟ್. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಆಸಸ್ ತನ್ನ ನೆಕ್ಸ್ಟ್ ನೋಟ್ಬುಕ್ ಅಂದ್ರೆ ಲ್ಯಾಪ್ಟಾಪ್ ನ AMD ಪ್ರೊಸೆಸರ್ ಮೇಲೆ AMD ಪವರ್ ಪ್ರೊಸೆಸರ್ ಮೇಲೆ ಲಾಂಚ್ ಮಾಡ್ತೀವಿ ಇಂಡಿಯಾದಲ್ಲಿ ಅಂತ ಹೇಳಿದೆ. ನೆಕ್ಸ್ಟ್ ಅಪ್ಡೇಟ್ ಬಂದಿದೆ ಸ್ಯಾಮ್ಸಂಗ್ ಕಡೆಯಿಂದ. ಸ್ಯಾಮ್ಸಂಗ್ ಗ್ಯಾಲಕ್ಸಿ ಫೋಲ್ಡ್ 2 ಮೊಬೈಲ್ ಅಲ್ಲಿ 25 ವ್ಯಾಟ್ ಪವರ್ ಚಾರ್ಜರ್ ನ ಯೂಸ್ ಮಾಡಿದ್ದಾರೆ ಅಂತ ಸ್ಯಾಮ್ಸಂಗ್ ಕಡೆಯಿಂದ ಇದು ನ್ಯೂಸ್ ಬಂದಿದೆ. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಮೋಟೋ ಕಡೆಯಿಂದ. ಮೋಟೋ G5G ಪ್ಲಸ್ ನಲ್ಲಿ 5000 mAh ಬ್ಯಾಟರಿ ಮತ್ತೆ 25 ವ್ಯಾಟ್ ಪವರ್ ಚಾರ್ಜರ್ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ Xiaomi Mi ಸ್ಮಾರ್ಟ್ ಬ್ಯಾಂಡ್ ಕಡೆಯಿಂದ. Mi ಸ್ಮಾರ್ಟ್ ಬ್ಯಾಂಡ್ 4 seat ಕ್ಯಾನ್ ಟ್ರ್ಯಾಕ್ ಹಾರ್ಟ್ ರೇಟ್ ಅಟ್ ಚೀಪ್ ರೇಟ್ ಬಟ್ ಯು ಕ್ಯಾನ್ ಬೈ ಇಟ್ at 1700 rupees ಇಂದ ನೀವು ಬೈ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ Oppo Reno 4 ಕಡೆಯಿಂದ. Oppo Reno 4 ಮಲ್ಟಿಪಲ್ ಸರ್ಟಿಫಿಕೇಶನ್ಸ್ ನ ಕಂಪ್ಲೀಟ್ ಮಾಡಿ ಈಗ ಲಾಂಚ್ ಕಡೆಗೆ ಮುನ್ನುಗ್ತಾ ಇದೆ ಅಂತ. ಈಗ ಬೇಗ ಲಾಂಚ್ ಆಗ್ಬೋದು, ಕಮಿಂಗ್ ಸೂನ್. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಹೊಸಬರಾಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯು ಆರ್ ವಾಚಿಂಗ್ ಮನೋಜ್ ಟೆಕ್ನಿಕಲ್ ಪಾಯಿಂಟ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ತಂದಿದ್ದೀನಿ ಅಮೇಜಿಂಗ್ ಟೆಕ್ ನ್ಯೂಸ್. ಸೊ ಇದೇ ತರದ ಟೆಕ್ ನ್ಯೂಸ್ ಡೈಲಿ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಚಾನಲ್ ಯಾರಾದ್ರೂ ಹೊಸಬ್ರು ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದೇ ತರದ ಟೆಕ್ ನ್ಯೂಸ್ ಡೈಲಿ ತರ್ತಾ ಹೋಗ್ತೀನಿ. ಟೈಮ್ ಪಾಸ್ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ. ಗೂಗಲ್ ತನ್ನ 3 ಮೊಬೈಲ್ ಮೇಲೆ ವರ್ಕ್ ಮಾಡ್ತಾ ಇದೆ. ಗೂಗಲ್ ಪಿಕ್ಸೆಲ್ 5, ಗೂಗಲ್ ಪಿಕ್ಸೆಲ್ 4a 4G, ಗೂಗಲ್ ಪಿಕ್ಸೆಲ್ 4a 5G ಮೇಲೆ. ಸೊ ನಿಮ್ಗೆ ಗೂಗಲ್ ಪಿಕ್ಸೆಲ್ 5 ಮತ್ತೆ 4a 5G ಮೊಬೈಲ್ ಅಲ್ಲಿ 765 ಕ್ವಾಲ್ಕಮ್ ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರ್ ಸಿಗಬಹುದು. ಅದಾದ್ಮೇಲೆ 4a 4G ಮೊಬೈಲ್ ಅಲ್ಲಿ 730 ಕ್ವಾಲ್ಕಮ್ ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರ್ ಸಿಗಬಹುದು. ಅದಾದ್ಮೇಲೆ ಗೂಗಲ್ ಪಿಕ್ಸೆಲ್ 5 ಮತ್ತೆ 4a 5G ಅಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಸಿಗಬಹುದು ಅಂತ ಅಸಂಪ್ಷನ್ ಇದೆ. ಲೀಕ್ ಆಗಿದೆ. ಒಂದೇ ಸರಿ ಲಾಂಚ್ ಮಾಡ್ತಾರ ಇಲ್ವಾ? ಸೊ ಲಾಂಚ್ ಆಗೋವರೆಗೂ ನಿಮ್ಗೆ ಗೊತ್ತಾಗಲ್ಲ. ಲಾಂಚ್ ಆಗೋವರೆಗೂ ವೆಯ್ಟ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಈಸ್ ಅಮೇಜಿಂಗ್. ಯಾಕೆ ಅಂದ್ರೆ Xiaomi ನೆಕ್ಸ್ಟ್ ಮೊಬೈಲ್ ನಿಮ್ಗೆ ಯಾವ ತರ ಬರುತ್ತೆ ಅಂತ ನೋಡ್ತಾ ಹೋಗಿ. ಸೊ ಈ ತರ ಬರುತ್ತೆ. ಈ ಸ್ಕ್ರೀನ್ ಏನ್ ಬರುತ್ತೆ, ವ್ರಾಪ್ ಅರೌಂಡ್ ಬರುತ್ತೆ, ಮೊಬೈಲ್ ಸುತ್ತ ಬರುತ್ತೆ. ಆಮೇಲೆ ಬ್ಯಾಕ್ ಸೈಡ್ ನಿಮ್ಗೆ 108 MP ಕ್ಯಾಮ್ರಾ ಸಿಗುತ್ತೆ. ಅದಾದ್ಮೇಲೆ 855 ಪ್ಲಸ್ ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರ್ ನಿಮ್ಗೆ ಸಿಗಬಹುದು. 4050 mAh ಬ್ಯಾಟ್ರಿ ಮತ್ತೆ 40 ವಾಟ್ ಫಾಸ್ಟ್ ಚಾರ್ಜರ್ ವಿತ್ 5G ಕನೆಕ್ಟಿವಿಟಿ ನಿಮ್ಗೆ ಈ ಮೊಬೈಲ್ ಅಲ್ಲಿ. ಇದರ ಪ್ರೈಸ್ ಅರೌಂಡ್ 2 lakhs ಇರಬಹುದು ಅಂತ ಒಂದು ಅಸಂಪ್ಷನ್ ಇದೆ. ಸೊ ನನ್ನ ಅಸಂಪ್ಷನ್ ಕೂಡ ಅದೇ, 2 lakhs ಇರಬಹುದು. ನಿಯರ್ಲಿ 1.5 ಮತ್ತೆ 2 lakhs ಮಧ್ಯದಲ್ಲಿ ಇದರ ಪ್ರೈಸ್ ಇರಬಹುದು. ಈ ಫೋಟೋಸ್ ನಿಮ್ಗೆ ಹೇಗೆ ಅನಿಸ್ತು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. Realme 6i ಮತ್ತೆ Realme C11 ಒಂದೇ ಸರಿ ಲಾಂಚ್ ಆಗ್ಬೋದು ಆನ್ July 14th. ಸೊ ಇನ್ನು 2 days ಮಾತ್ರ ಇದೆ. ಫ್ಲಿಪ್ಕಾರ್ಟ್ ಅಲ್ಲಿ ಹಾಕಿದ್ದಾರೆ Realme 6i ಫ್ಲಿಪ್ಕಾರ್ಟ್ಸ್ ಮೋಸ್ಟ್ ಪವರ್ಫುಲ್ ಮಿಡ್ ರೇಂಜ್ ಫೋನ್ ಅಂಡರ್ 15K ಅಂತ. ಇದರಲ್ಲಿ ನಿಮ್ಗೆ 48 MP ಬ್ಯಾಕ್ ಕ್ಯಾಮ್ರಾ, ಕ್ವಾಡ್ ಕ್ಯಾಮ್ರಾ ಆಸ್ ಇಟ್ ಈಸ್. ಕ್ಯಾಮ್ರಾ ಸ್ಟೈಲ್ ಏನ್ ಚೇಂಜಸ್ ಇಲ್ಲ, ಸೇಮ್ ಲೈಟ್ ಬರುತ್ತಲ್ಲ ರಿಯಲ್ಮಿಲಿ ಅದೇ ಸೈಜ್. ಅದಾದ್ಮೇಲೆ ಇದು ರೈವಲ್ ಟು ಪೋಕೋ M2 Pro ಅಂತ ಕೂಡ ಹೇಳಿದ್ದಾರೆ. ಯಾವ ತರ ಇರುತ್ತೆ ಬರೋದು ಗೊತ್ತಾಗಲ್ಲ. ಈ ತರ ಇದೆ ಇಮೇಜಸ್ ನೋಡ್ತಾ ಹೋಗಿ. 48 MP ಬ್ಯಾಕ್ ಕ್ಯಾಮ್ರಾ, ರಿಫ್ರೆಶ್ ರೇಟ್ 90 Hz ರಿಫ್ರೆಶ್ ರೇಟ್, 6.5 inch ಫುಲ್ HD ಪ್ಲಸ್ ಡಿಸ್ಪ್ಲೇ, ಫಿಂಗರ್ ಪ್ರಿಂಟ್ ಸೆನ್ಸರ್ ಆನ್ ಸೈಡ್ ಅಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗಬಹುದು. ಅದ್ರ ಜೊತೆಗೆ ನಿಮ್ಗೆ 30 ವಾಟ್ ಚಾರ್ಜರ್ನು ಸಿಗಬಹುದು ಅಂತ ಅಸಂಪ್ಷನ್ಸ್ ಇದೆ. ಸೊ 14th July ಅಂದ್ರೆ ನಾಳೆ ಬಿಟ್ಟು ನಾಳದು ಗೊತ್ತಾಗುತ್ತೆ ಯಾವ ತರ ಇರುತ್ತೆ ಏನು ಎಲ್ಲ. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಇಲ್ಲಿ ಫಾಕ್ಸ್ಕಾನ್ ಕಂಪನಿ ಕಡೆಯಿಂದ. ಫಾಕ್ಸ್ಕಾನ್ ಹ್ಯಾಸ್ ಪ್ಲಾನ್ಡ್ $1 billion ಇನ್ವೆಸ್ಟ್ಮೆಂಟ್ ಇನ್ ಇಂಡಿಯಾ. ಫಾಕ್ಸ್ಕಾನ್ ಕಂಪನಿ ಏನು ಅಂತ ಗೊತ್ತಿಲ್ಲ ಅಂದ್ರೆ, ಸೊ ಫಾಕ್ಸ್ಕಾನ್ ಇಸ್ ಎ ಕಂಪನಿ, ತೈವಾನ್ ಬೇಸ್ಡ್ ಕಂಪನಿ. ಇದು ಆಪಲ್ಗೆ ಐಫೋನ್ ಏನ್ ಮಾಡ್ಕೊಡ್ತಾರಲ್ಲ, ಸೊ ಆ ಕಂಪನಿ. ಸೊ ಇನ್ಮೇಲೆ ಐಫೋನ್ಸ್ ಇಂಡಿಯಾದಲ್ಲಿ ಆಗಬಹುದು ಅಂತ ಕಾಣುತ್ತೆ. ಯಾಕಂದ್ರೆ $1 billion ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಐಫೋನ್ ಪ್ರೊಡಕ್ಷನ್ ಮಾಡೋದಕ್ಕೆ ಚೈನಾದಲ್ಲಿ ಏನಾಗ್ತಾ ಇತ್ತು, ಈಗ ಇಂಡಿಯಾದಲ್ಲಿ ಆಗ್ಬಹುದು. ಇದರಿಂದ ನಮ್ಗೆ ಐಫೋನ್ಸ್ ಸ್ವಲ್ಪ ಚೀಪ್ ರೇಟ್ ಅಲ್ಲಿ ಸಿಗಬಹುದು, ಕಮ್ಮಿ ರೇಟ್ ಆಗ್ಬಹುದು, ಸ್ವಲ್ಪ ಕಮ್ಮಿ ಆಗ್ಬಹುದು. Xiaomi ಗ್ಲೋಬಲ್ ಪ್ರಾಡಕ್ಟ್ ಲಾಂಚ್ ಇದು July 15th ನಡೀತಾ ಇದೆ. Mi TV ಸ್ಟಿಕ್, Mi Band 5 ಮತ್ತೆ Mi ಸ್ಕೂಟರ್ ಇದರಲ್ಲಿ ಲಾಂಚ್ ಮಾಡಬಹುದು ಅಂತ ಎಕ್ಸ್ಪೆಕ್ಟೇಷನ್ಸ್. Mi ಬ್ಯಾಂಡ್ ಅಲ್ಲಿ ನಿಮ್ಗೆ 1.1 inch ಡಿಸ್ಪ್ಲೇ ಸಿಗಬಹುದು, ಆಮೇಲೆ ಅಮೋಲೆಡ್ ಡಿಸ್ಪ್ಲೇ ಆಗಿರ್ಬೋದು ಅಂತ ಒಂದು ಅಸಂಪ್ಷನ್ಸ್ ಇದೆ. ಅದಾದ್ಮೇಲೆ ನಿಮಗೆ ಇದರ ಪ್ರೈಸ್ ಬಂದು 2500 ಅರೌಂಡ್ 2500 ಅಲ್ಲಿ ಇರಬಹುದು. ಲಾಸ್ಟ್ ಬ್ಯಾಂಡ್ಗೆ ಅಂದ್ರೆ
ಈಗ ಬಂದಿರೋ ಬ್ಯಾಂಡ್ಗಿಂತ ಮುಂಚೆ ನಿಮಗೆ MI ಬ್ಯಾಂಡ್ ಅಲ್ಲಿ ಸೊ 0.95 ಇಂಚ್ ಸಿಕ್ಕಿತ್ತು. ಇದರಲ್ಲಿ 1.1 ಇಂಚ್ ಡಿಸ್ಪ್ಲೇ ಸಿಗ್ಬೋದು. ಅದಾದ್ಮೇಲೆ MI ಸ್ಕೂಟರ್ಲಿ ನಿಮಗೆ 500 ವಾಟ್ DC ಬ್ರಷ್ಲೆಸ್ ಮೋಟರ್ ಸಿಗ್ಬೋದು. ಅದಾದ್ಮೇಲೆ ಇದು 25 km/h ಹೈಟ್ ಸ್ಪೀಡ್ ಮತ್ತೆ 25,000 rupees ಅಲ್ಲಿ ನಿಮಗೆ ಸಿಗ್ತಾ ಹೋಗೋದು. 8.5 ಇಂಚ್ ಶಾಕ್ ಅಬ್ಸಾರ್ಬಿಂಗ್ ಟೈರ್ಸ್ ಇದರಲ್ಲಿ ಹಾಕಿದ್ದಾರೆ ಅಂತ ಒಂದು ಅಸಂಪ್ಷನ್ಸ್ ಇದೆ. ಸೊ ಜುಲೈ 15th ಏನು ಬಹಳ ದೂರ ಇಲ್ಲ, ಅವತ್ತು ನೋಡ್ಬೋದು ಎಷ್ಟೆಷ್ಟು ಎಕ್ಸ್ಪೆಕ್ಟೇಷನ್ಸ್ ರಿಯಾಲಿಟಿ ನಿಜ ಆಗುತ್ತೆ ಇಲ್ಲ. ಇಂಡಿಯನ್ ಆರ್ಮಿ ತನ್ನ ಸೋಲ್ಜರ್ಸ್ಗೆ 89 ಆಪ್ಸ್ ನ ಬ್ಯಾನ್ ಮಾಡಿದೆ. ಯಾಕೆ ಅಂತಂದ್ರೆ ಅವರ ಪ್ರೈವೇಸಿ ಹಾಳಾಗಬಹುದು ಅಥವಾ ಅವ್ರಿಗೆ ತೊಂದರೆ ಆಗ್ಬೋದು ಅಂತ 89 ಆಪ್ಸ್ ಅಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟಿಂಡರ್, ಟಿಕ್ಟಾಕ್ ಈ ತರದ ಹಲವಾರು ಆಪ್ಸ್ ಇದೆ. 89 ಆಪ್ಸ್ ನ ಸೋಲ್ಜರ್ಸ್ಗೋಸ್ಕರ ನೀವು ನಿಮ್ಮ ಮೊಬೈಲ್ ಅಲ್ಲಿ ಜುಲೈ 15th ಅಷ್ಟರಲ್ಲಿ ನಿಮ್ಮ ಮೊಬೈಲ್ ಅಲ್ಲಿ ಈ ಆಪ್ಸ್ ಎಲ್ಲ ಅನ್ಇನ್ಸ್ಟಾಲ್ ಮಾಡಿ ಅಂತ ಇಂಡಿಯನ್ ಆರ್ಮಿ ತನ್ನ ಸೋಲ್ಜರ್ಸ್ಗೆ ಹೇಳಿದೆ. ನಿಮ್ಗೆ ಹೊಸ ವಿಷಯ, ಇನ್ಸ್ಟಾಗ್ರಾಮ್ ಅಲ್ಲಿ ಟಿಕ್ಟಾಕ್ ತರ ಫ್ಯೂಚರ್ ರಿಲೀಸ್ ಆಗಿದೆ ಅನ್ನೋಲ್ಲ. ಈಗ ನೀವು ಹೋಗಿ ಪ್ಲೇ ಸ್ಟೋರ್ ಅಲ್ಲಿ ಅಪ್ಡೇಟ್ ಮಾಡಿ. ಅಪ್ಡೇಟ್ ಆಲ್ರೆಡಿ ಬಂದಿತ್ತು, ಅಪ್ಡೇಟ್ ಮಾಡಿಲ್ಲ ಅಂದ್ರೆ ಅಪ್ಡೇಟ್ ಮಾಡಿ. ಇದರಲ್ಲಿ ನೀವು 15 ಸೆಕೆಂಡ್ಸ್ ಟಿಕ್ಟಾಕ್ ಅಲ್ಲಿ ಯಾವ ತರ ಮಾಡ್ತಿದ್ರಲ್ಲ ಅದೇ ತರ ವಿಡಿಯೋ ಮಾಡಬಹುದು. ಕೆಲವರು ಫಿಲ್ಟರ್ಸ್ ಆಡ್ ಮಾಡಿದ್ದಾರೆ. ಅದಾದ್ಮೇಲೆ ಕೆಲವರು ಟೂಲ್ಸ್ ಯೂಸ್ ಮಾಡ್ಕೊಂಡು 15 ಸೆಕೆಂಡ್ಸ್ ನೀವು ಟಿಕ್ಟಾಕ್ ಅಲ್ಲಿ ಯಾವ ತರ ವಿಡಿಯೋ ಮಾಡ್ತಾ ಇದ್ರಲ್ಲ ಅದೇ ತರ ವಿಡಿಯೋ ಇದರಲ್ಲಿ ನೀವು ಮಾಡ್ತಾ ಹೋಗ್ಬೋದು. ಯಾವ ತರ ಮಾಡೋದು ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಐ ವಿಲ್ ಗೆಟ್ ಅ ವಿಡಿಯೋ ಫಾರ್ ಯು. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ನಮ್ಮ ಹತ್ರ ಲಾವಾ Z61 Pro ಮೇಲೆ. ಲಾವಾ ತನ್ನ ನೆಕ್ಸ್ಟ್ ಮೊಬೈಲ್ ನ ಲಾಂಚ್ ಮಾಡಿದ್ದೇನೆ ಫ್ಲಿಪ್ಕಾರ್ಟ್ ಅಲ್ಲಿ, ಅಮೆಝಾನ್ ಅಲ್ಲಿ, ಆಫ್ಲೈನ್ ಸ್ಟೋರ್ಸ್ ಕೂಡ ಹೋಗಿ ಬೈ ಮಾಡಬಹುದು. ಇದರ ಪ್ರೈಸ್ 6000, 2GB RAM, 16GB ಸ್ಟೋರೇಜ್, ಇನ್ಬಿಲ್ಟ್ ಸ್ಟೋರೇಜ್ ಮತ್ತೆ ಎಕ್ಸ್ಪ್ಯಾಂಡಬಲ್ ಅಪ್ ಟು 128GB, ರೇರ್ ಕ್ಯಾಮ್ರಾ 8MP, ಫ್ರಂಟ್ ಕ್ಯಾಮ್ರಾ 5MP ಕ್ಯಾಮ್ರಾ. ಇದರಲ್ಲಿ 3100 mAh ಬ್ಯಾಟ್ರಿ ಸಿಗುತ್ತೆ. 5.45 ಇಂಚ್ ನಿಮಗೆ HD+ ಡಿಸ್ಪ್ಲೇ ಸಿಗುತ್ತೆ. ನೀವು ಬೇಕಂದ್ರೆ ಹೋಗಿ ಸ್ಟೋರ್ಸ್ ಇಂದ ಬೈ ಮಾಡಬಹುದು. ಫ್ಲಿಪ್ಕಾರ್ಟ್ ಮತ್ತೆ ಅಮೆಝಾನ್ ಅಲ್ಲಿ ಕೂಡ ಬೈ ಮಾಡಬಹುದು. ಮೇಡ್ ಇನ್ ಇಂಡಿಯಾ. ಸ್ಯಾಮ್ಸಂಗ್ ತನ್ನ ನೆಕ್ಸ್ಟ್ ಬಿಗ್ ಇವೆಂಟ್ ನ ಡೇಟ್ ಲಾಂಚ್ ಮಾಡಿದೆ. ಆಗಸ್ಟ್ 5th 7:30 PM ಗೆ ನೀವು samsung.com ಅಲ್ಲಿ ಹೋಗಿ ಲೈವ್ ವಾಚ್ ಮಾಡಬಹುದು. ಇದರಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 20 ಸೀರೀಸ್ ಆಗಿರ್ಬೋದು ಮತ್ತೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಫೋಲ್ಡ್ 2 ರಿಲೀಸ್ ಮಾಡಬಹುದು ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದಾದ್ಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವ್ರಿಗೂ ಒಂದು ಸ್ವಲ್ಪ ನಾಲೆಜ್ ಸಿಗ್ಲಿ ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯು ಆರ್ ವಾಚಿಂಗ್ ಮನೋಜ್ ಟೆಕ್ನಿಕಲ್ ಪಾಯಿಂಟ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೋಸ್ಕರ ತಂದಿದ್ದೀನಿ ಅಮೇಜಿಂಗ್ ಟೆಕ್ ನ್ಯೂಸ್. ಸೊ ಟೈಮ್ ಪಾಸ್ ಮಾಡ್ದೆ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ. ಓಕೆ, ಫಸ್ಟ್ ಅಪ್ಡೇಟ್ ಬರುತ್ತೆ ನಮ್ಮ ಹತ್ರ. PM ನರೇಂದ್ರ ಮೋದಿ ಅವರು ಮತ್ತೆ ಗೂಗಲ್ CEO ಸುಂದರ್ ಪಿಚಾಯ್ ಅವರು ಇಬ್ರು ಕೂಡ ಸೊ ಟೆಕ್ ಬಗ್ಗೆ ಮಾತಾಡಿದ್ದಾರೆ ಅಂತ. ಸೊ ಅದರಲ್ಲಿ ಇಂಡಿಯನ್ ಫಾರ್ಮರ್ಸ್ಗೆ ಸ್ವಲ್ಪ ಅಡ್ವಾಂಟೇಜಸ್ ತಗೊಂಡು, ಟೆಕ್ನಾಲಜಿ ಒಂದು ಸ್ವಲ್ಪ ಅಡ್ವಾಂಟೇಜಸ್ ತಗೊಂಡು ಸೊ ಇಂಡಿಯನ್ ಫಾರ್ಮರ್ಸ್ಗೆ ಹೆಲ್ಪ್ ಮಾಡಬೇಕು ಅಂತ ಸೊ PM ನರೇಂದ್ರ ಮೋದಿ ಅವರು ಗೂಗಲ್ CEO ಪಿಚಾಯ್ ಅವ್ರ ಹತ್ರ ಮಾತಾಡಿದ್ದಾರೆ ಅಂತ ಒಂದು ಸುದ್ದಿ. ಸೊ ಅದು ವೈರಲ್ ಕೂಡ ಆಗಿದೆ, ಫೋಟೋಸ್ ಎಲ್ಲ ವೈರಲ್ ಆಗಿದೆ. ನರೇಂದ್ರ ಮೋದಿ ಅವರೇ ಈ 2 ಫೋಟೋಸ್ನ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಇದ್ದಿದ್ದ ಫೋಟೋಸ್ನ ಹಾಕಿದ್ದಾರೆ. ಸೊ Xiaomi MI ಟ್ರೂ ವೈರ್ಲೆಸ್ ಇಯರ್ಫೋನ್ಸ್ ಬೇಸಿಕ್ ಸೆಟ್ ಸೊ ಜುಲೈ 15th ಅವತ್ತು ಲಾಂಚ್ ಆಗ್ತಾ ಇದೆ. MI ಟ್ರೂ ಇಯರ್ಫೋನ್ಸ್ 2 ಬೇಸಿಕ್ ಸೆಟ್ ಅವತ್ತು ಲಾಂಚ್ ಆಗ್ತಾ ಇದೆ ಜುಲೈ 15th. ಅವತ್ತು ಯಾರು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು, ಅವತ್ತಿಂದ ಲಾಂಚ್ ಆಗುತ್ತೆ. ಸೊ ಅವತ್ತಿಂದ ಫ್ಲಿಪ್ಕಾರ್ಟ್ ಮತ್ತೆ ಅಮೆಝಾನ್ ಕೂಡ ಅವೈಲೇಬಲ್ ಆಗಬಹುದು. ಓಕೆ, Xiaomi ಅವರು ಒಂದಾದ್ಮೇಲೆ ಒಂದು ಪ್ರಾಡಕ್ಟ್ ನ ಲಾಂಚ್ ಮಾಡ್ತಾ ಬರ್ತಾ ಇದ್ದಾರೆ. MI ಸ್ಕೂಟರ್ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ, MI ಬ್ಯಾಂಡ್ 5 ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ, MI TV ಸ್ಟಿಕ್ ಕೂಡ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಬಾಕ್ಸ್ ಒಂದ್ಸರಿ, ಸ್ಟಿಕ್ ಒಂದ್ಸರಿ, MI TV ಬಾಕ್ಸ್ ಒಂದ್ಸರಿ, MI TV ಸ್ಟಿಕ್ ಒಂದ್ಸರಿ ಲಾಂಚ್ ಮಾಡ್ತಿದ್ದಾರೆ. ಸೊ ಈಗ ರೆಡ್ಮಿ ನೋಟ್ 9 ನ ಲಾಂಚ್ ಮಾಡ್ತೀವಿ ಜುಲೈ 20th ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ನಿಮಗೆ 3GB ಮತ್ತೆ 64GB ವೇರಿಯಂಟ್ ಸಿಗಬಹುದು. ಮತ್ತೆ 4GB 128GB 3GB RAM, 64GB ಇಂಟರ್ನಲ್ ಸ್ಟೋರೇಜ್, 4GB RAM 128GB ಇಂಟರ್ನಲ್ ಸ್ಟೋರೇಜ್ ಸಿಗಬಹುದು. ಇದರಲ್ಲಿ ನಿಮಗೆ MediaTek Helio G85 ಪ್ರೊಸೆಸರ್ ಮತ್ತೆ 5000 mAh ಬ್ಯಾಟರಿ, 18 ವ್ಯಾಟ್ ಚಾರ್ಜರ್ ಯೂಸ್ ಮಾಡಿರಬಹುದು ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಜುಲೈ 20th ನಿಮಗೆ ಈ ಎಕ್ಸ್ಪೆಕ್ಟೇಷನ್ಸ್ ರಿಯಾಲಿಟಿ ಗೊತ್ತಾಗುತ್ತೆ. IQ ನವರು ಈಗ 125 ವ್ಯಾಟ್ ಚಾರ್ಜರ್ ನ ಸೊ ಲಾಂಚ್ ಮಾಡ್ತೀವಿ ಅಂತ ಸೊ ಲೀಕ್ ಆಗಿದೆ, ಲಾಂಚ್ ಮಾಡ್ತಾರೆ ಅಂತ. ಆಗಸ್ಟ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ನ್ಯೂ ವೇರಿಯಂಟ್ ಮೊಬೈಲ್ ಅಲ್ಲಿ ಇದನ್ನ ಲಾಂಚ್ ಮಾಡಬೇಕು. ಅದಾದ್ಮೇಲೆ ಆ ಮೊಬೈಲ್ ಅಲ್ಲಿ 4000 mAh ಬ್ಯಾಟ್ರಿ ಇರಬಹುದು. ಸೊ 4000 mAh ಬ್ಯಾಟ್ರಿ ಇದ್ದಿದ್ದೆ ಅದರಲ್ಲಿ 15 ಮಿನಿಟ್ಸ್ ಅಲ್ಲಿ ಸೊ ಫುಲ್ ಚಾರ್ಜ್ ಆಗುತ್ತೆ, 5 ಮಿನಿಟ್ಸ್ ಅಲ್ಲಿ ಹಾಫ್ ಚಾರ್ಜ್ ಆಗುತ್ತೆ.
ಸೊ ಎಷ್ಟು ರಿಯಾಲಿಟಿ ಚೆಕ್ ಮಾಡಬೇಕು ಅಂದ್ರೆ ಸೊ ಅವ್ರ ಮೊಬೈಲ್ ರಿಲೀಸ್ ಮಾಡಬೇಕು, ಅದಾದ್ಮೇಲೆ ಸೊ ಐ ಥಿಂಕ್ 125 ವಾಟ್ ಚಾರ್ಜರ್ ರಿಲೀಸ್ ಮಾಡ್ಬೋದು ಅಂತ ಕಾಣುತ್ತೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಗೂಗಲ್ ನ ಸಿಇಒ ಸುಂದರ್ ಪಿಚಾಯ್ ಅವರು ಈಗ ಅನೌನ್ಸ್ ಮಾಡಿದ್ದಾರೆ, ಗೂಗಲ್ ಹ್ಯಾಸ್ ಪ್ಲಾನ್ಡ್ ಟು ಇನ್ವೆಸ್ಟ್ 75,000 crores in India to accelerate digital economy. ಸೊ ನೆಕ್ಸ್ಟ್ 5 to 7 years ಅಲ್ಲಿ ಇದನ್ನ ಇನ್ವೆಸ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಸೊ ಏನೇನು ಟೆಕ್ನಾಲಜೀಸ್ ತರ್ಬೋದು, ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ಕಾದು ನೋಡ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ವಿವೋ X50 ಸೀರೀಸ್ ತಗೊಂಡು. ಸೊ ವಿವೋ X50 ಸೀರೀಸ್ ನ ವಿವೋದವರು ಜುಲೈ 16th ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ ನಿಮಗೆ 32 MP ಫ್ರಂಟ್ ಕ್ಯಾಮ್ರಾ, 48 MP ಬ್ಯಾಕ್ ಕ್ಯಾಮ್ರಾ, ಅರೌಂಡ್ 4000 mAh ಬ್ಯಾಟ್ರಿ, ಅದಾದ್ಮೇಲೆ 33 ವ್ಯಾಟ್ ಫಾಸ್ಟ್ ಚಾರ್ಜರ್, 6.56 ಇಂಚ್ OLED ಡಿಸ್ಪ್ಲೇ, ಆದ್ಮೇಲೆ ಈ ವೇರಿಯಂಟ್ 8GB RAM ಮತ್ತೆ 256GB ಸ್ಟೋರೇಜ್ ಅಲ್ಲಿ ಸೊ ಬಿಲ್ಡ್ ಮಾಡಿರ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್. ಅವತ್ತು ರಿಯಾಲಿಟಿ ಚೆಕ್ ಆಗುತ್ತೆ ಜುಲೈ 16th. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಐಫೋನ್ 12 ಸೀರೀಸ್ ನ ಬ್ಯಾಟ್ರೀಸ್ ಮೇಲೆ. ಸೊ ಐಫೋನ್ 12 ಸೀರೀಸ್ ಬ್ಯಾಟ್ರೀಸ್ ಈಗ ಮಲ್ಟಿಪಲ್ ಸರ್ಟಿಫಿಕೇಶನ್ಸ್ ನ ಪಾಸ್ ಮಾಡಿ ನೆಕ್ಸ್ಟ್ ಈಗ 12 ವ್ಯಾಟ್ ಚಾರ್ಜರ್ ಕೂಡ ಯೂಸ್ ಮಾಡಿರ್ಬೋದು ಅಂತ ಹೇಳಿದ್ರೆ. ಸೊ ಮಲ್ಟಿಪಲ್ ಸರ್ಟಿಫಿಕೇಶನ್ ಈಗ ಪಾಸ್ ಮಾಡಿದೆ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಐಫೋನ್ ಯಾವ ಸೀರೀಸ್ ಯಾವ ಬ್ಯಾಟ್ರಿ ಆಲ್ಮೋಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ. ಸೊ ಐಫೋನ್ 12 ಮ್ಯಾಕ್ಸ್ ಮತ್ತೆ ಐಫೋನ್ 12 ಪ್ರೋಗೆ 2775 mAh ಬ್ಯಾಟ್ರಿ, ಐಫೋನ್ 12 ಪ್ರೋ ಮ್ಯಾಕ್ಸ್ ಐಫೋನ್ 11 ಸೀರೀಸ್ಗೆ 3687 mAh ಬ್ಯಾಟ್ರಿ, ಮತ್ತೆ ಇದರಲ್ಲಿ 12 ವಾಟ್ ಚಾರ್ಜರ್ ಕೂಡ ಸ್ಪಾಟ್ ಆಗಿದೆ. ಸೊ ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ರೆಡ್ಮಿ K20 Pro ಮೇಲೆ. ಸೊ ರೆಡ್ಮಿ K20 Pro ನಲ್ಲಿ ಟೆಂಪರರಿ ಪ್ರೈಸ್ ಡ್ರಾಪ್ ಆಗಿದೆ, ಅಬೌಟ್ 2000 rupees ಟೆಂಪರರಿ ಪ್ರೈಸ್ ಡ್ರಾಪ್ ಆಗಿದೆ. Mi100 ಪ್ರೈಸ್ ಡ್ರಾಪ್ ಮಾಡೋದೇ ಕಮ್ಮಿ ಅಂತದ್ರಲ್ಲಿ ಕಮ್ಮಿ ಮಾಡಿದ್ದಾರೆ. ಯಾರಾದ್ರೂ ಬೈ ಮಾಡಿದ್ರೆ ಸೊ ಓಕೆ ಬೈ ಮಾಡಬಹುದು. ಈಗ ನಿಮ್ಗೆ ಈ ವೇರಿಯಂಟ್ ಏನ್ ಸಿಗುತ್ತೆ 6GB ವೇರಿಯಂಟ್ ಅಲ್ಲಿ ಮಾತ್ರ 2000 rupees ಕಮ್ಮಿ ಮಾಡಿದ್ದಾರೆ. ಅದರಲ್ಲಿ ನಿಮ್ಗೆ ಈಗ ಪ್ರೈಸ್ ಸಿಗೋದು 24,999 ಅಲ್ಲಿ, ಅಂದ್ರೆ 25,000 ಅಲ್ಲಿ ಈ ವೇರಿಯಂಟ್ ಸಿಗುತ್ತೆ. ಅವರು ಪ್ರೈಸ್ ಕಮ್ಮಿ ಮಾಡದೆ ಕಮ್ಮಿ ಅಂತದ್ರಲ್ಲಿ 2000 rupees ತೆಗೆದಿದ್ದಾರೆ. ಇವತ್ತೊಂದೇ ದಿನ ಅನ್ಸುತ್ತೆ. ಸೊ ನಾಳೆ ನಾಡಿದಷ್ಟರಲ್ಲಿ ಮತ್ತೆ ಪ್ರೈಸ್ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಇದು ಕಾಮನ್ ಅಲ್ವಾ MI ಅವ್ರದ್ದು, ಇದು ಕಾಮನ್. ಓಕೆ, ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಮೋಟೋರೋಲಾ ಫ್ಯೂಷನ್ ಪ್ಲಸ್ ಮೇಲೆ. ಮೋಟೋರೋಲಾ ಫ್ಯೂಷನ್ ಪ್ಲಸ್ ಈಗ ಫ್ಲಿಪ್ಕಾರ್ಟ್ ಅಲ್ಲಿ ಸೇಲ್ ಅಲ್ಲಿ ಇವತ್ತಿಂದ 12 PM ಇಂದ ಸೇಲ್ ಇದೆ. ಇವತ್ತಿನ ಡೇಟ್ 13th July. ಸೊ 12 PM ಇಂದ ಸೇಲ್ ಅಲ್ಲಿ ಇದೆ. ಇದರ ಪ್ರೈಸ್ 17,500 rupees, 17,499 rupees ಅಲ್ಲಿ ಸೊ ಸೇಲ್ ಇದೆ. 6GB ವೇರಿಯಂಟ್ ಇರಬಹುದು. ಸೊ ಏನಾದರೂ ಕಮಿಂಗ್ ಸೂನ್ ಅಂತ ಇದ್ರೆ ಸೊ 1 or 2 days ವೆಯ್ಟ್ ಮಾಡಿ ನೀವು ಬೈ ಮಾಡೋದಕ್ಕೆ ಕಮಿಂಗ್ ಸೂನ್ ಹೋಗುತ್ತೆ. ಸೊ ಈಗ ಟೆಕ್ನೋ ಸ್ಪಾರ್ಕ್ 5 Pro ಇಂಡಿಯಾದಲ್ಲಿ ಲಾಂಚ್ ಆಗಿದೆ. ಸೊ ಈ ವೇರಿಯಂಟ್ ಬರ್ಬೋದು 4GB RAM 64GB ಸ್ಟೋರೇಜ್ ಅಲ್ಲಿ, ಆಮೇಲೆ 5000 mAh ಬ್ಯಾಟ್ರಿ, ಕ್ವಾಡ್ ಕೋರ್ ರೇರ್ ಕ್ಯಾಮ್ರಾ ಬರ್ಬೋದು. ಮತ್ತೆ ಇದರಲ್ಲಿ ಮೀಡಿಯಾಟೆಕ್ ಹೀಲಿಯೋ 825 ಪ್ರೊಸೆಸರ್ ಯೂಸ್ ಮಾಡಿರ್ಬೋದು. ಇದು ಪ್ರೈಸ್ ಅರೌಂಡ್ 10 to 11 or 10,500 ಅಥವಾ 10 ಇರಬಹುದು ಅಂತ ಸೊ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು, ಈ ನ್ಯೂಸ್ ನಿಮ್ಗೆ ಹೇಗೆ ಅನಿಸ್ತು? ಸೊ ಇದನ್ನ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ನಾಲೆಜ್ ಬರಲಿ ಟೆಕ್ನಾಲಜಿ ಮೇಲೆ. ಸೊ ಟೆಕ್ನಿಕಲ್ ಸ್ಟೂಡೆಂಟ್ಸ್ ಆಗಿ ನಮಗೆ ನಾಲೆಜ್ ಇರಬೇಕು. ಟೆಕ್ನಿಕಲ್ ಸ್ಟೂಡೆಂಟ್ಸ್ ಎಲ್ಲ ಅಂದ್ರೂ ಕೂಡ ನೋಡಿ ಟೆಕ್ ನ್ಯೂಸ್. ಸೊ ನಿಮಗೆ ನಾಲೆಜ್ ಸಿಗುತ್ತೆ. ಸೊ ಕೊರಿತಾ ಇದ್ದೀನಿ ಅನ್ಸುತ್ತೆ. ಸೊ ಸಾರಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೊಸಬ್ರಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದೇ ಥರದ ಟೆಕ್ ನ್ಯೂಸ್ ನಾನು ಡೈಲಿ ತರ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯು ಆರ್ ವಾಚಿಂಗ್ ಮನೋಜ್ ಟೆಕ್ನಿಕಲ್ ಪಾಯಿಂಟ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ತಂದಿದ್ದೀನಿ ಅಮೇಜಿಂಗ್ ಟೆಕ್ ನ್ಯೂಸ್. ಸೊ ಟೈಮ್ ಪಾಸ್ ಮಾಡ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾವಣ. ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ. ಫಸ್ಟ್ ಅಪ್ಡೇಟ್ ಬರುತ್ತೆ ರಿಯಲ್ಮಿ ಕಡೆಯಿಂದ. ರಿಯಲ್ಮಿ ಅವರು ಹೊಸ ಎಂಟ್ರಿ ಲೆವೆಲ್ ಸ್ಮಾರ್ಟ್ ಫೋನ್ ಬಿಟ್ಟಿದ್ದಾರೆ. ಸೊ ಎಂಟ್ರಿ ಲೆವೆಲ್, ಮಿಡ್ ರೇಂಜ್ ಮತ್ತೆ ಫ್ಲಾಶಿ ಸ್ಮಾರ್ಟ್ ಫೋನ್ಸ್. ಇದು ಎಂಟ್ರಿ ಲೆವೆಲ್ ಸ್ಮಾರ್ಟ್ ಫೋನ್. ಎಂಟ್ರಿ ಲೆವೆಲ್ ಸ್ಮಾರ್ಟ್ ಫೋನ್ ಅಂದ್ರೆ ನಿಮ್ಗೆ ಫೀಚರ್ಸ್ ಹೇಳ್ತಾ ಹೋಗ್ತೀನಿ ನೋಡಿ. ಸೊ 3GB RAM 32GB ವೇರಿಯಂಟ್, ಇಂಟರ್ನಲ್ ಸ್ಟೋರೇಜ್, ಅದಾದ್ಮೇಲೆ 5000 mAh ಬ್ಯಾಟ್ರಿ, 5 MP ಫ್ರಂಟ್ ಕ್ಯಾಮ್ರಾ, ಮತ್ತೆ ನಿಮ್ಗೆ ಮೀಡಿಯಾಟೆಕ್ ಹೀಲಿಯೋ G35 ಪ್ರೊಸೆಸರ್ ಇದರಲ್ಲಿ ಹಾಕಿದ್ದಾರೆ. ಸೊ ಜುಲೈ 22 ಇಂದ ಮಧ್ಯಾಹ್ನ 12 ಗಂಟೆಯಿಂದ ನೀವು ಇದನ್ನ ತಗೋಬಹುದು. ಅವತ್ತಿಂದ ಸೇಲ್ಗೆ ಹಾಕಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಪಬ್ಜಿ ಕಡೆಯಿಂದ. ಪಬ್ಜಿ ಅವರು ಈಗ ಸೀಸನ್ 14 ಸ್ಟಾರ್ಟ್ ಮಾಡಿದ್ದಾರೆ. ಇದರಲ್ಲಿ ಸೆಕೆಂಡ್ ಆನಿವರ್ಸರಿ ಆನ್ ರಾಯಲ್ ಪಾಸ್ ಮೇಲೆ ಸೀಸನ್ 14 ಸ್ಟಾರ್ಟ್ ಆಗ್ತಾ ಇದೆ. ಈಗ ಸೆಕೆಂಡ್ ಆನಿವರ್ಸರಿ ಇರೋದ್ರಿಂದ ನಿಮ್ಗೆ ಒಳ್ಳೊಳ್ಳೆ ರಿವಾರ್ಡ್ ಸಬ್ಸ್ಕ್ರಿಪ್ಷನ್ಸ್ ಪ್ಲಾನ್ಸ್ ತರ್ತಿದ್ದಾರೆ. ಅದಾದ್ಮೇಲೆ ನಿಮ್ಗೆ ಇದರಲ್ಲಿ ಯಾರು ರಾಯಲ್ ಪಾಸ್ ಮಾಡ್ಕೊಂತಾರೋ ಅದು ಅವರಿಗೆ ರೋರಿಂಗ್ ಡ್ರ್ಯಾಗನ್ ಸೆಟ್ ಕೂಡ ಸಿಗುತ್ತೆ ಅಂತ ಈ ಮೆಸೇಜ್ ಈ ತರ ಇದೆ ನೋಡಬಹುದು. ಅದಾದ್ಮೇಲೆ ನಿಮ್ಗೆ ಅಪ್ಡೇಟ್ ಬರುತ್ತೆ 1.84GB ಫಾರ್ ಆಂಡ್ರಾಯ್ಡ್ ಯೂಸರ್ಸ್. ಅದಾದ್ಮೇಲೆ iOS ಯೂಸರ್ಸ್ಗೆ 2.13GB. ಆದ್ರೆ ನನ್ನ ಸಜೆಷನ್ ಏನಂದ್ರೆ ನೀವು ಗೇಮ್ಸ್ ಆಡಿ, ಎಷ್ಟಾದ್ರೂ ಆಡಿ, ಬಟ್ ದುಡ್ಡು ಮಾತ್ರ ಗೇಮಲ್ಲಿ ಹಾಕಕ್ಕೆ ಹೋಗ್ಬೇಡಿ. ಎಷ್ಟಾದ್ರೂ ಆಡಿ, ನಿಮ್ ಖುಷಿಗೆ ಆಡಿ, ಪಬ್ಜಿ ಆಡಿ, ಫ್ರೀ ಫೈರ್ ಆಡಿ, ಯಾವ್ದಾದ್ರು ಆಡಿ,
ಅದರಲ್ಲಿ ದುಡ್ಡು ಹಾಕಕ್ ಹೋಗ್ಬೇಡಿ. ಯಾಕಂದ್ರೆ ಲಾಸ್ಟ್ ಟೈಮ್ ಪಂಜಾಬ್ ಅಲ್ಲಿ ಒಂದು ಹುಡುಗ ಅವರ ತಾತನ ಪೆನ್ಷನ್ ಏನ್ ಬರ್ತಿತ್ತು ಅದರಲ್ಲಿ 2 ಲಕ್ಷ ಅನ್ಸುತ್ತೆ ಅರೌಂಡ್, ಆ ದುಡ್ಡನ್ನ ಪಬ್ಜಿಗೆ ಹಾಕಿ ಹಾಳು ಮಾಡಿದ್ದಾನೆ. ಈಗ ಏನ್ ಮಾಡ್ತಿದ್ದಾನೆ ಗೊತ್ತಾ, ಪಾತ್ರೆ ತಿಕ್ಕೋ ಕೆಲಸ ಮಾಡ್ತಿದ್ದಾನೆ. ಅದಕ್ಕೆ ಹೇಳ್ತೀನಿ. ಸೊ ಇದು ನನ್ನ ಸಜೆಷನ್, ನಾನು ಹೇಳಿದ್ದೆಲ್ಲ ಫಾಲೋ ಮಾಡ್ತೀರಾ ಅಂತ ನನ್ಗೆ ಗೊತ್ತಿಲ್ಲ, ಆದ್ರೂ ಒಂದು ಸಜೆಷನ್ ಕೊಡ್ಬೇಕಾಯ್ತು, ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಓಪೋ ಕಡೆಯಿಂದ. ಓಪೋ A72 ಸ್ಮಾರ್ಟ್ ಫೋನ್ ಈಗ ಲಾಂಚ್ ಮಾಡ್ತಾರೆ ನೆಕ್ಸ್ಟ್ ಅಂತ ಎಲ್ಲ ಯಾವುದೋ ಒಂದು ಚೀನಾ ವೆಬ್ಸೈಟ್ ಅಲ್ಲಿ, ಚೀನಾ ಸೈಟ್ ಅಲ್ಲಿ ಲೀಕ್ ಆಗಿದೆ. ಸೊ ಇದರಲ್ಲಿ ನಿಮಗೆ ವೇರಿಯಂಟ್ಸ್ ಬರ್ಬೋದು. 4GB RAM, 128GB ROM, ಅದಾದ್ಮೇಲೆ 6GB 128GB, 8GB 128GB ಇದರಲ್ಲಿ ಬರ್ಬೋದು. ನಿಮಗೆ ಪ್ರೈಸ್ ಸ್ಟಾರ್ಟ್ ಆಗೋದು 18,300 ಇಂದ. ಅದಾದ್ಮೇಲೆ ನಿಮಗೆ 90 Hz ರಿಫ್ರೆಶ್ ರೇಟ್ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ನಿಮಗೋಸ್ಕರ ವಿಡಿಯೋ ತರ್ತೀನಿ. ಅದಾದ್ಮೇಲೆ ಓಪೋದ ಸ್ಮಾರ್ಟ್ ಫೋನ್ಸ್ ಈಗ ಚೀನಾ ವೆಬ್ಸೈಟ್ ಅಲ್ಲಿ ಲೀಕ್ ಆಗಿದೆ, ಆದ್ರೆ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಬರೋರ್ಗೂ ಗೊತ್ತಾಗಲ್ಲ. ಇನ್ನೊಂದು ಅಪ್ಡೇಟ್ ಕೂಡ ಓಪೋ ಕಡೆಯಿಂದಾನೆ ಬರುತ್ತೆ. ಓಪೋದವರು ಈಗ ನಿಮ್ಗೆ ಓಪೋ Reno 4 ಮೊಬೈಲ್ ಬಗ್ಗೆ ಗೊತ್ತಿರಬಹುದು, ಇದು ಚೀನಾದಲ್ಲಿ ಲಾಂಚ್ ಆಗಿದೆ ಅಂತೆ. ಸೊ ಈಗ ಒಂದು ತೈವಾನ್ ನ ನ್ಯಾಷನಲ್ ಕಮ್ಯುನಿಕೇಶನ್ಸ್ ಕಮಿಷನ್ ಒಂದು ವೆಬ್ಸೈಟ್ ಅಲ್ಲಿ ಈ ಫೋಟೋಸ್ ಲೀಕ್ ಆಗಿದೆ. ಸೊ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಸೊ ಬರೋರ್ಗೂ ಗೊತ್ತಾಗಲ್ಲ. ಸೊ ಚೈನಾದಲ್ಲಿ ಲಾಂಚ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಇಮೇಜಸ್ ಈ ತರ ಇದೆ ನೋಡಿ. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಓಪೋ ಕಡೆಯಿಂದ ಇನ್ನೊಂದು ಅಪ್ಡೇಟ್. ಓಪೋ A12s ಮೊಬೈಲ್ ಮೇಲೆ ಇದರಲ್ಲಿ 5MP ಸೆಲ್ಫಿ ಕ್ಯಾಮ್ರಾ, MediaTek Helio P35 ಪ್ರೊಸೆಸರ್, 3GB 32GB ವೇರಿಯಂಟ್ ಮೇಲೆ ಬರ್ಬೋದು. ಬ್ಯಾಟ್ರಿ 4320 mAh ಬ್ಯಾಟ್ರಿ. ಫೋಟೋಸ್ ಈ ತರ ಇದೆ, ನೋಡ್ತಾ ಹೋಗಿ. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಗೂಗಲ್ ಕಡೆಯಿಂದ. ಸೊ ಗೂಗಲ್ ಅವರು ಜಿಯೋದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ, ಮಾತುಕತೆ ಕೂಡ ನಡೆಸಿದ್ದಾರೆ. ಸೊ 4 ಬಿಲಿಯನ್ ನಾವು ಜಿಯೋದಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು, ಆದ್ರೆ ನೆಕ್ಸ್ಟ್ ಡೇ ಹೇಳಿದ್ರು 10 ಬಿಲಿಯನ್ ಅಂತ. 10 ಬಿಲಿಯನ್ ಅಂದ್ರೆ ಎಷ್ಟು ಸೊನ್ನೆ ಇರುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನೋಡೋಣ ಯಾರ್ಯಾರಿಗೆ ಗೊತ್ತೆ ಯಾರಿಗೆ ಗೊತ್ತಿಲ್ಲ. ಆದ್ಮೇಲೆ 10 ಬಿಲಿಯನ್ ನ ಜಿಯೋದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಪ್ಲಾನ್ ಆಗಿದೆ, ಏನ್ ಮಾಡ್ತಾರೆ ನೋಡ್ಬೇಕು. ಸೊ ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಏರ್ಟೆಲ್ ಕಡೆಯಿಂದ. ಏರ್ಟೆಲ್ ಬ್ಲೂ ಜೀನ್ಸ್, ಸೊ ಇದು ವಿಡಿಯೋ ಕಾನ್ಫರೆನ್ಸಿಂಗ್ ಸಾಫ್ಟ್ವೇರ್ ಅಥವಾ ಆಪ್ ಅಂತ ಕರಿಬಹುದು. ಇದರಲ್ಲಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಸೊ ನೀವು ಏರ್ಟೆಲ್ ವೆಬ್ಸೈಟ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು ನಿಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಟು ನೀವು ಫ್ರೀ ಆಗಿ ಸಬ್ಸ್ಕ್ರಿಪ್ಷನ್ ಪಡಿಬಹುದು ಈಗ ಸದ್ಯಕ್ಕೆ. ಸೊ ಫ್ರೀ ಆಗಿ ನೋಡ್ಬೋದು ಅಂತ ಹೇಳಿದ್ದಾರೆ ಏರ್ಟೆಲ್ ಬ್ಲೂ ಜೀನ್ಸ್ ಅವರು. ಈಗ ಜಿಯೋ ಮೀಟ್ ಆಗಿರ್ಬೋದು, ಗೂಗಲ್ ಮೀಟ್, ಮೈಕ್ರೋಸಾಫ್ಟ್ ಟೀಮ್ಸ್, ಝೂಮ್ ಮೇಲೆ ಅವರು ಕಾನ್ಸಂಟ್ರೇಷನ್ ಮಾಡಿದ್ದಾರೆ. ಅದನ್ನೆಲ್ಲ ಬೀಟ್ ಮಾಡಬೇಕು ಅಂತ ಏರ್ಟೆಲ್ ಅವರು ಈಗ ಯೋಚನೆ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ OnePlus ಕಡೆಯಿಂದ. OnePlus Nord ಮೊಬೈಲ್ ಬಗ್ಗೆ ನೀವೆಲ್ಲರೂ ಕೇಳಿರ್ಬೋದು. ಇದು 21st ಲಾಂಚ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದರ ಪ್ರೈಸ್ ಈಗ $500, ರಫ್ಲಿ $500 ಅಂತ ಹೇಳಿದ್ದಾರೆ. ನಿಮ್ಗೆ ನಾಳೆಯಿಂದ ಅಂದ್ರೆ ಜುಲೈ 15 ಇಂದ ನೀವು ಪ್ರೀ ಬುಕಿಂಗ್ ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಸೊ ನಾಳೆಯಿಂದ ಪ್ರೀ ಬುಕ್ ಮಾಡ್ತಾ ಹೋಗ್ಬೋದು. ಅದಾದ್ಮೇಲೆ ಇದರಲ್ಲಿ ನಿಮ್ಗೆ 765G ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ 765G ಪ್ರೊಸೆಸರ್ ಯೂಸ್ ಮಾಡಿರ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಸ್ಯಾಮ್ಸಂಗ್ ಕಡೆಯಿಂದ. ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 2 ಮೊಬೈಲ್ ನ August 5 ಗೆ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ರು, ಬಟ್ ಈಗ ಲಾಂಚ್ ಮಾಡಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಕೆಲವು ಸಾಫ್ಟ್ವೇರ್ ಕಾಂಪ್ಲಿಕೇಶನ್ಸ್ ಮೇಲೆ ಲಾಂಚ್ ಮಾಡಲ್ಲ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ನಿಮ್ಗೆ ಇದರಲ್ಲಿ 64MP ಕ್ಯಾಮ್ರಾ ಸಿಗುತ್ತೆ, ಬ್ಯಾಕ್ ರೇರ್ ಕ್ಯಾಮ್ರಾ, ಟ್ರಿಪಲ್ ಕ್ಯಾಮ್ರಾ ಯೂಸ್ ಮಾಡಿದ್ದಾರೆ ಅಂತ. ಅದಾದ್ಮೇಲೆ 7.7 ಇಂಚ್ ಸೂಪರ್ AMOLED ಡಿಸ್ಪ್ಲೇ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಐ ಬಟನ್ ಕ್ಲಿಕ್ ಮಾಡಿ ಫುಲ್ ವಿಡಿಯೋ ವಾಚ್ ಮಾಡಿ, ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಅದಾದ್ಮೇಲೆ ಇದರಲ್ಲಿ ಡ್ಯುಯಲ್ ಬ್ಯಾಟ್ರಿ ಸೆಟಪ್ ಕೂಡ ಮಾಡಿರಬಹುದು ಅಂತ ಎಕ್ಸ್ಪೆಕ್ಟೇಷನ್ಸ್. MI ಕಡೆಯಿಂದ ಇದೊಂದು ಅಮೇಜಿಂಗ್ ಗ್ಯಾಡ್ಜೆಟ್ ಅಂತ ಹೇಳ್ಬೋದು. ಈ ಅಪ್ಡೇಟ್ ಅಲ್ಲಿ ಇವತ್ತು ಲಾಂಚ್ ಆಗಿದೆ ಅಂತ ಕಾಣುತ್ತೆ. ಸೊ ನೀವು ಹೋಗಿ ಬೈ ಮಾಡಬಹುದು ಅಮೆಜಾನ್ ಮತ್ತೆ ಫ್ಲಿಪ್ಕಾರ್ಟ್ ಇಂದ. ಅದ್ರ ಮುಂಚೆ ಯಾವ್ದು ಅಂತ ಕೇಳಿ, ಪೋರ್ಟಬಲ್ ಎಲೆಕ್ಟ್ರಿಕ್ ಏರ್ ಕಂಪ್ರೆಸರ್, ನಿಮ್ಗೆ ಹೆಸರು ಕೇಳ್ತಾ ಗೊತ್ತಾಗಿರ್ಬೋದು. ಜಸ್ಟ್ ನಮ್ಗೆ ಗೊತ್ತಿರೋ ಸೈಜ್ ಈ ಸೈಜ್ ಇದೆ ಅನ್ಸುತ್ತೆ, ನೀವು ಹೋಗಿ ಬೈ ಮಾಡಬಹುದು. ಇದರಲ್ಲಿ ನೀವು ಏರ್ ಕಂಪ್ರೆಸ್ ಮಾಡಬಹುದು. ಇದನ್ನ ಎಲೆಕ್ಟ್ರಿಕ್ ಏರ್ ಕಂಪ್ರೆಸರ್ ಅಂತ ಕರೆದಿದ್ದಾರೆ. ಅಂದ್ರೆ ಇದರಲ್ಲಿ ಚಾರ್ಜ್ ಮಾಡೋ ಕೆಪಾಸಿಟಿ ಇರುತ್ತೆ, ಪವರ್ ಬ್ಯಾಂಕ್ ಇಂದ ಚಾರ್ಜ್ ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ. ಸೊ ನೀವು ಚಾರ್ಜ್ ಮಾಡಿ ಯಾವ ಬೇಕಾದ್ರೂ ಯೂಸ್ ಮಾಡ್ಕೊಂತ ಹೋಗ್ಬೋದು. ಸೊ ಅಮೆಜಾನ್ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಈಗ ಜನ ಮುಗಿಬಿದ್ದಿದ್ದಾರೆ ತಗೊಳೋದಕ್ಕೆ ಅಂತ ಒಂದು ನ್ಯೂಸ್. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಮೋಟೋ ಕಡೆಯಿಂದ. ಮೋಟೋ G9 ಮೊಬೈಲ್ ನೀವು ಕೇಳಿರ್ಬೋದು, ಇಲ್ಲ ಅಂದ್ರೆ ಕೇಳಿ. ಇದು ಒಂದು ಸ್ಪ್ಯಾನಿಷ್ ವೆಬ್ಸೈಟ್ ಅಲ್ಲಿ ಇದು ಲೀಕ್ ಆಗಿದೆ ಇಮೇಜಸ್. ಮತ್ತೆ ಇದರಲ್ಲಿ 4GB 128GB ವೇರಿಯಂಟ್ ಇರಬಹುದು. ಇದರ ಪ್ರೈಸ್ ಕೂಡ ಲೀಕ್ ಆಗಿದೆ, ಇಮೇಜಸ್ ಮತ್ತೆ ಪ್ರೈಸಸ್. ಇದರ ಪ್ರೈಸ್ €277.15 ಅಂತ ಲೀಕ್ ಆಗಿದೆ. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ರಿಯಲ್ಮಿ ಕಡೆಯಿಂದ. ರಿಯಲ್ಮಿ 30W ಡಾರ್ಟ್ ಪವರ್ ಬ್ಯಾಂಕ್ 10,000 mAh ಪವರ್ ಬ್ಯಾಂಕ್ ನಿಮಗೆ ಸಿಗ್ತಾ ಹೋಗುತ್ತೆ. ಇದರಲ್ಲಿ 2 ಕಲರ್ ಸಿಗುತ್ತೆ, ನೋಡ್ತಾ ಹೋಗಿ. ಸೊ ಯೆಲ್ಲೋ ಮತ್ತೆ ಬ್ಲ್ಯಾಕ್ ಕಲರ್ ಸಿಗ್ತಾ ಹೋಗುತ್ತೆ. ನೀವು ಇದರಲ್ಲಿ ನಿಮಗೆ ಮಲ್ಟಿಪಲ್ ಚಾರ್ಜಿಂಗ್ ಸೊಲ್ಯೂಷನ್ಸ್ ಕೂಡ ಸಿಗ್ತಾ ಹೋಗುತ್ತೆ. ನೀವು 2-3 ಮೊಬೈಲ್ ಒಂದೇ ಸರಿ ಚಾರ್ಜ್ ಮಾಡ್ತಾ ಹೋಗ್ಬೋದು.
ಇದರ ಪ್ರೈಸ್ 1999. ಇದು ನಿಮಗೆ 21 ಜುಲೈಯಿಂದ ಸೊ ಸೇಲ್ ಬರುತ್ತೆ. ಇವತ್ತು ಲಾಂಚ್ ಮಾಡಿದ್ದಾರೆ. ಸೊ 21 ಜುಲೈಯಿಂದ ನಿಮಗೆ ಸೇಲ್ ಫ್ಲಿಪ್ಕಾರ್ಟ್ ಮತ್ತೆ ಅಮೆಜಾನ್ ಕೂಡ ಅವೈಲೇಬಲ್ ಇರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು? ಇಷ್ಟ ಅಂದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇದೇ ತರದ ನಾಲೆಜಬಲ್ ಟೆಕ್ ನ್ಯೂಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯು ಆರ್ ವಾಚಿಂಗ್ ಮನೋಜ್ ಟೆಕ್ನಿಕಲ್ ಪಾಯಿಂಟ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ತಂದಿದ್ದೀನಿ ಅಮೇಜಿಂಗ್ ಟೆಕ್ ನ್ಯೂಸ್. ಸೊ ಟೈಮ್ ಪಾಸ್ ಮಾಡಿದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ. ಫಸ್ಟ್ ಅಪ್ಡೇಟ್ ಬರುತ್ತೆ ರೆಡ್ಮಿ ಕಡೆಯಿಂದ. ರೆಡ್ಮಿ ನೋಟ್ 9 Pro Max ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ ಸೇಲ್ ಇದೆ. ಯಾರಾದ್ರೂ ಬೇಕಾದವರು ಅಮೆಜಾನ್ ಮತ್ತೆ ಶಿಯೋಮಿ ಸೈಟ್ ಅಲ್ಲಿ ಹೋಗಿ ಬೈ ಮಾಡಬಹುದು. ಇದರಲ್ಲಿ ನಿಮಗೆ ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ 720G ಪ್ರೊಸೆಸರ್, ಕ್ವಾಡ್ ರೇರ್ ಕ್ಯಾಮ್ರಾ, ಅದಾದ್ಮೇಲೆ 33 ವ್ಯಾಟ್ ಫಾಸ್ಟ್ ಚಾರ್ಜರ್, 5000 mAh ಬ್ಯಾಟರಿ ಜೊತೆಗೆ ಸಿಗ್ತಾ ಇದೆ. 33 ವ್ಯಾಟ್ ಫಾಸ್ಟ್ ಚಾರ್ಜರ್ ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಇದರಲ್ಲಿರೋ ವೇರಿಯಂಟ್ 8GB 64GB ಮತ್ತೆ 8GB 128GB. ಫೋಟೋಸ್ ನೋಡ್ತಾ ಹೋಗಿ. ಓಕೆ, ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ OnePlus Nord ಕಡೆಯಿಂದ. OnePlus Nord ಮೊಬೈಲ್ ನ ಯಾರಾದ್ರೂ ಪ್ರೀ ಬುಕ್ ಮಾಡೋರಿದ್ರೆ ಇವತ್ತು ಮಧ್ಯಾಹ್ನ 1:30 ಇಂದ ಸೇಲ್ ಸ್ಟಾರ್ಟ್ ಆಗಿದೆ ಪ್ರೀ ಬುಕ್ ಗೋಸ್ಕರ. ಸೊ ಯಾರಾದ್ರೂ ಬುಕ್ ಮಾಡೋದ್ರೆ ಅಮೆಜಾನ್ ಅಲ್ಲಿ ಹೋಗಿ ಬುಕ್ ಮಾಡಬಹುದು. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ನ್ಯೂಸ್. OnePlus Nord ಕಡೆಯಿಂದ ಯಾರು ಪ್ರೀ ಬುಕ್ ಮಾಡ್ತಾರೋ ಅವರಿಗೆ ಸರ್ಪ್ರೈಸ್ ಬಾಕ್ಸಸ್ ಕಾದಿದೆ ಅಂತ OnePlus ಅವರು ತಿಳಿಸಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕೂಡ OnePlus ಕಡೆಯಿಂದಾನೆ. OnePlus Buds ಡಿಸೈನ್ ಲೀಕ್ ಆಗಿದೆ. ಸೊ ಇದರ ವೆಯ್ಟ್ 35 grams ಇದೆ. 7 hours ಆಫ್ ಬ್ಯಾಟರಿ ಲೈಫ್. ಮತ್ತೆ ಇದನ್ನ 21 ಜುಲೈಗೆ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಡಿಸೈನ್ ಫೋಟೋಸ್ ಈ ತರ ಇದೆ. ರಿಯಾಲಿಟಿ ಗೊತ್ತಾಗೋದು ಯಾವತ್ತು ಲಾಂಚ್ ಆಗಿದೆ. ಸೊ ಫೋಟೋಸ್ ಹೀಗಿದೆ ನೋಡಿ. ಇದರಲ್ಲಿ ನಿಮ್ಗೆ ಏನು ಕೇಸ್ ಕೊಡ್ತಾನೆ. ಸೊ ಕೇಸ್ ಇಂದ ನೀವು ಚಾರ್ಜ್ ಮಾಡಿದ್ದೆ ಅದರಲ್ಲಿ. ಸೊ ನೀವು ಚಾರ್ಜ್ ಮಾಡಿದೆ, ಕೇಸಲ್ಲಿ ಚಾರ್ಜ್ ಮಾಡಿದ್ದೆ ಆದ್ರೆ 30 hours ಬ್ಯಾಟರಿ ಲೈಫ್ ಸಿಗುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಸ್ಯಾಮ್ಸಂಗ್ ಕಡೆಯಿಂದ. ಸೊ ಸ್ಯಾಮ್ಸಂಗ್ ಗ್ಯಾಲಕ್ಸಿ A7 ಟ್ಯಾಬ್ ಗೀಕ್ ವೆಂಚ್ ಅಲ್ಲಿ ಲೀಕ್ ಆಗಿದೆ. ಸೊ ಫೋಟೋಸ್ ಈ ತರ ಇದೆ ನೋಡಿ. ಇದರಲ್ಲಿ ನಿಮಗೆ 3GB ರ್ಯಾಮ್ ಮತ್ತೆ Android 10 ಯೂಸ್ ಮಾಡಿರ್ಬೋದು. ಸ್ನ್ಯಾಪ್ಡ್ರ್ಯಾಗನ್ 662 ಪ್ರೊಸೆಸರ್ ಕೂಡ ಯೂಸ್ ಮಾಡಿರ್ಬೋದು ಸ್ಯಾಮ್ಸಂಗ್ ಗ್ಯಾಲಕ್ಸಿ A7 ಅಲ್ಲಿ. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಜಿಯೋ ಕಡೆಯಿಂದ. ಜಿಯೋ ಮೀಟ್ ವಿಡಿಯೋ ಕಾನ್ಫರೆನ್ಸಿಂಗ್ ಆಪ್ ಏನು ಲಾಸ್ಟ್ ವೀಕ್ ಅವರು ಲಾಂಚ್ ಮಾಡಿದ್ರು. ಇದು 5 million ಡೌನ್ಲೋಡ್ಸ್ ಕ್ರಾಸ್ ಆಗಿದೆ ಅಂತ ಅಂಬಾನಿ ಅವರು ಹೇಳಿದ್ದಾರೆ. ಸೊ ಜಿಯೋ ಮೀಟ್ ಅಪ್ಲಿಕೇಶನ್ ಝೂಮ್ ತರದ ಒಂದು ಅಪ್ಲಿಕೇಶನ್. ಇದು ಗೂಗಲ್ ಮೀಟ್, ಮೈಕ್ರೋಸಾಫ್ಟ್ ಟೀಮ್ಸ್ ಏನಿತ್ತು ಅದೇ ತರದ ಒಂದು ಅಪ್ಲಿಕೇಶನ್, ವಿಡಿಯೋ ಕಾನ್ಫರೆನ್ಸಿಂಗ್ ಅಪ್ಲಿಕೇಶನ್. ಇದು 5 million ಡೌನ್ಲೋಡ್ಸ್ ಕ್ರಾಸ್ ಆಗಿದೆ ಅಂತ ಅಂಬಾನಿ ಅವರೇ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಅಪ್ಡೇಟ್ ಕೂಡ ಬರುತ್ತೆ ಜಿಯೋ ಕಡೆಯಿಂದ. ಸೊ ಜಿಯೋ ಅವರು 5G ಡೆವಲಪ್ಮೆಂಟ್ ಕಂಪ್ಲೀಟ್ ಮಾಡಿದೀವಿ, ಟೆಸ್ಟಿಂಗ್ ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. 4G ಯೂಸರ್ಸ್ ಏನಿದೀವಿ, ಸೊ ನಾನು ಕೂಡ ಯೂಸ್ ಮಾಡ್ತೀನಿ. 4G ಯೂಸರ್ಸ್ ಏನಿದ್ದಾರೆ, ಜಿಯೋ 4G ಯೂಸರ್ಸ್ 5Gಗೆ ಈಸಿಯಾಗಿ ಅಪ್ಗ್ರೇಡ್ ಮಾಡಬಹುದು ಅಂತ ಹೇಳಿದ್ದಾರೆ. ಮತ್ತೆ ಇದು ಏನಿದೆ 5G, ಜಿಯೋ 5G ನ ಆತ್ಮನಿರ್ಭರ್ ಭಾರತ್ಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದೀವಿ ಆ ಪ್ರೋಗ್ರಾಮ್ಗೋಸ್ಕರ ಅಂತ ಕೂಡ ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ OnePlus ಕಡೆಯಿಂದ. ಸೊ OnePlus 8 ಮತ್ತೆ OnePlus 8 Pro ಯೂಸರ್ಸ್ ಯಾರಾದ್ರೂ ಇದ್ರೆ ಈಗ ನೀವು ನಿಮ್ಮ ಮೊಬೈಲ್ ನ ಅಪ್ಡೇಟ್ ಮಾಡ್ತಾ ಹೋಗಬಹುದು. ಆಂಡ್ರಾಯ್ಡ್ ವರ್ಷನ್ Android 11 Beta 2 ವರ್ಷನ್ ಈಗ ನೀವು ಅಪ್ಡೇಟ್ ಮಾಡ್ತಾ ಹೋಗಬಹುದು. ಲಾಸ್ಟ್ ವೀಕ್ ಗೂಗಲ್ ಪಿಕ್ಸೆಲ್ ಅವ್ರಿಗೆ ಸೊ ಅಪ್ಡೇಟ್ ಮಾಡೋಕೆ ಹೇಳಿದ್ರು. ಸೊ ಬಿಟ್ಟಿದ್ರು, ಅದನ್ನ ರಿಲೀಸ್ ಮಾಡಿದ್ರು. ಈಗ OnePlus 8 ಮತ್ತೆ OnePlus 8 Pro ಯೂಸರ್ಸ್ ಅಪ್ಡೇಟ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಅಪ್ಡೇಟ್ ಟಿಕ್ಟಾಕ್ ಬಗ್ಗೆ. ಸೊ ಟಿಕ್ಟಾಕ್ ನ US ಅಲ್ಲಿ ಬ್ಯಾನ್ ಮಾಡಬೇಕು ಅಂತ ಸೊ ರಾಬರ್ಟ್ ಓಬ್ರಿಯನ್ ಅವರು US ನ NSA ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಇವರು ಹೇಳಿದ್ದಾರೆ. ಇದು ಒಂದು ಸ್ಪೈಯಿಂಗ್, ನಮ್ಮ ದೇಶದ ಮೇಲೆ ಸ್ಪೈ ಮಾಡ್ತಾ ಇದ್ದಾರೆ. ಸೊ ಟಿಕ್ಟಾಕ್ ಇಂದ ಅಂತ ಹೇಳಿದ್ದಾರೆ. ಇದೊಂದು ಸ್ಪೈಯಿಂಗ್ ಟೂಲ್ ಅಂತ ಹೇಳಿದ್ದಾರೆ. ಇದರಿಂದ ನಾವು ಬಚಾವ್ ಆಗ್ಬೇಕಂದ್ರೆ ಫಸ್ಟ್ ಬ್ಯಾನ್ ಮಾಡಬೇಕು. ನಾವು ಇಂಡಿಯಾದಲ್ಲಿ ಈಗ 59 ಆಪ್ಸ್ ನ ಬ್ಯಾನ್ ಮಾಡಿದೀವಿ. ಈಗ ಟಿಕ್ಟಾಕ್ ಮತ್ತೆ ಓಪನ್ ಆಗಿದೆ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ. ಎಷ್ಟಿದೆ ಎಷ್ಟು ಸುಳ್ಳು ನನಗೆ ಗೊತ್ತಿಲ್ಲ. ನಿಮಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ. ಮತ್ತೆ ಅದಾದ್ಮೇಲೆ 59 ಆಪ್ಸ್ ಬ್ಯಾನ್ ಆದ್ಮೇಲೆ ಯಾರ್ಯಾರು ಅನ್ಇನ್ಸ್ಟಾಲ್ ಮಾಡಿದ್ರು ನಿಮ್ಗೊಂದು ಸೆಲ್ಯೂಟ್. ಮತ್ತೆ ಇನ್ಸ್ಟಾಲ್ ಮಾಡಬೇಡಿ. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಜಿಯೋ ಕಡೆಯಿಂದ. ಜಿಯೋ ಟಿವಿ ಪ್ಲಸ್ ಇವತ್ತು ಅನೌನ್ಸ್ ಮಾಡಿದ್ದಾರೆ. ಇವತ್ತೇನಿತ್ತು ರಿಲಯನ್ಸ್ AGM 2020. ರಿಲಯನ್ಸ್ AGM 2020 ಅಂದ್ರೆ ಆನ್ಯುವಲ್ ಜನರಲ್ ಮೀಟಿಂಗ್ 2020 ಅಂತ ಇವತ್ತು ಅವರು ಸೊ ಅನೌನ್ಸ್ ಮಾಡಿದ್ದಾರೆ. ಇಂಟರ್ಫೇಸ್ ಈ ತರ ಇದೆ ನೋಡಿ, ಜಿಯೋ ಟಿವಿ ಪ್ಲಸ್ ಇಂಟರ್ಫೇಸ್. ಇವತ್ತು ನಿಮ್ಗೆ ಹೇಳಿದ್ದಾರೆ 12 ಲೀಡಿಂಗ್ ಗ್ಲೋಬಲ್ ಓವರ್ ದ ಟಾಪ್ ಪ್ಲಾಟ್ಫಾರ್ಮ್ಸ್, ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್ ಆಗಿರ್ಬೋದು, ಡಿಸ್ನಿ ಹಾಟ್ಸ್ಟಾರ್ ಮತ್ತೆ ಸೋನಿ ಲೈವ್, ಇದೇ ತರದ ಹಲವಾರು ಪ್ಲಾಟ್ಫಾರ್ಮ್ಸ್ ನಿಮಗೆ ಇದರಲ್ಲಿ ನೋಡಬಹುದು ಅಂತ ಕೂಡ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಅಪ್ಡೇಟ್ ಗೂಗಲ್ ಮತ್ತೆ ಜಿಯೋ ಕಡೆಯಿಂದ. ಸೊ ನಿನ್ನೆ ನ್ಯೂಸ್ ಯಾರಾದ್ರೂ ನೋಡಿಲ್ಲ ಅಂದ್ರೆ ಐ ಬಟನ್ ಕ್ಲಿಕ್ ಮಾಡಿ ಫುಲ್ ವಿಡಿಯೋ ವಾಚ್ ಮಾಡಿ. ಸೊ ಆ ನ್ಯೂಸ್ ಅಲ್ಲಿ ನಾನು ಹೇಳಿದೆ ಗೂಗಲ್ ಅವರು ಜಿಯೋದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ. ಸೊ ಈಗ ಅದ್ರ ಬಗ್ಗೆ ನ್ಯೂಸ್. ಗೂಗಲ್ ಮತ್ತೆ ಜಿಯೋ ಟೀಮ್ ಅಪ್ ಆಗಿ ಈಗ ಹೊಸ ಆಂಡ್ರಾಯ್ಡ್ ಮೊಬೈಲ್ ನ ತರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಮುಖೇಶ್ ಅಂಬಾನಿ ಅವರೇ ಕೂಡ ಖುದ್ದಾಗಿ ಹೇಳಿದ್ದಾರೆ ಇದನ್ನ.
ಸೊ ಇದು 4G ಕನೆಕ್ಟಿವಿಟಿ ಮೊಬೈಲ್ ಅಂತ ಹೇಳಿದರೆ. ಸೊ ರೆಡಿ ಆಗಿರುತ್ತೆ 5G ಕನೆಕ್ಟಿವಿಟಿ ಕೂಡ. ಏನಾದ್ರು ಟೆಕ್ನಾಲಜಿ ಬಂದ್ರೆ ಆಕ್ಚುಲಿ 5G ಕನೆಕ್ಟಿವಿಟಿ ಕೂಡ ರೆಡಿ ಆಗಿರುತ್ತೆ ಅಂತ ಹೇಳಿದ್ದಾರೆ ಅಂಬಾನಿ ಅವರು. ಏನ್ ಮಾಡ್ತಾರೆ, ಎಷ್ಟೆಷ್ಟು ಫೀಚರ್ಸ್ ಇದರಲ್ಲೆಲ್ಲ ತರಬಹುದು ಅಂತ ನೋಡೋಣ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇದೇ ತರದ ಟೆಕ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮನೋಜ್ ಕಸ್ತೂರಿ, ನೀವು ನೋಡ್ತಾ ಇದ್ದೀರಾ ಮನೋಜ್ ಟೆಕ್ನಿಕಲ್ ಪಾಯಿಂಟ್. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫಸ್ಟ್ ಅಪ್ಡೇಟ್ ಬರುತ್ತೆ ಸ್ಯಾಮ್ಸಂಗ್ ಮೊಬೈಲ್. ಸೊ ಸ್ಯಾಮ್ಸಂಗ್ ಗ್ಯಾಲಕ್ಸಿ M31s ಮೊಬೈಲ್ ತಗೊಂಡು ಇದರಲ್ಲಿ 6000 mAh ಬ್ಯಾಟರಿ, ಅದಾದ್ಮೇಲೆ ಇದರ ಪ್ರೈಸ್ 20,000. ಇದನ್ನ ಈ ಮಂತ್ ಅಂದ್ರೆ ಜುಲೈ ಮಂತ್ ಎಂಡ್ ಅಲ್ಲಿ ಸೊ ಲಾಂಚ್ ಮಾಡಬಹುದು ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದಾದ್ಮೇಲೆ ಆಗಸ್ಟ್ ಅಲ್ಲಿ ಇದನ್ನ ಸೇಲ್ಗೆ ಬಿಡ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಇದರ ಫೋಟೋಸ್ ಈ ತರ ಇದೆ ನೋಡಿ. ಇದರಲ್ಲಿ ನಿಮಗೆ 6GB ರ್ಯಾಮ್ ಮತ್ತೆ 128GB ಸ್ಟೋರೇಜ್, ಅದಾದ್ಮೇಲೆ ಆಕ್ಟಾ ಕೋರ್ ಎಕ್ಸಿನೋಸ್ 691 ಪ್ರೊಸೆಸರ್ ಕೂಡ ಯೂಸ್ ಮಾಡಿರ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ನೆಕ್ಸ್ಟ್ ನ್ಯೂಸ್ ಟ್ವಿಟರ್. ಸೊ ಟ್ವಿಟರ್ ಕಡೆಯಿಂದ ಈಗ ಬರಾಕ್ ಒಬಾಮಾ, ಬಿಲ್ ಗೇಟ್ಸ್ ಮತ್ತೆ ಆಪಲ್ ಅವ್ರದ್ದು ಅಫಿಷಿಯಲ್ ಟ್ವಿಟರ್ ಅಕೌಂಟ್ಸ್ ಏನಿತ್ತು ಈಗ ಬ್ಲಾಕ್ ಮಾಡಿದ್ದಾರೆ, ಬಿಟ್ಕಾಯಿನ್ ಸ್ಕ್ಯಾಮ್ ಅಂತ. ಸೊ ಹ್ಯಾಕರ್ಸ್ ಇವ್ರ ಅಕೌಂಟ್ ನ ಹ್ಯಾಕ್ ಮಾಡಿ, ಸೊ ಎಸ್ಪೆಷಲಿ ನಾನು ಬರಾಕ್ ಒಬಾಮಾ ಅವ್ರು ನೋಡಿದೆ, ಅದರಲ್ಲಿತ್ತು 1000 ಬಿಟ್ಕಾಯಿನ್ಸ್ ನೀವು ನಮಗೆ ಸೆಂಡ್ ಮಾಡಿ 2000 ಬಿಟ್ಕಾಯಿನ್ಸ್ ನಾವು ನಿಮಗೆ ರಿಪ್ಲೈ ಸೆಂಡ್ ಮಾಡ್ತೀವಿ ಅಂತ ಇತ್ತು. ಸೊ ಈ ತರ ಅಫಿಷಿಯಲ್ ವೆಬ್ಸೈಟ್ ಹ್ಯಾಕ್ ಮಾಡಿ ಸ್ಕ್ಯಾಮ್ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿಗೆ ಬಂದಿದೆ ನೋಡ್ಬೇಕು. ಅದಾದ್ಮೇಲೆ ಇದರಲ್ಲಿ 84,000 ಡೊನೇಟ್ ಮಾಡಿದ್ದಾರೆ ಜನ ಅಂತ ಕೂಡ ಹೇಳಿದ್ದಾರೆ. ಸೊ ರಿಪ್ಲೈ ಬರುತ್ತೆ ಅಂತ ಅತಿ ಆಸೆ ಬಿದ್ದು ಅಥವಾ ಏನೋ ಜನ ಮಾಡಿದ್ದಾರೆ. ಸೊ 84 lakhs ಈಗ ಹಣ ಕಳ್ಕೊಂಡಿದ್ದಾರೆ ಅಂತ ಕೂಡ ನ್ಯೂಸ್ ಬಂದಿದೆ. ನಾನು ನಿಮ್ಗೆ ಹೇಳಿದ್ದೆ Vivo X50 ಸೀರೀಸ್ ಲಾಂಚ್ ಮಾಡ್ತಾರೆ ಅಂತ. ಸೊ ಈಗ Vivo X50 ಸೀರೀಸ್ ಇಂಡಿಯಾದಲ್ಲಿ ಲಾಂಚ್ ಆಗಿದೆ. ಯಾರಾದ್ರೂ ಬೈ ಮಾಡೋದ್ರೆ ಬೈ ಮಾಡ್ಬೋದು. ಈಗ ಜಸ್ಟ್ ಇನ್ನು ಬೈ ಮಾಡಕ್ಕಾಗಲ್ಲ, ಪ್ರೀ ಬುಕ್ ಮಾಡ್ಬೋದು ನೀವು. ನಾನು ಕೂಡ ಚೆಕ್ ಮಾಡಿದೆ ಫ್ಲಿಪ್ಕಾರ್ಟ್ ಅಲ್ಲಿ, ಜಸ್ಟ್ ಪ್ರೀ ಬುಕ್ ಮಾಡಕ್ ಮಾತ್ರ ಬಿಟ್ಟಿದ್ದಾರೆ. ಈಗ ಅದರ ಪ್ರೈಸ್ 34,000 ಇದೆ, 37,000 ಇದೆ. X50 Proದು 49,000, 50,000 ಇದೆ ಅನ್ಕೊಳ್ಳಿ. ಅದಾದ್ಮೇಲೆ ಇದರಲ್ಲಿ ಬರುತ್ತೆ 48MP, 13MP, 8MP, 8MP ಕ್ಯಾಮ್ರಾ, ಕ್ವಾಡ್ ಕ್ಯಾಮ್ರಾ, ರೇರ್ ಕ್ಯಾಮ್ರಾ. ಅದಾದ್ಮೇಲೆ ಫ್ರಂಟ್ ಕ್ಯಾಮ್ರಾ 32MP ಫ್ರಂಟ್ ಕ್ಯಾಮ್ರಾ. ವೇರಿಯಂಟ್ಸ್ 8GB, 128GB ಮತ್ತೆ 8GB, 256GB ವೇರಿಯಂಟ್ಸ್ ಇದರಲ್ಲಿ ಸಿಗ್ತಾ ಇದೆ. ಸೊ ಫೋಟೋಸ್ ಈ ತರ ಇದೆ ನೋಡಿ. Vivo X50 ಮತ್ತೆ Vivo X50 Pro ಹೋಲ್ ಪಂಚ್ ಡಿಸ್ಪ್ಲೇ ಕ್ವಾಡ್ ಕ್ಯಾಮ್ರಾ ಈಗ ಇಂಡಿಯಾದಲ್ಲಿ ಲಾಂಚ್ ಆಗಿದೆ. ಓಕೆ, ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ MI ಕಡೆಯಿಂದ. MI ಕರ್ವ್ಡ್ ಗೇಮಿಂಗ್ ಮಾನಿಟರ್ ಅಂತ. ಸೊ ಇದರ ಸ್ಪೆಷಾಲಿಟಿ 144 Hz ರಿಫ್ರೆಶ್ ರೇಟ್ ಇದೆ. ಅದಾದ್ಮೇಲೆ 34 ಇಂಚ್ ಡಿಸ್ಪ್ಲೇ ಇದೆ ನಿಮ್ಗೆ, ಮಾನಿಟರ್ ಡಿಸ್ಪ್ಲೇ. ಅದಾದ್ಮೇಲೆ ಇದರ ಪ್ರೈಸ್ ಅರೌಂಡ್ 35,000 ಅಂತ ಹೇಳಿದ್ದಾರೆ. ಲಾಂಚ್ ಆಗಿದೆ, ಬಟ್ ಇಂಡಿಯಾದಲ್ಲಿ ಬರುತ್ತೋ ಇಲ್ಲೋ ಡೌಟ್ ಇದೆ. ಸೊ ಪಿಕ್ಸ್ ಈ ತರ ಇದೆ ನೋಡಿ. 399 euros ಅಂತ ಕೂಡ ಹೇಳಿದ್ದಾರೆ. ಆಸ್ಪೆಕ್ಟ್ ರೇಷಿಯೋ 21:9 ಅಂತ. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ರಿಯಲ್ಮಿ ಮೊಬೈಲ್ ಮೇಲೆ. ರಿಯಲ್ಮಿ 6ಗೆ ಹೊಸ ವೇರಿಯಂಟ್ ಆಡ್ ಮಾಡಿದ್ದಾರೆ. ಮುಂಚೆ ಇತ್ತು 4GB 64GB, 6GB 128GB, 8GB 128GB ಇತ್ತು. ಈಗ 6GB 64GB ಆಡ್ ಮಾಡಿದ್ದಾರೆ. ಇದರ ಪ್ರೈಸ್ ಅರೌಂಡ್ 16,000 ಇದೆ. ಆಮೇಲೆ ನೀವು ಇದನ್ನ ಜುಲೈ 17 ಇಂದ ಯಾರಾದ್ರೂ ತಗೊಂಡೋಗಿದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ನೀವು ಬೈ ಮಾಡ್ತಾ ಹೋಗ್ಬೋದು. ಮುಂಚೆ 4GB 64GB, 6GB ಮತ್ತೆ 128GB, 8GB 128GB ಇತ್ತು. ಓಕೆ, ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಇನ್ಫಿನಿಕ್ಸ್ ಮೊಬೈಲ್ಸ್ ಇಂದ. ಇನ್ಫಿನಿಕ್ಸ್ ಸ್ಮಾರ್ಟ್ 4 ಮೊಬೈಲ್ ನ ಜುಲೈ 21ಗೆ ಲಾಂಚ್ ಮಾಡ್ತೀವಿ ಅಂತ ಫ್ಲಿಪ್ಕಾರ್ಟ್ ಅಲ್ಲಿ ಬ್ಯಾನರ್ ಬಂದಿತ್ತು. ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಇದರಲ್ಲಿ ನಿಮ್ಗೆ ಕ್ಯಾಮ್ರಾ ಬಗ್ಗೆ ಆಗಿರ್ಬೋದು, ಪ್ರೈಸ್ ಬಗ್ಗೆ ಆಗಿರ್ಬೋದು, ಬ್ಯಾಟ್ರಿ ಬಗ್ಗೆ ಆಗಿರ್ಬೋದು, ಅದಾದ್ಮೇಲೆ ರ್ಯಾಮ್ ರಾಮ್ ಎಷ್ಟು ಯೂಸ್ ಮಾಡಿದ್ದಾರೆ, ಪ್ರೊಸೆಸರ್ ಯಾವ್ದು ಯೂಸ್ ಮಾಡಿದ್ದಾರೆ ಅಂತ ಯಾವುದೇ ಡೀಟೇಲ್ಸ್ ಕೊಟ್ಟಿಲ್ಲ. ಆದ್ರೆ ಜಸ್ಟ್ ಈಗ 21ಗೆ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ರೆ ಫ್ಲಿಪ್ಕಾರ್ಟ್ ಅಲ್ಲೇ ನೀವು ಬೈ ಮಾಡ್ಬೋದು ಅನ್ಸುತ್ತೆ. ಆದ್ರೆ ಪ್ರೀ ಆರ್ಡರ್ ಅಥವಾ ಬೈ ಮಾಡ್ಬೋದು 21st ಇಂದ. 21st ಮಧ್ಯಾಹ್ನ 12 ಗಂಟೆಗೆ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಪ್ಡೇಟ್ ಬರುತ್ತೆ IQ ಮೊಬೈಲ್ಸ್ ಕಡೆಯಿಂದ. IQ U1 ಮೊಬೈಲ್ ಈಗ 23rd ಜುಲೈ ಇಂದ ಸೇಲ್ ಕಮೆಂಟ್ಸ್ ಆಗ್ತಾ ಇದೆ. ಯಾರಾದ್ರೂ ಬೈ ಮಾಡೋರಿದ್ರೆ ಹೋಗಿ ಬೈ ಮಾಡಬಹುದು. ಇದರಲ್ಲಿ 8GB 128GB ವೇರಿಯಂಟ್ ಇದೆ, 4500 mAh ಬ್ಯಾಟ್ರಿ, 48MP ರೇರ್ ಟ್ರಿಪಲ್ ಕ್ಯಾಮ್ರಾ. ಅದಾದ್ಮೇಲೆ ನಿಮ್ಗೆ ಸಿಗ್ತಾ ಇದೆ ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ 720G ಪ್ರೊಸೆಸರ್. ಬೈ ಮಾಡೋದ್ರೆ ಬೈ ಮಾಡಬಹುದು. ಪಿಕ್ಸ್ ಈ ತರ ಇದೆ ನೋಡಿ. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಗೂಗಲ್ ಮತ್ತೆ ಜಿಯೋ ಕಡೆಯಿಂದ. ಗೂಗಲ್ ಟಿವಿಗ ಜಿಯೋದಲ್ಲಿ 33,737 crores ಇನ್ವೆಸ್ಟ್ ಮಾಡಿದ್ದಾರೆ ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನ್ಗೋಸ್ಕರ. ಡಿಸ್ಪ್ಲೇ, ಪ್ರೊಸೆಸರ್, ರ್ಯಾಮ್, ಇಂಟರ್ನಲ್ ಸ್ಟೋರೇಜ್, ಸೆಲ್ಫಿ ಕ್ಯಾಮ್ರಾ, ರೇರ್ ಕ್ಯಾಮ್ರಾ, ಟ್ರಿಪಲ್ ಕ್ಯಾಮ್ರಾನ, ಕ್ವಾಡ್ ಕ್ಯಾಮ್ರಾನ ಇದೆಲ್ಲ ಅವರು ಲಾಂಚ್ ಮಾಡೋಕ್ಕೂ ಮುಂಚೆ ಹೇಳಕ್ಕಾಗಲ್ಲ.
ಸೊ ಲಾಂಚ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಎಕ್ಸ್ಪೆಕ್ಟೇಷನ್ಸ್ ಕೂಡ ತರ್ತೀವಿ. ಇದ್ರ ಮೇಲೆ ಯಾಕೆ ಇಷ್ಟು ಕ್ಯೂರಿಯಾಸಿಟಿ ಅಂದ್ರೆ ಇಂಡಿಯನ್ ಮೊಬೈಲ್ ಬ್ರ್ಯಾಂಡ್ ಆಗಿರೋದ್ರಿಂದ ನಾವೀಗ ಆಲ್ಮೋಸ್ಟ್ ಯೂಸ್ ಮಾಡ್ತೀವಿ ಚೀನಾ ಬ್ರ್ಯಾಂಡ್ಸ್, ರಿಯಲ್ಮಿ, ವಿವೋ, ಓಪೋ, ಇನ್ಫಿನಿಕ್ಸ್, ಐಕ್ಯೂ, ಟೆಕ್ನೋ, ಶಿಯೋಮಿ, ಈ ತರ ಮೋಟೋ, ಈ ತರ ಹಲವಾರು ಪ್ರಾಡಕ್ಟ್ಸ್ ಏನಿದೆ ಮೊಬೈಲ್ಸ್ ನಾವು ಚೀನಾ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ಇದ್ರ ಮೇಲೆ ಅಷ್ಟು ಕ್ಯೂರಿಯಾಸಿಟಿ. ಸೊ ಲಾಂಚ್ ಆಗೋಕ್ಕೆ ಮುಂಚೆ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಕೂಡ ನಾನು ನಿಮಗೆ ತರ್ತಾ ಹೋಗ್ತೀನಿ. 2021 ಅಲ್ಲಿ ಇದನ್ನ ಲಾಂಚ್ ಮಾಡ್ತೀವಿ ಅಂತ ಜಿಯೋ ಟೀಮ್ ಹೇಳಿದೆ. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ರಿಯಲ್ಮಿ ಮೊಬೈಲ್ಸ್ ಕಡೆಯಿಂದ. ರಿಯಲ್ಮಿ ಟೀಮ್ ಈಗ ಹೇಳಿದೆ 6000 mAh ಬ್ಯಾಟ್ರಿ ಮೊಬೈಲ್ ನ ನಾವೀಗ ವರ್ಕ್ ಮಾಡ್ತಾ ಇದೀವಿ ಆ ಮೊಬೈಲ್ ಮೇಲೆ ಅಂತ. ಇದರಲ್ಲಿ 125 ವಾಟ್ ಚಾರ್ಜರ್ ಕೂಡ ಯೂಸ್ ಮಾಡಿರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಓಪೋ ಏನು 125 ವಾಟ್ ಚಾರ್ಜರ್ ನ ಯೂಸ್ ಮಾಡಿದ್ರು, ಈಗ ರಿಯಲ್ಮಿ ಕೂಡ ಯೂಸ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಸ್ಯಾಮ್ಸಂಗ್ ಮೊಬೈಲ್ಸ್ ಕಡೆಯಿಂದ. ಸ್ಯಾಮ್ಸಂಗ್ ಗ್ಯಾಲಕ್ಸಿ M01s ಮೊಬೈಲ್ ಈಗ ಇಂಡಿಯಾದಲ್ಲಿ ಲಾಂಚ್ ಆಗಿದೆ. 3GB 32GB ವೇರಿಯಂಟ್ ಇದೆ. ಪ್ರತಿ ಸರಿ ಅವ್ರು ಯೂಸ್ ಮಾಡಿದಾಗ ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರ್ ಯೂಸ್ ಮಾಡ್ತಾ ಇದ್ರು, ಈಗ ಮೀಡಿಯಾಟೆಕ್ ಹೀಲಿಯೋ P22 ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. 6.2 ಇಂಚ್ TFT ಡಿಸ್ಪ್ಲೇ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಐ ಬಟನ್ ಕ್ಲಿಕ್ ಮಾಡಿ ಫುಲ್ ವಿಡಿಯೋ ವಾಚ್ ಮಾಡಿ. ಅದರಲ್ಲಿ ಟೈಪ್ಸ್ ಆಫ್ ಡಿಸ್ಪ್ಲೇಸ್ ಬಗ್ಗೆ ಹೇಳಿದ್ದೀನಿ. ಇದರಲ್ಲಿ ನಿಮಗೆ ಡ್ಯುಯಲ್ ಕ್ಯಾಮ್ರಾ ಯೂಸ್ ಮಾಡಿದ್ದಾರೆ. 13MP + 2MP ಫ್ರಂಟ್ ಕ್ಯಾಮ್ರಾ, 8MP ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋಗೆ ಇಷ್ಟೇ. ಈ ಟೆಕ್ ನ್ಯೂಸ್ ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದಾದ್ಮೇಲೆ ಇದೇ ತರ ಟೆಕ್ ನ್ಯೂಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯು ಆರ್ ವಾಚಿಂಗ್ ಮನೋಜ್ ಟೆಕ್ನಿಕಲ್ ಪಾಯಿಂಟ್. ನಾನು ಮನೋಜ್ ಕಸ್ತೂರಿ. ಇವತ್ತಿನ ಟೆಕ್ ನ್ಯೂಸ್ ಶುರು ಮಾಡ್ತಾ ಹೋಗೋಣ. ಸೊ ಇವತ್ತು ನಾನು ನಿಮ್ಗೋಸ್ಕರ ತಂದಿದ್ದೀನಿ ಅಮೇಜಿಂಗ್ ಟೆಕ್ ನ್ಯೂಸ್. ಶುರು ಮಾಡ್ತಾ ಹೋಗೋಣ. ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ. ಈಗ ಫೇಸ್ಬುಕ್ ಮೆಸೆಂಜರ್ ಅಲ್ಲಿ ಝೂಮ್ ತರ ಸ್ಕ್ರೀನ್ ಶೇರಿಂಗ್ ಫೀಚರ್ ಸೊ ಈಗ ಬಂದಿದೆ. ಯಾರಾದ್ರೂ ಹೋಗಿ ಚೆಕ್ ಮಾಡಬಹುದು. ಚೆಕ್ ಮಾಡೋರಾಗಿದ್ರೆ ಇದರಲ್ಲಿ ನಿಮ್ಗೆ 8 ಮೆಂಬರ್ಸ್ ಒಂದೇ ಸರಿ ಸ್ಕ್ರೀನ್ ಶೇರ್ ಮಾಡಬಹುದು. ಅದಾದ್ಮೇಲೆ 16 ಮೆಂಬರ್ಸ್ ಜಾಯ್ನ್ ಆಗ್ಬೋದು. ಈಗ ಒಂದು ಟೀಮ್ ಅಂತಂದ್ರೆ ಸೊ 16 ಮೆಂಬರ್ಸ್ ಜಾಯ್ನ್ ಆಗ್ಬೋದು ಅಂತ ಹೇಳಿದ್ದಾರೆ. ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತ ಕೂಡ ಫೇಸ್ಬುಕ್ ಮೆಸೆಂಜರ್ ಕಡೆಯಿಂದ ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ನೋಕಿಯಾ ಮೊಬೈಲ್ಸ್ ಬಗ್ಗೆ. ಈಗ FCC ಒಂದು ನೋಕಿಯಾ ಮೊಬೈಲ್ ಸ್ಪಾಟ್ ಆಗಿದೆ. FCC ಅಂದ್ರೆ ಫೆಡರಲ್ ಕಮ್ಯುನಿಕೇಶನ್ಸ್ ಕಮಿಷನ್. ಇಲ್ಲಿ ಒಂದು ನೋಕಿಯಾ ಮೊಬೈಲ್ ಸ್ಪಾಟ್ ಆಗಿದೆ. ಅದರ ಮಾಡೆಲ್ ನಂಬರ್ ಕೂಡ ತಿಳಿಸಿದ್ದಾರೆ TA1274. ಸೊ ಇದರಲ್ಲಿ ಬ್ಯಾಟ್ರಿ 4380 mAh ಬ್ಯಾಟ್ರಿ ಕೂಡ ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇದು FM ಗೂ ಕೂಡ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡ್ಬೇಕು ಇನ್ನು ನೋಕಿಯಾದವರು ಈಗ ಕೂಡ ಇನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ ಅಂತ, ಇನ್ನು ಚೆನ್ನಾಗಿರೋ ಮೊಬೈಲ್ಸ್ ಬಿಲ್ಡ್ ಮಾಡಬಹುದು ಅಂತ ಅನ್ಸುತ್ತೆ. ಸೊ ಬರೋರ್ಗೂ ಗೊತ್ತಾಗಲ್ಲ. ಲಾಂಚ್ ಆಗೋಕ್ಕೂ ಮುಂಚೆ ನಾನು ನಿಮ್ಗೆ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಕೂಡ ತರ್ತೀನಿ. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಟ್ವಿಟರ್ ಕಡೆಯಿಂದ. ನಾನು ನಿಮ್ಗೆ ನಿನ್ನೆ ಹೇಳಿದ್ದೆ ಬರಾಕ್ ಒಬಾಮಾ, ಬಿಲ್ ಗೇಟ್ಸ್, ಆಪಲ್ ಇದೇ ತರದ ಹಲವಾರು ಅಫಿಷಿಯಲ್ ಟ್ವಿಟರ್ ಅಕೌಂಟ್ಸ್ ಏನಿತ್ತು ಈಗ ಬಿಟ್ಕಾಯಿನ್ ಸ್ಕ್ಯಾಮ್ ಮೇಲೆ ಬ್ಲಾಕ್ ಮಾಡಿದ್ದಾರೆ ಅಂತ ನಿನ್ನೆ ನ್ಯೂಸ್ ಅಲ್ಲಿ ಹೇಳಿದ್ದೆ. ನೋಡಿಲ್ಲ ಅಂದ್ರೆ ಹೋಗಿ ನೋಡಿ. ಸೊ ಅದ್ರಲ್ಲಿ ನಾನು ಹೇಳಿದ್ದೆ ಈಗ ಬಿಟ್ಕಾಯಿನ್ ಸ್ಕ್ಯಾಮ್ ಅಂತ ಹಾಕಿದ್ದಾರೆ ಅಂತ. 130 ಇದೇ ತರದ ಅಫಿಷಿಯಲ್ ಟ್ವಿಟರ್ ಅಕೌಂಟ್ಸ್ ಯಾರ್ಯಾರಿದ್ರು ಸೊ ಹೈ ಪ್ರೊಫೈಲ್ ಅಕೌಂಟ್ಸ್ ಎಲ್ಲ ಈಗ ಬ್ಲಾಕ್ ಮಾಡಿದ್ದಾರೆ. ಮತ್ತೆ ಯಾರು ಪಾಸ್ವರ್ಡ್ ಚೇಂಜ್ ಮಾಡಕ್ಕೆ ಟ್ರೈ ಮಾಡಿದ್ರು ಈ ಲೀಸ್ಟ್ ಅಲ್ಲಿ ಸೊ ಅವ್ರ ಅಕೌಂಟ್ ಕೂಡ ಬ್ಲಾಕ್ ಮಾಡಿದ್ದಾರೆ. ಅದಾದ್ಮೇಲೆ ಹ್ಯಾಕರ್ಸ್ ಇದು ಪಾಸ್ವರ್ಡ್ ಯೂಸ್ ಮಾಡಿ ಆಕ್ಸೆಸ್ ಮಾಡಿದ್ದಾರೆ ಅಂತ ಯಾವುದೇ ಎವಿಡೆನ್ಸ್ ಕೂಡ ಇಲ್ಲ ಅಂತ ಟ್ವಿಟರ್ ಹೇಳಿದೆ. ಇವರು ಸ್ವಿಮ್ ಸ್ವಾಪ್ ಮಾಡಿ ಯೂಸ್ ಮಾಡಿರ್ಬೋದು ಅಂತ ಕೂಡ ಒಂದು ಡೌಟ್ ಇದೆ. ಸ್ವಿಮ್ ಸ್ವಾಪ್ ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಸೊ ಗೂಗಲ್ ಸರ್ಚ್ ಮಾಡಿ ನೋಡಿ. ಇದು ಒಂದು ಹ್ಯಾಕರ್ಸ್ ನ ಟೆಕ್ನಿಕ್ ಇದು. ಸೊ ನೀವು 2 ಸ್ಟೆಪ್ ವೆರಿಫಿಕೇಶನ್ ಮಾಡಿಲ್ಲ ಅಂದ್ರೆ ಇದು ಅವ್ರಿಗೆ ಈಸಿ ಆಗ್ತಾ ಹೋಗುತ್ತೆ. ಇದನ್ನ ಫುಲ್ ಹೇಳಕ್ ಆಗಲ್ಲ, ನೀವು ಗೂಗಲ್ ಸರ್ಚ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಲೆನೋವೋ ಮೊಬೈಲ್ಸ್ ಕಡೆಯಿಂದ. ಸೊ ಲೆನೋವೋ ಲಿಜಿಯನ್ ಪ್ರೋ ಗೇಮಿಂಗ್ ಸ್ಮಾರ್ಟ್ ಫೋನ್ ಮೇಲೆ ಸೊ ಈಗ ಅವರು ಗೇಮಿಂಗ್ ಸ್ಮಾರ್ಟ್ ಫೋನ್ ರೆಡಿ ಮಾಡಿದ್ದಾರೆ. ಆಸೋಸ್ ರಾಗ್ ಫೋನ್ 2, ರಾಗ್ ಫೋನ್ 3 ನೀವು ಕೇಳಿರ್ಬೋದು. ಅದೇ ತರದ ಒಂದು ಗೇಮಿಂಗ್ ಮೊಬೈಲ್ ರೆಡಿ ಮಾಡಿದ್ದಾರೆ ಅಂತ. ಇದರಲ್ಲಿ 144 Hz ಡಿಸ್ಪ್ಲೇ ರಿಫ್ರೆಶ್ ರೇಟ್, 90 ವ್ಯಾಟ್ ಸೂಪರ್ ಫ್ಲಾಶ್ ಚಾರ್ಜಿಂಗ್ ಫೆಸಿಲಿಟಿ, ಡ್ಯುಯಲ್ ರೇರ್ ಕ್ಯಾಮ್ರಾ. ಸೊ ಗೇಮಿಂಗ್ ಮೊಬೈಲ್ ಅಂದ್ಮೇಲೆ ಸೊ ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ 865+ ಪ್ರೊಸೆಸರ್ ಯೂಸ್ ಮಾಡಿರ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಜುಲೈ 22ಗೆ ಇದನ್ನ ಲಾಂಚ್ ಮಾಡ್ತಾರೆ ಅಂತ ಕೂಡ ಹೇಳಿದೆ JD.com ಅಲ್ಲಿ. ಸೊ ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಏರ್ಟೆಲ್ ಕಡೆಯಿಂದ. ಸೊ ಏರ್ಟೆಲ್ ಯಾವುದೇ ರಿಚಾರ್ಜ್ ಪ್ರಿಪೇರ್ಡ್ ಪ್ಲಾನ್ ಮೇಲೆ ನಿಮಗೆ ZEE5 ಸಬ್ಸ್ಕ್ರಿಪ್ಷನ್ಸ್ ಕೊಡ್ತಾ ಇತ್ತು. ಸೊ ಈಗ ಅದೇ ZEE5 ಸಬ್ಸ್ಕ್ರಿಪ್ಷನ್ಸ್ ನ ಎಲ್ಲ ತೆಗೆದಿದೆ. ಯಾಕೆ ಅಂತ ಗೊತ್ತಿಲ್ಲ, ಬಟ್ 289 ಪ್ಲಾನ್ ಮೇಲೆ ಮಾತ್ರ ಆಡ್ ಆನ್ ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಸೊ ಆಡ್ ಆನ್ ZEE5 ಸಬ್ಸ್ಕ್ರಿಪ್ಷನ್ ಮಾತ್ರ ಇದೊಂದಕ್ಕೆ ಮಾತ್ರ ಕೊಟ್ಟಿದ್ದಾರೆ, ಬೇರೆದೆಲ್ಲ ತೆಗೆದಿದ್ದಾರೆ. ಯಾಕೆ ತೆಗೆದಿದ್ದಾರೆ ಅಂತ ಹೇಳಿಲ್ಲ. ಸ್ಟಿಲ್ ಇದ್ರಲ್ಲಿ ಮಾತ್ರ ಇದೆ ಅಂತ ಒಂದು ನ್ಯೂಸ್ ಬಂದಿದೆ. ಓಕೆ, ಇವತ್ತು ವರ್ಲ್ಡ್ ಎಮೋಜಿ ಡೇ. ಈಗ ಆಪಲ್ ಮತ್ತೆ ಗೂಗಲ್ ಎರಡು ಡಿಸೈಡ್ ಮಾಡಿದೆ. ಸೊ ಹೊಸ ಎಮೋಜಿಸ್ ಆಂಡ್ರಾಯ್ಡ್ ಮತ್ತೆ iOS 2 ವರ್ಷನ್ಸ್ಗೆ ಸೊ ರಿಲೀಸ್ ಮಾಡಬೇಕು, ಲಾಂಚ್ ಮಾಡಬೇಕು ಅಂತ
ನಿಮ್ಗೆ ಅನ್ಸುತ್ತೆ ಲಾಂಚ್ ಮಾಡ್ತಾರೆ ಅಂತ ಅನ್ಸುತ್ತಾ, ಬಟ್ ಗೂಗಲ್ ಒಂದು ಎಕ್ಸ್ಪೆಕ್ಟೇಷನ್ ಇದೆ, ಗೂಗಲ್ ಅವರು Android 11 ಜೊತೆಗೆ 177 ನ್ಯೂ ಎಮೋಜಿಸ್ ನ ಲಾಂಚ್ ಮಾಡಬಹುದು ಅಂತ. ಸೊ ಟ್ರೈ ಮಾಡಬೇಕು, ನೋಡ್ಬೇಕು. ಅದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಅಪ್ಡೇಟ್ ತರ್ತೀನಿ. ಸೊ ಲಾಂಚ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಪ್ಡೇಟ್ ತರ್ತೀನಿ. ಆದರೆ ಒಂದು ಕ್ವಶನ್ ಇದೆ. ಸೊ ನಿಮ್ಮ ಮೊಬೈಲಲ್ಲಿ ಯಾರ ಮೊಬೈಲಲ್ಲಿ Android 9 ಇದೆ, ಯಾರ ಮೊಬೈಲಲ್ಲಿ Android 10 ಇದೆ? ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಎಷ್ಟು ಜನ Android 10 ಅಲ್ಲಿ ಇದ್ರೆ, ಎಷ್ಟು ಜನ Android 9 ಅಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ MI ಬ್ಯಾಂಡ್ ಕಡೆಯಿಂದ. ಸೊ MI ಬ್ಯಾಂಡ್ 4C ಈಗ ಲಾಂಚ್ ಆಗಿದೆ ಅಂತ. ಸೊ ತಾಯ್ವಾನ್ ಅಲ್ಲಿ ಇದು ಸೇಲ್ ಅಲ್ಲಿ ಇದೆ ಅಂತ ಕೂಡ ಹೇಳಿದ್ದಾರೆ. 1300 ಅರೌಂಡ್ ಕಾಸ್ಟ್ ಇಂಡಿಯಾದಲ್ಲಿ ಅಂತ, 1300 rupees ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಇದರಲ್ಲಿ ನಿಮಗೆ 14 days ಬ್ಯಾಟರಿ ಲೈಫ್ ಬರುತ್ತೆ, 130 mAh ಬ್ಯಾಟ್ರಿ ಅಂತ ಹೇಳಿದ್ದಾರೆ. ವಾಟರ್ ರೆಸಿಸ್ಟೆಂಟ್ ಅಂತ ಕೂಡ ಹೇಳಿದ್ದಾರೆ. ನೋಡಬೇಕು, ಚೆಕ್ ಮಾಡಬೇಕು, ಬಂದ್ಮೇಲೆ ನಾನು ನಿಮಗೆ ಒಂದು ಅಪ್ಡೇಟ್ ತರ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ Samsung Galaxy M31s ಮೊಬೈಲ್ ಕಡೆಯಿಂದ. ನಾನು ನಿನ್ನೆ ಟೆಕ್ ನ್ಯೂಸ್ ಅಲ್ಲಿ ಹೇಳಿದ್ದೆ. ಸೊ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇದೆ. ಪ್ರೊಸೆಸರ್ Exynos 960 ಪ್ರೊಸೆಸರ್ ಇದೆಲ್ಲ ಯೂಸ್ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ದೆ. ಈಗ ಅಪ್ಡೇಟ್ ಬಂದಿದೆ, August 6th ಅಥವಾ 5th ಇದನ್ನ ಸೊ ಸೇಲ್ ಕಮೆಂಟ್ಸ್ ಮಾಡಬಹುದು ಅಂತ ಅಮೆಝಾನ್ ನಿಂದ. ಸೊ ಸೇಲ್ ಕಮೆಂಟ್ಸ್ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ಅಮೆಝಾನ್ ಅಲ್ಲಿ ಬೈ ಮಾಡಬಹುದು ಅಂತ ಕಾಣುತ್ತೆ. ಸೊ ನೋಡ್ಬೇಕು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ Realme X2 ಮೊಬೈಲ್ ಕಡೆಯಿಂದ. ಸೊ Realme X2 ಮೊಬೈಲ್ ಅಲ್ಲಿ ಈಗ 8GB 256GB ವೇರಿಯಂಟ್ ಆಡ್ ಮಾಡಿದ್ದಾರೆ ಅಂತ. 8GB RAM 256GB ಇಂಟರ್ನಲ್ ಸ್ಟೋರೇಜ್ ವೇರಿಯಂಟ್ ಆಡ್ ಮಾಡಿದ್ದಾರೆ ಅಂತ. ಇಲ್ಲಿವರೆಗೂ 128GB ಇಂಟರ್ನಲ್ ಸ್ಟೋರೇಜ್ ಇತ್ತು, ಈಗ 256GBಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದರಲ್ಲಿ 6GB RAM ಮತ್ತೆ 8GB RAM ಎರಡು ವೇರಿಯಂಟ್ಸ್ ನಿಮಗೆ ಸಿಗುತ್ತೆ. ನೀವು 21st July 8 PM ಇಂದ, ಸೊ ಇಂಡಿಯನ್ ಟೈಮಿಂಗ್ ಪ್ರಕಾರ 8 PM ಇಂದ ನೀವು ಇದನ್ನ ಬೈ ಮಾಡ್ತಾ ಹೋಗ್ಬೋದು. ಅವತ್ತು ಸೇಲ್ಗೆ ಕಮೆಂಟ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇದೇ ತರದ ಟೆಕ್ ನ್ಯೂಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಒಂದು ಕ್ವಶನ್, ನಿಮಗೆ ಯಾವ ನ್ಯೂಸ್ ಬಹಳ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯು ಆರ್ ವಾಚಿಂಗ್ ಮನೋಜ್ ಟೆಕ್ನಿಕಲ್ ಪಾಯಿಂಟ್. ನಾನು ಮನೋಜ್ ಕಸ್ತೂರಿ. ಇವತ್ತಿನ ಟೆಕ್ ನ್ಯೂಸ್ ಶುರು ಮಾಡ್ತಾ ಹೋಗೋಣ, ಬನ್ನಿ. ಈಗ ಒಂದು ಹೊಸ ಮಾಲ್ವೇರ್ ನ ಈಗ ಡಿಸ್ಕವರ್ ಮಾಡಿದೆ, ಡಿಟೆಕ್ಟ್ ಮಾಡಿದೆ ಅಂತ ಕೂಡ ಒಂದು ಮೆಸೇಜ್ ಬಂದಿದೆ. ಇದು ಮೇಲೆ ಡಿಟೆಕ್ಟ್ ಆಗಿತ್ತು ಆಕ್ಚುಲಿ. ಈಗ ಹೇಳ್ತಾ ಇದ್ದಾರೆ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ನ ಶೇರ್ ಮಾಡುವಂತ ಚಾನ್ಸಸ್ ಇರುತ್ತೆ ಅಂತ. ಮಾಲ್ವೇರ್ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ವೈರಸ್ ಅಂತ ಕರಿಬಹುದು, ಸಿಂಪಲ್ ಆಗಿ ವೈರಸ್ ಅಂತ ಕರಿಬಹುದು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಮಾಲ್ವೇರ್ ಈಗ ಬ್ಲಾಕ್ ರಾಕ್ ಅಂತ ಒಂದು ಮಾಲ್ವೇರ್ ಬಂದಿದೆ. ಈ ಏನ್ ಮಾಡುತ್ತೆ ಅಂದ್ರೆ ಇದು ಒಂದು ಹೊಸ ಲೇಯರ್ ಓಪನ್ ಆಗುತ್ತೆ. ನೀವು ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ನ ಫಿಲ್ ಮಾಡಿ ಅಂತ. ಈಗ ಯೂಟ್ಯೂಬ್ ಮೆಂಬರ್ಶಿಪ್ಗೆ ನೀವು ಪ್ರೀಮಿಯಂ ಮೆಂಬರ್ಶಿಪ್ಗೆ ಅಪ್ಗ್ರೇಡ್ ಆಗ್ತಾ ಇದ್ರೆ ಅಂದ್ರೆ ಸೊ ಅಲ್ಲಿ ನೀವು ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಇದೇ ತರ ನೀವು ಬೇರೆ ಕಡೆ ಪ್ರೀಮಿಯಂ ಆಗ್ತಾ ಇದ್ದೀರಾ, ಅಪ್ಗ್ರೇಡ್ ಆಗ್ತಾ ಇದ್ದೀರಾ ಪ್ರೀಮಿಯಂ ಮೆಂಬರ್ಶಿಪ್ಗೆ ಅನ್ನೋದಾದ್ರೆ ಆ ಟೈಮಲ್ಲಿ ಇದು ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಕೇಳಿ ಇದನ್ನ ಯಾರು ಕೋಡಿಂಗ್ ಮಾಡಿರ್ತಾರಲ್ಲ ಅವರಿಗೆ ಸೊ ಡಾಟಾ ಶೇರ್ ಮಾಡುತ್ತೆ. ಸೊ ನೀವು ಒಂದು ಸ್ವಲ್ಪ ಹುಷಾರಾಗಿರ್ಬೇಕು. ಸೊ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಆಲ್ಮೋಸ್ಟ್ ಇದೆಲ್ಲ ಹೋಗೋವರೆಗೂ ಹಾಕ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಯೂಟ್ಯೂಬ್ ಟೀಮ್ಗೆ ಹೋಗ್ಬೇಕಾಗಿರುತ್ತೆ ನೀವು ಮೆಂಬರ್ಶಿಪ್ ಪಡೆದಾಗ. ಆದರೆ ಇದು ಕೋಡಿಂಗ್ ಮಾಡ್ತಾರಲ್ಲ ಅವ್ರ ಕೈಗೆ ಹೋಗುತ್ತೆ. ಮಾಲ್ವೇರ್ ಯಾರು ಕ್ರಿಯೇಟ್ ಮಾಡ್ತಾರೆ ಅಂದರೆ ಹ್ಯಾಕರ್ಸ್ ಕ್ರಿಯೇಟ್ ಮಾಡಿರ್ತಾರೆ. ಇದನ್ನ ಡೆವಲಪ್ ಮಾಡಿ ಸೊ ಕೋಡಿಂಗ್ ಮೂಲಕ ಡೆವಲಪ್ ಮಾಡಿರ್ತಾರೆ. ಇನ್ನು ಇದರಲ್ಲಿ ಭಾಳ ವಿಷಯ ಹೇಳೋದಿದೆ, ನಾನು ಸಪ್ರೇಟ್ ವಿಡಿಯೋ ಮಾಡಿ ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಸೊ ಒಂದು ಬ್ಲ್ಯಾಕ್ ರಾಕ್ ಅನ್ನೋ ಒಂದು ಮಾಲ್ವೇರ್ ಇದೆ, ಇದು ನಿಮ್ಗೆ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ನ ಲೀಕ್ ಮಾಡುವಂಥ ಒಂದು ಚಾನ್ಸಸ್ ಇದೆ ಅಂತ ಈಗ ಗೂಗಲ್ ಒಂದು ಅಪ್ಡೇಟ್ ಕೊಟ್ಟಿದೆ. ಅಪ್ಡೇಟ್ ಬರ್ತೀನಿ. ನಾನು ಎರಡು ಟೆಕ್ ನ್ಯೂಸ್ ಇಂದ ಹೇಳ್ತಾನೆ ಇದ್ದೀನಿ, 2 ದಿನದಿಂದ ಹೇಳ್ತಾನೆ ಇದ್ದೀನಿ. ಟ್ವಿಟರ್ ಹ್ಯಾಕ್ ಅಂತ. ಸೊ ಈಗ ಮತ್ತೆ ಅದ್ರ ಬಗ್ಗೆನೇ ಅಪ್ಡೇಟ್. ಈಗ ಅವ್ರು ಹೇಳ್ತಾ ಇದ್ದಾರೆ 8 ಅಫಿಷಿಯಲ್ ಅಕೌಂಟ್ಸ್ ಡಾಟಾ ಏನಿತ್ತು ಈಗ ಅವ್ರು ಗೇನ್ ಮಾಡ್ಕೊಂಡಿದ್ದಾರೆ ಹ್ಯಾಕರ್ಸ್ ಅಂತ. ಸೊ ಯಾವ ಥರ ಡಾಟಾ ಗೇನ್ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಟ್ವಿಟರ್ಲಿ ಹೋಗಿ ಸೊ ಟ್ವಿಟರ್ ಡಾಟಾ ಅಂತ ಇರ್ತಂತೆ, ಅಲ್ಲಿಂದ ಅವರು ಗೇನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ನಾನು ಟ್ವಿಟರ್ಲಿಲ್ಲ, ಅದಕ್ಕೆ ಈ ಥರ ಆಗಿದೆ ಅಂತ ಹೇಳಿದ್ದಾರೆ. ಮತ್ತು ಇದರಲ್ಲಿ ಯಾರೋ 4 ಜನರು ಕೈವಾಡ ಇದೆ, ರಷ್ಯಾ ಕೈವಾಡ ಇದೆ ಅಂತ ಇದೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಸ್ಟಿಲ್ ಇದು ಕನ್ಫ್ಯೂಷನ್ಸ್ ಭಾಳ ಕ್ರಿಯೇಟ್ ಆಗಿದೆ. ಅವರೇ ನಮಗೆ ಕ್ಲಾರಿಫೈ ಮಾಡಬೇಕು ಅಂತ ನಾನು ಸೊ ಅಂದ್ಕೊಂಡಿದ್ದೀನಿ. ಯಾವ ಕ್ಲಾರಿಫೈ ಮಾಡ್ತಾರೆ. ಆಮೇಲೆ ಕೆಲವೊಂದು ಅಕೌಂಟ್ಸ್ ಎಲ್ಲ ಈಗ ಪಾಸ್ವರ್ಡ್ ಚೇಂಜ್ ಆಗಿದೆ ಅಂತ ಕೂಡ ಸೊ ರಿಪೋರ್ಟ್ ಬರ್ತಾ ಇದೆ. ನೋಡಬೇಕು, ಇದನ್ನ ಅವರೇ ಕ್ಲಾರಿಫೈ ಮಾಡಿ ಹೇಳಿದ್ರೆ ಸ್ವಲ್ಪ ಹೆಲ್ಪ್ಫುಲ್ ಆಗಿರುತ್ತೆ ಜನಕ್ಕೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಅಮೆಝಾನ್ ಆಪಲ್ ಡೇ ಸೇಲ್. ಸೊ ಇವತ್ತು ಮಧ್ಯರಾತ್ರಿಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಯಾರಾದರೂ ಐಫೋನ್ ಬೈರ್ಸ್ ಇದ್ರೆ ಸೊ ಬೈ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈಗ ಬೈ ಮಾಡ್ಬೋದು. ಆಫರ್ಸ್ ಭಾಳ ಇದೆ ಅಮೆಝಾನ್ ಅಲ್ಲಿ ಅಂತ ಒಂದು ರಿಪೋರ್ಟ್ ಬಂದಿದೆ. ಬಟ್ ಆಲ್ಮೋಸ್ಟ್ ಆಲ್ ಆಫರ್ಸ್ HDFC ಕಾರ್ಡ್ ಹೋಲ್ಡರ್ಸ್ಗೆ ಅಂತ ಒಂದು ರಿಪೋರ್ಟ್ ಕೂಡ ಬಂದಿದೆ. ಐಪ್ಯಾಡ್ ಮೇಲೆ ನಿಮಗೆ HDFC ಕಾರ್ಡ್ ಹೋಲ್ಡರ್ಸ್ ಇದ್ರೆ ಸೊ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಆಗಿರ್ಬೋದು, 5000 rupees ಆಫರ್ ಇದೆ. ಮತ್ತೆ ಆಪಲ್ ವಾಚ್ 3 ಸೀರೀಸ್ ಮೇಲೆ ನಿಮಗೆ 1000 rupees ಆಫರ್. ಮತ್ತೆ ಐಫೋನ್ 11 Pro ಮೇಲೆ 3000 to 4000 rupees ಆಫರ್ ಇದೆ ಅಂತ ಒಂದು ರಿಪೋರ್ಟ್ ಬಂದಿದೆ. ಸೊ ಯಾರು ಐಫೋನ್ ಬೈ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇದು ಐ ಥಿಂಕ್ ನೈಸ್ ಟೈಮ್, ಒಳ್ಳೆ ಟೈಮ್ ಅಂತ ಅನ್ಸುತ್ತೆ.
ಈಗ ನಾಸಾ ವಾರ್ನ್ ಮಾಡ್ತಾ ಇದೆ ಜುಲೈ 24 ಆಸ್ಟ್ರಾಯ್ಡ್ 2020 ND ಅನ್ನೋದೊಂದು ಆಸ್ಟ್ರಾಯ್ಡ್ ಇದು ಸೊ ಅರ್ಥ್ಗೆ ನಿಯರೆಸ್ಟ್ ಆಗಿ ಪಾಸ್ ಆಗುತ್ತೆ ಅಂತ ಒಂದು ಸೊ ವಾರ್ನಿಂಗ್ ಕೊಟ್ಟಿದೆ. ಇದರ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅರ್ಥ್ಗೆ ಮತ್ತೆ ಈ ಆಸ್ಟ್ರಾಯ್ಡ್ಗೆ ಅಂದ್ರೆ 55,70,000 ಕಿಲೋಮೀಟರ್ಸ್ ಅರೌಂಡ್ ಅಂತ ಕೂಡ ಹೇಳಿದ್ದಾರೆ. ಇನ್ನು 2 ಆಸ್ಟ್ರಾಯ್ಡ್ ಬಗ್ಗೆ ಕೂಡ ಹೇಳಿದ್ದಾರೆ. ಆಸ್ಟ್ರಾಯ್ಡ್ಸ್ ಯಾವಪ್ಪ ಅಂತಂದ್ರೆ 2016 DY30 ಅದಾದ್ಮೇಲೆ 2020 ME3 ಅಂತ ಹೇಳಿದ್ದಾರೆ. ಸೊ 2016 DY30 ಮತ್ತೆ 2020 ME3 ಎರಡು ಆಸ್ಟ್ರಾಯ್ಡ್ಸ್ ಕೂಡ ಸೊ ಅರ್ತ್ ಕಡೆಗೆ ಬರ್ತಾ ಇದೆ, ಸೊ ಅಪ್ಪಳಿಸಬಹುದು ಅಂತ ಕೂಡ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಸೊ 2016 DY30 ಏನಿದೆ 54,000 ಕಿಲೋಮೀಟರ್ ಸ್ಪೀಡ್ ಅಲ್ಲಿ, ಸೊ ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಸೊ ಅರ್ತ್ ಕಡೆಗೆ ಬರ್ತಾ ಇದೆ. ಅದಾದ್ಮೇಲೆ 2020 ME3 ಏನಿದೆ ಇದು 16,000 ಕಿಲೋಮೀಟರ್ಸ್ ಪರ್ ಅವರ್ ಸ್ಪೀಡ್ ಅಲ್ಲಿ ಸೊ ಅರ್ತ್ ಕಡೆಗೆ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಕ್ವಾಲ್ಕಮ್ ಸ್ನ್ಯಾಪ್ ಡ್ರ್ಯಾಗನ್ ಬಗ್ಗೆ. ಸೊ ಕ್ವಾಲ್ಕಮ್ ಸ್ನ್ಯಾಪ್ ಡ್ರ್ಯಾಗನ್ 875G ಪ್ರೊಸೆಸರ್ ಮೇಲೆ ಈಗ ಕ್ವಾಲ್ಕಮ್ ಟೀಮ್ ವರ್ಕ್ ಮಾಡ್ತಾ ಇದೆ, ಸ್ನ್ಯಾಪ್ ಡ್ರ್ಯಾಗನ್ ಟೀಮ್ ವರ್ಕ್ ಮಾಡ್ತಾ ಇದೆ ಅಂತ ಒಂದು ರಿಪೋರ್ಟ್ ಬಂದಿದೆ. ಅದಾದ್ಮೇಲೆ ಇನ್ನೂ 4 ಚಿಪ್ಸ್ ಮೇಲೆ, ಇನ್ನೂ 4 ಪ್ರೊಸೆಸರ್ ಮೇಲೆ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಒಂದು ರಿಪೋರ್ಟ್ ಬಂದಿದೆ. ಲೋ ರೇಂಜ್ ಮತ್ತೆ ಮಿಡ್ ರೇಂಜ್ ನಿಮ್ಗೆ ಗೊತ್ತಿರಬಹುದು, ಎಂಟ್ರಿ ಲೆವೆಲ್ ಸ್ಮಾರ್ಟ್ ಫೋನ್ ಮತ್ತೆ ಮಿಡ್ ರೇಂಜ್ ಸ್ಮಾರ್ಟ್ ಫೋನ್ಗೆ ಏನೇನು ಬೇಕಾಗುತ್ತೆ ಆ ಪ್ರೊಸೆಸರ್ ಮೇಲೆ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಒಂದು ರಿಪೋರ್ಟ್ ಈಗ ಬಂದಿದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ನೆಟ್ಫ್ಲಿಕ್ಸ್ ಬಗ್ಗೆ. ನೆಟ್ಫ್ಲಿಕ್ಸ್ ಈಗ ಒಂದು ವರದಿ ಕೊಟ್ಟಿದೆ, ಅಂದ್ರೆ ಒಂದು ನ್ಯೂಸ್ ಕೊಟ್ಟಿದೆ, ಒಂದು ಹೊಸ ಸುದ್ದಿ ಅಂತ ಕರಿಬಹುದು. ಏನು ಅಂತ ಅಂದ್ರೆ ನೆಟ್ಫ್ಲಿಕ್ಸ್ ಈಗ ತನ್ನ ಯೂಸರ್ಸ್ಗೆ 82 years ಫ್ರೀ ಸಬ್ಸ್ಕ್ರಿಪ್ಷನ್ ಕೊಡ್ತೀವಿ ಅಂತ ಹೇಳಿದೆ. ಬಟ್ ಕಂಡೀಷನ್ಸ್ ಅಪ್ಲೈ. ಕಂಡೀಷನ್ಸ್ ಏನು, ಇದನ್ನ ಯಾವ ತರ ಪಡ್ಕೋಬೇಕು ಅನ್ನೋದನ್ನ ನಾನು ಈಗ ಹೇಳ್ತಾ ಹೋಗ್ತೀನಿ. ಯಾವ ತರ ಅಂದ್ರೆ, ನೀವು ದ ಓಲ್ಡ್ ಗಾರ್ಡ್ ಗೇಮ್ ಇದೆ, ಸೊ ಆ ಗೇಮ್ ಆಡಿ ಹೈಯೆಸ್ಟ್ ಪಾಯಿಂಟ್ಸ್ ಯಾರು ಪಡಿತಾರೋ ಅವರಿಗೆ 83 years ಫ್ರೀ ಸಬ್ಸ್ಕ್ರಿಪ್ಷನ್ ವಿತೌಟ್ ಆಡ್ ಆನ್ ಕಾಸ್ಟ್ ಅಂತ ಕೂಡ ಹೇಳಿದ್ದಾರೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 20 ಬಗ್ಗೆ. ಸೊ ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 20 ಟ್ರಿಪಲ್ ರೇರ್ ಕ್ಯಾಮ್ರಾ ಯೂಸ್ ಮಾಡಿದ್ದಾರೆ ಅಂತ. ಅದಾದ್ಮೇಲೆ ನೀವು ರಿವರ್ಸ್ ಚಾರ್ಜಿಂಗ್ ಬಗ್ಗೆ ಕೇಳಿರ್ತೀರಾ, ಇದರಲ್ಲಿ 9 ವ್ಯಾಟ್ ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅಂತ, 5G ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅಂತ ಒಂದು ರಿಪೋರ್ಟ್ ಬಂದಿದೆ. ಫೋಟೋಸ್ ಈ ತರ ಇದೆ, ನೋಡ್ತಾ ಹೋಗಿ. ಅದಾದ್ಮೇಲೆ ಇದರಲ್ಲಿ ಯೂಸ್ ಮಾಡಿದ್ದಾರೆ ಟ್ರಿಪಲ್ ರೇರ್ ಕ್ಯಾಮ್ರಾ ಅಂತ ಒಂದು ಹೇಳಿದ್ದಾರೆ. ನೋಡಬೇಕು ಲಾಂಚ್ ಯಾವಾಗ ಮಾಡ್ತಾರೆ ಅಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಹೊಸಬ್ರಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದೇ ಥರದ ಟೆಕ್ ನ್ಯೂಸ್ನ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯು ಆರ್ ವಾಚಿಂಗ್ ಮನೋಜ್ ಟೆಕ್ನಿಕಲ್ ಪಾಯಿಂಟ್. ಟೆಕ್ ನ್ಯೂಸ್ನ ಹೊಸ ಎಪಿಸೋಡ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫಸ್ಟ್ ಅಪ್ಡೇಟ್ ಬರುತ್ತೆ ರಿಯಲ್ಮಿ 6i ಮೊಬೈಲ್ ಬಗ್ಗೆ. ರಿಯಲ್ಮಿ 6i 15,000 ಒಳಗಡೆ ಇರ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದಾದ್ಮೇಲೆ ಆಸ್ ಯೂಶುವಲ್ ಇದರಲ್ಲಿ ಮೀಡಿಯಾಟೆಕ್ ಹಿರಿಯೋ ಪ್ರೊಸೆಸರ್ ಯೂಸ್ ಮಾಡಿರ್ತಾರೆ. ಅದಾದ್ಮೇಲೆ ಇದು ಫ್ಲಿಪ್ಕಾರ್ಟ್ ಅಲ್ಲಿ, ಸೊ ಫ್ಲಿಪ್ಕಾರ್ಟ್ ಬ್ಯಾನರ್ ಅಲ್ಲಿ ಬಂದಿತ್ತು. ಇದು 24th ಜುಲೈಗೆ ಇಂಡಿಯಾದಲ್ಲಿ ಲಾಂಚ್ ಆಗ್ತಾ ಇದೆ ರಿಯಲ್ಮಿ 6i ಮೊಬೈಲ್ ಅಂತ. ಆಮೇಲೆ ಇದರಲ್ಲಿ ಕ್ವಾಡ್ ಕೋರ್ ಕ್ಯಾಮ್ರಾ, ಆಮೇಲೆ ಹೋಲ್ ಪಂಚ್ ಫ್ರಂಟ್ ಸೆಲ್ಫಿ ಕ್ಯಾಮ್ರಾ ಕೂಡ ಯೂಸ್ ಮಾಡಿದ್ದಾರೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ Oppo Reno 4 ಮೊಬೈಲ್ ಬಗ್ಗೆ. ಇದು ಚೀನಾದಲ್ಲಿ ಲಾಂಚ್ ಆಗಿದೆ. ಸೊ ಚೀನಾದಲ್ಲಿ ಲಾಂಚ್ ಆಗಿರೋ ಪ್ರಕಾರ ಇದರಲ್ಲಿ ಟ್ರಿಪಲ್ ರೇರ್ ಕ್ಯಾಮ್ರಾ ಯೂಸ್ ಮಾಡಿದ್ದಾರೆ. ಅದಾದ್ಮೇಲೆ 90 Hz ರಿಫ್ರೆಶ್ ರೇಟ್ ಇದೆ ಅಂತ ಹೇಳಿದ್ದಾರೆ. ಇಂಡಿಯಾದಲ್ಲಿ ಲಾಂಚ್ ಆಗಕ್ಕೆ 31st ಜುಲೈಗೆ ಡೇಟ್ ಸೆಟ್ ಮಾಡಿದ್ದಾರೆ. 31st ಜುಲೈಗೆ ನೀವು ಸೊ ಇಂಡಿಯಾದಲ್ಲಿ ಲಾಂಚ್ ಆಗುತ್ತೆ. ಅದಾದ್ಮೇಲೆ ನೀವು ಫ್ಲಿಪ್ಕಾರ್ಟ್ ಅಲ್ಲಿ ಬೈ ಮಾಡಬಹುದು ಅಂತ ಕೂಡ ಅವರು ಹೇಳಿದ್ದಾರೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ರೆಡ್ಮಿ ನೋಟ್ 9 ಮೊಬೈಲ್ ಬಗ್ಗೆ. ಸೊ ರೆಡ್ಮಿ ನೋಟ್ 9 ಮೊಬೈಲ್ ಅಲ್ಲಿ ನಿಮಗೆ 22.5 ವ್ಯಾಟ್ ಚಾರ್ಜಿಂಗ್ ಫೆಸಿಲಿಟಿ, 5000 mAh ಬ್ಯಾಟರಿ, 48 MP ಕ್ವಾಡ್ ಕ್ಯಾಮ್ರಾ ಫೆಸಿಲಿಟಿ ಕೂಡ ಸಿಗ್ತಾ ಇದೆ. ಈಗಿರೋ ಟ್ರೆಂಡ್ ಪ್ರಕಾರ ಹೋಲ್ ಪಂಚ್ ಕ್ಯಾಮ್ರಾ ಕೂಡ ಯೂಸ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 2 ಮೊಬೈಲ್ ಬಗ್ಗೆ. ಇದ್ರ ಬಗ್ಗೆ ಬಹಳ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ತಾ ಇದೆ. ಅದಾದ್ಮೇಲೆ ಇದ್ರ ಬಗ್ಗೆ ಹೇಳಿದ್ರು ಅವರು. ಸೊ ಗ್ಯಾಲಕ್ಸಿ ಅನ್ಪ್ಯಾಕ್ಡ್ ಇವೆಂಟ್ ಏನಿದೆ August 5th ನಾವು ಅವತ್ತು ಇದನ್ನ ಲಾಂಚ್ ಮಾಡಲ್ಲ. ಯಾಕೆ ಅಂತಂದ್ರೆ ಸಾಫ್ಟ್ವೇರ್ ಕಾಂಪ್ಲಿಕೇಶನ್ಸ್ ಬಂದಿದೆ, ಅದಕ್ಕೋಸ್ಕರ ಲಾಂಚ್ ಮಾಡಲ್ಲ ಅಂತ. ಈಗ ಕನ್ಫರ್ಮ್ ಆಗಿ ಸ್ಯಾಮ್ಸಂಗ್ ಕಂಪ್ನಿನೇ ಹೇಳಿದೆ, ನಾವು August 5th ಇದನ್ನ ಲಾಂಚ್ ಮಾಡ್ತೀವಿ. ಆ ಗ್ಯಾಲಕ್ಸಿ ಅನ್ಪ್ಯಾಕ್ಡ್ ಇವೆಂಟ್ ಏನಿತ್ತು ಅವತ್ತು ನಾವು ಲಾಂಚ್ ಮಾಡ್ತೀವಿ. 7:00 ನೀವು ಲೈವ್ ನೋಡ್ತಾ ಹೋಗ್ಬೋದು August 5th. ಅದಾದ್ಮೇಲೆ ಇದರಲ್ಲಿ ನಿಮಗೆ ಸೂಪರ್ ಆಮೋಲೆಡ್ ಡಿಸ್ಪ್ಲೇ ಸಿಗುತ್ತೆ. ಆಮೋಲೆಡ್ ಡಿಸ್ಪ್ಲೇ ಬಗ್ಗೆ ನಿಮಗೆ ಗೊತ್ತಿಲ್ಲ, ಸೂಪರ್ ಆಮೋಲೆಡ್ ಡಿಸ್ಪ್ಲೇ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಐ ಬಟನ್ ಕ್ಲಿಕ್ ಮಾಡಿ, ಆ ವಿಡಿಯೋ ಫುಲ್ ವಾಚ್ ಮಾಡಿ. ನಾನು ಅದರಲ್ಲಿ ಟೈಪ್ಸ್ ಆಫ್ ಡಿಸ್ಪ್ಲೇಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನಿಮಗೆ ಡಿಸ್ಪ್ಲೇ ಬಗ್ಗೆನೂ ಒಂದು ಐಡಿಯಾ ಬರುತ್ತೆ. ಅದಾದ್ಮೇಲೆ ಇದರಲ್ಲಿ ಡ್ಯುಯಲ್ ಬ್ಯಾಟರಿ ಯೂಸ್ ಮಾಡಿದ್ದಾರೆ ಅಂತ, ಯಾಕಂದ್ರೆ ಫೋಲ್ಡ್ ಇದೆ ಅಲ್ವಾ, ಅದಕ್ಕೋಸ್ಕರ ಡ್ಯುಯಲ್ ಬ್ಯಾಟರಿ ಯೂಸ್ ಮಾಡಿದ್ದಾರೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್. ಓಕೆ, ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಒಂದು ನೋಕಿಯಾ ಮೊಬೈಲ್ ಬಗ್ಗೆ. ಈಗ ನೋಕಿಯಾ ತನ್ನ ಹೊಸ ಮೊಬೈಲ್ ನ ಮೇಲೆ ವರ್ಕ್ ಮಾಡ್ತಾ ಇದೆ. ಅದರಲ್ಲಿ ನಿಮಗೆ 3GB RAM
ಅದಾದ್ಮೇಲೆ 32GB ಅಥವಾ 64GB ಎರಡೂ ಇಂಟರ್ನಲ್ ಸ್ಟೋರೇಜ್ ಫೆಸಿಲಿಟಿ ಚಾಯ್ಸಸ್ ನಿಮಗೆ ಸಿಗುತ್ತೆ. ನೀವು 3GB 32GB ವೇರಿಯಂಟ್ ಚೂಸ್ ಮಾಡಬಹುದು ಅಥವಾ 3GB 64GB ವೇರಿಯಂಟ್ ಕೂಡ ನೀವು ಚೂಸ್ ಮಾಡಬಹುದು. 8MP ಫ್ರಂಟ್ ಕ್ಯಾಮ್ರಾ, 5MP ಸೆಲ್ಫಿ ಕ್ಯಾಮ್ರಾ, 3000 mAh ಬ್ಯಾಟ್ರಿ ಇರುವಂತ ಮೊಬೈಲ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಒಂದು ನ್ಯೂಸ್ ಈಗ ಲೀಕ್ ಆಗಿದೆ. ಓಕೆ, ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ Oppo K7 ಮೊಬೈಲ್ ಬಗ್ಗೆ. ಸೊ Oppo K7 ಮೊಬೈಲ್ ಅಲ್ಲಿ 5G ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅಂತ. ಅದಾದ್ಮೇಲೆ 30W ಫಾಸ್ಟ್ ಚಾರ್ಜಿಂಗ್, Qualcomm Snapdragon 765G ಪ್ರೊಸೆಸರ್, ಆಮೇಲೆ ಇದರಲ್ಲಿ 6.5 ಇಂಚ್ ಫುಲ್ HD ಪ್ಲಸ್ ಡಿಸ್ಪ್ಲೇ, 60 Hz ರಿಫ್ರೆಶ್ ರೇಟ್, OLED ಡಿಸ್ಪ್ಲೇ ಯೂಸ್ ಮಾಡಿದ್ದಾರೆ ಅಂತ. OLED ಡಿಸ್ಪ್ಲೇ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಮತ್ತೆ ಐ ಬಟನ್ ಕ್ಲಿಕ್ ಮಾಡಿ, ನೋಡಿದ್ರೆ ಬೇಡ, ಸೊ ನೋಡಿಲ್ಲ ಅಂತಂದ್ರೆ ಐ ಬಟನ್ ಕ್ಲಿಕ್ ಮಾಡಿ ಫುಲ್ ವಿಡಿಯೋ ವಾಚ್ ಮಾಡಿ. ಡಿಸ್ಪ್ಲೇಸ್ ಬಗ್ಗೆ ನಾನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಬೋಲ್ಟ್ ಆಡಿಯೋ ಟ್ರೂ ಬಡ್ಸ್ ಬಗ್ಗೆ. ಸೊ ಇದನ್ನ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಕರೀತಾರೆ, TWS ಅಂತ ಶಾರ್ಟ್ ಫಾರ್ಮ್ ಕರೀತಾರೆ. TWS ಅಂದ್ರೆ ಟ್ರೂ ವೈರ್ಲೆಸ್ ಸ್ಟೀರಿಯೋ ಅಂತ. ಅದಾದ್ಮೇಲೆ ಈ ಬೋಲ್ಟ್ ಬಡ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇದು ನಿಮ್ಗೆ ಒಂದ್ಸರಿ ಚಾರ್ಜ್ ಮಾಡಿದ್ರೆ 6 hours ನೀವು ಇದು ಪ್ಲೇ ಮಾಡ್ತಾ ಹೋಗ್ಬೋದು, 6 hours ಯೂಸ್ ಮಾಡ್ತಾ ಹೋಗ್ಬೋದು. ಫ್ಲಿಪ್ಕಾರ್ಟ್ ಮತ್ತೆ ಅಮೆಝಾನ್ ಅಲ್ಲಿ ನೀವು ಇದನ್ನ ಬೈ ಮಾಡ್ತಾ ಹೋಗ್ಬೋದು. ಇಂಟ್ರೆಸ್ಟ್ ಇದ್ರೆ ನೀವು ಫ್ಲಿಪ್ಕಾರ್ಟ್ ಮತ್ತೆ ಅಮೆಝಾನ್ ಅಲ್ಲಿ ಬೈ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ Oppo A72 ಮೊಬೈಲ್ ಬಗ್ಗೆ. ಇದರಲ್ಲಿ MediaTek ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಅದಾದ್ಮೇಲೆ 18,500 rupees ಇದರ ಕಾಸ್ಟ್ ಇರ್ಬೋದು, 18,500 ರೂಪಾಯಿ. ಇದರಲ್ಲಿ ಆಂಡ್ರಾಯ್ಡ್ 10 ಮೊಬೈಲ್ ಅಲ್ಲೇ ಸೊ ನಿಮ್ಗೆ ಸಿಗುತ್ತೆ. ಅದಾದ್ಮೇಲೆ 5G ಟೆಕ್ನಾಲಜಿ ಕೂಡ ಯೂಸ್ ಮಾಡಿದ್ದಾರೆ ಅಂತ ಒಂದು ಅಪ್ಡೇಟ್ ನ್ಯೂಸ್ ಬಂದಿದೆ. ಇದು ನಿಮ್ಗೆ 8GB ವೇರಿಯಂಟ್ ಮಾತ್ರ, 8GB ರ್ಯಾಮ್ ವೇರಿಯಂಟ್ ಸಿಗುತ್ತೆ ಅಂತ ಹೇಳಿದರೆ. 6GB 4GB ಕೂಡ ಟ್ರೈ ಮಾಡಬಹುದು ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ಇದು ಗೀಕ್ ಬೆಂಚ್ ಅಲ್ಲಿ ಲೀಕ್ ಆಗಿದೆ. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ರಿಯಲ್ಮಿ ಬಗ್ಗೆ. ಸೊ ರಿಯಲ್ಮಿ ಈಗ ಒಂದು ವೈರ್ಲೆಸ್ ಚಾರ್ಜರ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಒಂದು ನ್ಯೂಸ್ ಬಂದಿದೆ. ಸೊ ವೈರ್ಲೆಸ್ ಚಾರ್ಜರ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಒಂದು ಪ್ಲೇಟ್ ಇರುತ್ತೆ. ಸೊ ಆ ಪ್ಲೇಟ್ ಮೇಲೆ ನಿಮ್ಮ ಒಂದು ಡಿವೈಸ್ ನ ಪ್ಲೇಸ್ ಮಾಡಿದ್ರೆ ಅದು ಚಾರ್ಜ್ ಆಗ್ತಾ ಹೋಗುತ್ತೆ. ಬಟ್ ಪ್ಲೇಟ್ ಕನೆಕ್ಟ್ ಆಗಿರ್ಬೇಕು ಕರೆಂಟ್ಗೆ, ಸೊ ಎಲೆಕ್ಟ್ರಿಸಿಟಿಗೆ ಕರೆಂಟ್ ಆಗಿರಬೇಕು. ಅದು ಕನೆಕ್ಟ್ ಆಗಿದ್ರೆ ನಿಮ್ಮ ಡಿವೈಸ್ ಚಾರ್ಜ್ ಆಗ್ತಾ ಹೋಗುತ್ತೆ. 10W ಚಾರ್ಜರ್, ವೈರ್ಲೆಸ್ ಚಾರ್ಜರ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಒಂದು ನ್ಯೂಸ್. ಓಕೆ, ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಸ್ಕೈಪ್ ಬಗ್ಗೆ. ಸೊ ಸ್ಕೈಪ್ ಈಗ iOS ಯೂಸರ್ಸ್ಗೆ ಒಂದು ಫೀಚರ್ ತಂದೆ, ಬ್ಯಾಕ್ ಗ್ರೌಂಡ್ ಬ್ಲರ್ ಮಾಡೋ ಫೀಚರ್. ಇದನ್ನ ಯಾವ ತರ ಎನೇಬಲ್ ಮಾಡ್ಕೋಬೇಕು ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಲೇಟೆಸ್ಟ್ ವರ್ಷನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಯಾಕಂದ್ರೆ ಈಗ ಅಪ್ಡೇಟ್ ಬಿಟ್ಟಿದಾರಲ್ವಾ, ಅದು ಲೇಟೆಸ್ಟ್ ವರ್ಷನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಓಪನ್ ಮಾಡಿ. ಸೊ ವಿಡಿಯೋ ಕಾಲ್ ಅಲ್ಲಿ ಎಂಟರ್ ಆಗಿ 3 ಬಟನ್, ಸೊ 3 ಬಟನ್ಸ್ ಕಾಣುತ್ತಲ್ಲ ನಿಮ್ಗೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಗೆ ಅಲ್ಲಿ ಬರುತ್ತೆ ಬ್ಲರ್ ಮೈ ಬ್ಯಾಕ್ ಗ್ರೌಂಡ್ ಅಂತ ಫೀಚರ್ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿ ನೀವು ಎನೇಬಲ್ ಮಾಡ್ತಾ ಹೋಗಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಅನಿಸ್ತು, ಇಷ್ಟ ಆಗಿದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇದೇ ತರ ಟೆಕ್ ನ್ಯೂಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಟೆಕ್ ನ್ಯೂಸ್ ನಾನು ಡೈಲಿ ಆಗ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯು ಆರ್ ವಾಚಿಂಗ್ ಮನೋಜ್ ಟೆಕ್ನಿಕಲ್ ಪಾಯಿಂಟ್. ನಾನು ಮನೋಜ್. ಸೊ ಇವತ್ತಿನ ಟೆಕ್ ನ್ಯೂಸ್ ಶುರು ಮಾಡೋಕ್ಕೂ ಮುಂಚೆ ಎಷ್ಟು ಜನದ ಹತ್ರ ಸೊ MI ಮೊಬೈಲ್ಸ್ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಟೆಕ್ ನ್ಯೂಸ್ ಶುರು ಮಾಡ್ತಾ ಹೋಗೋಣ ಬನ್ನಿ. ಓಕೆ, ಫಸ್ಟ್ ಅಪ್ಡೇಟ್ ಬರುತ್ತೆ ಜಿಯೋಮಾರ್ಟ್ ಆಪ್ ಬಗ್ಗೆ. ಇದು ಒಂದು ಕಾಮರ್ಸ್ ಆಪ್ ಅಂತ ಕರೀಬಹುದು. ಸೊ ನೀವು ಫ್ಲಿಪ್ಕಾರ್ಟ್ ಮತ್ತೆ ಅಮೆಝಾನ್ ನೋಡಿದ್ರಲ್ಲ, ಅದೇ ತರ ಇದು ಒಂದು. ಇದರಲ್ಲಿ ನೀವು ಗ್ರಾಸರೀಸ್ ಮಾತ್ರ ಈಗ ತಗೋಬಹುದು. ನೆಕ್ಸ್ಟ್ ಈ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಮತ್ತೆ ಇನ್ನು ಹಲವಾರು ಎಲ್ಲ ಆಡ್ ಮಾಡ್ತಾ ಹೋಗ್ತೀವಿ. ಈಗ 200+ ಸಿಟೀಸ್ ಅಲ್ಲಿ ಈಗ ರನ್ ಆಗ್ತಾ ಇದೆ. ನೆಕ್ಸ್ಟ್ ಇದನ್ನ ಇನ್ನು ಬಹಳ ಸಿಟೀಸ್ಗೆಲ್ಲ ನಾವು ಸ್ಪ್ರೆಡ್ ಮಾಡ್ತೀವಿ ಅಂತ ಕೂಡ ಅಂಬಾನಿಯವರು ಹೇಳಿದ್ದಾರೆ. ಮೊನ್ನೆ AGM 2020 ಮೀಟಿಂಗ್ ಏನಾಯ್ತು, ಅದರಲ್ಲಿ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಲಾಂಚ್ ಆಗಿದೆ. ಇದರಲ್ಲಿ ನೀವು ಕ್ಯಾಶ್ ಆನ್ ಡೆಲಿವರಿ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮತ್ತೆ ನೆಟ್ ಬ್ಯಾಂಕಿಂಗ್ ಬಳಸಿ ಕೂಡ ನೀವು ಬೈ ಮಾಡ್ತಾ ಹೋಗ್ಬೋದು. ವಾಟ್ಸ್ಆಪ್ ಅಲ್ಲಿ ಕೂಡ ನೀವು ಬುಕ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಸ್ಯಾಮ್ಸಂಗ್ ಅನ್ಪ್ಯಾಕ್ಡ್ ಇವೆಂಟ್ 2020 ಬಗ್ಗೆ. ಇದರಲ್ಲಿ 5 ಡಿವೈಸಸ್ ನಾವು ಲಾಂಚ್ ಮಾಡ್ತೀವಿ ಅಂತ ಸ್ಯಾಮ್ಸಂಗ್ ಕಂಪನಿ ಟೀಮ್ ಹೇಳಿದೆ. ಇದರಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 2 ಆಸ್ ಯೂಶುವಲ್ ಇದನ್ನ ಕಂಪನಿಯವರೇ ಕನ್ಫರ್ಮ್ ಮಾಡಿದ್ದಾರೆ. ಅದಾದ್ಮೇಲೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 20 ಸೀರೀಸ್, ನೋಟ್ 20, ನೋಟ್ 20+, ನೋಟ್ 20 ಅಲ್ಟ್ರಾ ಮೊಬೈಲ್ ನ ಎಕ್ಸ್ಪೆಕ್ಟ್ ಮಾಡಿದೀವಿ ನಾವು ಲಾಂಚ್ ಮಾಡೋದಕ್ಕೆ. ಅದಾದ್ಮೇಲೆ ನಿಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ವಾಚ್ 3 ಸೀರೀಸ್ ಇದರಲ್ಲಿ ಕೂಡ ಲಾಂಚ್ ಮಾಡಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ ಬಡ್ಸ್ ಕೂಡ ಲಾಂಚ್ ಮಾಡಬಹುದು. ಇದೇ ತರ ಹಲವಾರು ಎಕ್ಸ್ಪೆಕ್ಟೇಷನ್ಸ್ ಇದೆ. ನೋಡಬೇಕು August 5th ಯಾವ್ಯಾವ ಡಿವೈಸಸ್ ಎಲ್ಲ ಲಾಂಚ್ ಆಗ್ತವೆ ಅಂತ. ಬಟ್ 5 ಡಿವೈಸಸ್ ಅಂತ ಹೇಳಿದ್ದಾರೆ. ನೀವು ಲೈವ್ ವಾಚ್ ಮಾಡಬಹುದು. Samsung.com ಇಂದ ನೀವು ಲೈವ್ ವಾಚ್ ಮಾಡ್ತಾ ಹೋಗಬಹುದು. ಓಕೆ, ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ OnePlus Nord ಮೊಬೈಲ್ ಬಗ್ಗೆ. ಸೊ OnePlus Nord ಮೊಬೈಲ್ ಇವತ್ತು ಲಾಂಚ್ ಆಗ್ತಾ ಇದೆ. ಸೊ ಲೈವ್ ಸ್ಟ್ರೀಮ್ ವಾಚ್ ಮಾಡಬೇಕಾದವರು ಹೋಗಿ ವಾಚ್ ಮಾಡಬಹುದು.
ಅದಾದ್ಮೇಲೆ ಇದರ ಪ್ರೈಸ್ $500 ಅಂಡರ್ $500 ಅಂತ ಹೇಳಿದ್ರೆ 37-40,000 ಅಂಡರ್ ಅಲ್ಲಿ ಈ ಮೊಬೈಲ್ ಇರಬಹುದು ಅಂತ. ಅದಾದ್ಮೇಲೆ ಇದರಲ್ಲಿ 12GB ಅಪ್ ಟು 12GB ರ್ಯಾಮ್ ವರೆಗೂ ರ್ಯಾಮ್ ಯೂಸ್ ಮಾಡಿರಬಹುದು ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್. ಇದರಲ್ಲಿ OnePlus ಬಡ್ಸ್ ಕೂಡ ಲಾಂಚ್ ಮಾಡಬಹುದು ಇವೆಂಟ್ ಅಲ್ಲಿ ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಇನ್ಫಿನಿಕ್ಸ್ ಸ್ಮಾರ್ಟ್ 4 Plus ಮೊಬೈಲ್ ಬಗ್ಗೆ. ಸೊ ಈ ಮೊಬೈಲ್ ಅಲ್ಲಿ ನಿಮ್ಗೆ 6000 mAh ಬ್ಯಾಟರಿ ಸಿಗುತ್ತೆ, ಹ್ಯೂಜ್ ಬ್ಯಾಟರಿ 6000 mAh. ಇದರಲ್ಲಿ 3GB RAM 32GB ವೇರಿಯಂಟ್ ಯೂಸ್ ಮಾಡಿದ್ದಾರೆ ಅಂತ, 3GB RAM 32GB ROM. ಅದಾದ್ಮೇಲೆ ಇದರಲ್ಲಿ ಬರುತ್ತೆ ಪ್ರೊಸೆಸರ್ MediaTek Helio 825 ಪ್ರೊಸೆಸರ್ ಯೂಸ್ ಮಾಡಿರ್ಬೋದು ಅಂತ. ಇದರ ಡಿಸ್ಪ್ಲೇ ಕೇಳಿದ್ರೆ 6.83 ಇಂಚ್ ಡಿಸ್ಪ್ಲೇ ಇದೆ ಅಂತ. ಸೊ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಫೋಟೋಸ್ ಈ ತರ ಇದೆ, ನೋಡ್ತಾ ಹೋಗಿ. ಅದಾದ್ಮೇಲೆ ಇದರ ಪ್ರೈಸ್ ಅರೌಂಡ್ 8000 ಅಂತ ಕೂಡ ಹೇಳಿದ್ದಾರೆ. ಸೇಲ್ಗೆ ಕಮೆಂಟ್ಸ್ ಆಗ್ತಾ ಇದೆ July 28. ಹೋಗಿ ಬೈ ಮಾಡೋರು ಇಂಟ್ರೆಸ್ಟ್ ಇದೆ ಹೋಗಿ ಬೈ ಮಾಡಬಹುದು. ಓಕೆ, ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಅಮೆಜಾನ್ ಪ್ರೈಮ್ ಡೇ 2020 ಸೇಲ್ ಬಗ್ಗೆ. ಸೊ ಇದು August 6th ನಡೀತಾ ಇದೆ. ಪ್ರತಿ ಸಾರಿ ಜುಲೈ ನಡೀತಿತ್ತು, ಜುಲೈಲಿ ಈಗ August 6th ನಡೀತಾ ಇದೆ. ಅವತ್ತು ಇದರಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಸ್ಮಾರ್ಟ್ ಫೋನ್ಸ್, ಲ್ಯಾಪ್ಟಾಪ್ ಮತ್ತೆ ಅದರ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಮೇಲೆ ಒಳ್ಳೊಳ್ಳೆ ಡೀಲ್ಸ್, ಒಳ್ಳೊಳ್ಳೆ ಆಫರ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. HDFC ಕಸ್ಟಮರ್ಸ್ಗೆ ಇನ್ಸ್ಟ್ಯಾಂಟ್ ಆಫರ್ ಅಂತ ಕೂಡ ನ್ಯೂಸ್ ಬಂದಿದೆ. ನೋಡ್ಬೇಕು ಯಾವ್ಯಾವ್ದ್ರ ಮೇಲೆ ಆಫರ್ ಕೊಡ್ತಾರೆ ಅಂತ. ಅದಾದ್ಮೇಲೆ ನಿಮ್ಗೆ ಇದರಲ್ಲಿ ಜುಲೈಲಿ ನಡೀತಾ ಇದ್ದಿದ್ದು ಈಗ ಆಗಸ್ಟ್ ಅಲ್ಲಿ ನಡೀತಾ ಇದೆ. ಮತ್ತೆ HDFC ಕಾರ್ಡ್ ಹೋಲ್ಡರ್ಸ್ ಇದ್ರೆ ನಿಮ್ಗೆ ಬಹಳ ಬೆನಿಫಿಟ್ ಆಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಲ್ಯಾಪ್ಟಾಪ್ ಬಗ್ಗೆ. ಸೊ HP ಈಗ 2 ಗೇಮಿಂಗ್ ಲ್ಯಾಪ್ಟಾಪ್ಸ್ ನ ಲಾಂಚ್ ಮಾಡಿದೆ. ಸೊ HP Omen 15 ಮತ್ತೆ HP Pavilion Gaming 16 ಲ್ಯಾಪ್ಟಾಪ್. ಇದರಲ್ಲಿ 300 Hz ರಿಫ್ರೆಶ್ ರೇಟ್. ಅದಾದ್ಮೇಲೆ ಇದರಲ್ಲಿ ಇಂಟೆಲ್ ಮತ್ತೆ AMD ಎರಡೂ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ ಅಂತ. ಅಂದ್ರೆ ಎರಡು ಲ್ಯಾಪ್ಟಾಪ್ ಅಲ್ಲೂ ಎರಡು ಚಾಯ್ಸ್ ನಿಮಗೆ ಸಿಗುತ್ತೆ ಪ್ರೊಸೆಸರ್ ಮೇಲೆ. ಸೊ ಫೋಟೋಸ್ ಈ ತರ ಇದೆ, ನೋಡ್ತಾ ಹೋಗಿ. ನಿಮ್ಗೆ HP Omen 15 ಲ್ಯಾಪ್ಟಾಪ್ ಅಲ್ಲಿ ಇಂಟೆಲ್ AMD ಪ್ರೊಸೆಸರ್ ಎರಡು ಯೂಸ್ ಮಾಡಿದ್ದಾರೆ. HP Pavilion Gaming 16 ಅಲ್ಲಿ ಎರಡರಲ್ಲೂ ಕೂಡ ಇಂಟೆಲ್ AMD ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ ಅಂತ ನ್ಯೂಸ್ ಬಂದಿದೆ. ಓಕೆ, ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಗೂಗಲ್ ಬಗ್ಗೆ. ಈಗ ಗೂಗಲ್ ಒಂದು ಹೊಸ ಫೀಚರ್ ಮೇಲೆ ವರ್ಕ್ ಮಾಡ್ತಾ ಇದೆ. ಆ ಫೀಚರ್ ನಿಮ್ಮ ಮೊಬೈಲ್ ಡಾಟಾ ಮತ್ತೆ ಬ್ಯಾಟ್ರಿನ ಸೇವ್ ಮಾಡುವಂಥದ್ದು ಅಂತ ಕೂಡ ಹೇಳಿದ್ದಾರೆ. ಇದು ಕ್ರೋಮ್ ಬ್ರೌಸರ್ ಇದೆ ನಿಮ್ಮ ಮೊಬೈಲ್ ಅಲ್ಲಿ, ಗೂಗಲ್ ಕ್ರೋಮ್ ಬ್ರೌಸರ್ ಮೇಲೆ. ಸೊ ಇದರಲ್ಲಿ ಒಂದು ಫೀಚರ್ ಬಗ್ಗೆ ಈಗ ವರ್ಕ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಿಮ್ಗೆ ಡಾಟಾ ಮತ್ತೆ ಬ್ಯಾಟ್ರಿ ಎರಡೂ ಸೇವ್ ಆಗುತ್ತೆ. ಇದೆರಡರ ಮೇಲೂ ಅವರು ಗಮನ ಇಟ್ಟು ಇದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಒಂದು ನ್ಯೂಸ್ ಬಂದಿದೆ. ಈ ಇಯರ್ ಎಂಡ್ ಅಲ್ಲಿ 2020 ಎಂಡ್ ಅಲ್ಲಿ US ಪ್ರೆಸಿಡೆಂಟಲ್ ಎಲೆಕ್ಷನ್ಸ್ ನಡೀತಾ ಇದೆ. ಅದಕ್ಕೋಸ್ಕರ ಸೋಷಿಯಲ್ ಮೀಡಿಯಾನೇ ಈಗ ಅವರು ಯೂಸ್ ಮಾಡ್ಕೊಂಡು ನಾವು ಏನಾದ್ರು ಮಾಡಿ ಗೆಲ್ಬೇಕು ಅಂತ ಇದಾರೆ. ಈ ತರ ಎಲ್ಲ ರೂಮರ್ಸ್ ಎಲ್ಲ ಹಬ್ಸ್ತಾ ಇದಾರೆ, ಅದೆಲ್ಲ ಕೀಪ್ ಇಟ್ ಅಸೈಡ್. ಆದ್ರೆ ಈಗ ನ್ಯೂಸ್ ಬಹಳ ರೂಮರ್ಸ್ ಬಂದಿರೋ ಪ್ರಕಾರ ಜುಕರ್ಬರ್ಗ್ ಮತ್ತೆ ಮಾರ್ಕ್ ಜುಕರ್ಬರ್ಗ್ ಫೇಸ್ಬುಕ್ ಕಂಡುಹಿಡಿದವರು, ಅವರು ಮತ್ತೆ ಡೊನಾಲ್ಡ್ ಟ್ರಂಪ್ ಇಬ್ಬರು ಮಧ್ಯದಲ್ಲಿ ಒಂದು ಡೀಲ್ ಆಗಿತ್ತು ಅಂತ ಎಲ್ಲ ರೂಮರ್ಸ್ ಎಲ್ಲ ಬರ್ತಾ ಇತ್ತು. ಬಟ್ ಈಗ ಮಾರ್ಕ್ ಜುಕರ್ಬರ್ಗ್ ಬಂದು ಹೇಳಿದ್ದಾರೆ ಯಾವುದೇ ತರದ ಡೀಲ್ ಇಲ್ಲ. ಓಕೆ, ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M31s ಮೊಬೈಲ್ ಬಗ್ಗೆ. ಇದು July 30th ಲಾಂಚ್ ಆಗ್ತಾ ಇದೆ ಇಂಡಿಯಾದಲ್ಲಿ. ಇದರಲ್ಲಿ 64 MP ಕ್ವಾಡ್ ರೇರ್ ಕ್ಯಾಮೆರಾ ಸೆಟಪ್, ಅದಾದ್ಮೇಲೆ ಸೂಪರ್ AMOLED ಡಿಸ್ಪ್ಲೇ, 6000 mAh ಬ್ಯಾಟರಿ, 25 ವಾಟ್ ಫಾಸ್ಟ್ ಚಾರ್ಜರ್, ಹೋಲ್ ಪಂಚ್ ಕಟ್ಔಟ್ ಕ್ಯಾಮೆರಾ ಕೂಡ ಯೂಸ್ ಮಾಡಿದ್ದಾರೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಫೋಟೋಸ್ ಈ ತರ ಇದೆ, ನೋಡ್ತಾ ಹೋಗಿ. ಸೂಪರ್ AMOLED ಸ್ಕ್ರೀನ್ ಬಗ್ಗೆ, ನೀವು ಡಿಸ್ಪ್ಲೇ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಐ ಬಟನ್ ಕ್ಲಿಕ್ ಮಾಡಿ ಡಿಸ್ಪ್ಲೇ ಮೇಲೆ ವಿಡಿಯೋ ಮಾಡಿದ್ದೀನಿ, ಫುಲ್ ವಿಡಿಯೋ ವಾಚ್ ಮಾಡಿ. ಗೂಗಲ್ ಮತ್ತೆ ರಿಲಯನ್ಸ್ ಜಿಯೋ ಕೊಲಾಬ್ರೇಷನ್ ಬಗ್ಗೆ ನಿಮಗೆ ಗೊತ್ತಿರಬಹುದು. ಗೂಗಲ್ $4 billion ನ ಜಿಯೋದಲ್ಲಿ ಇನ್ವೆಸ್ಟ್ ಮಾಡಿದೆ ಒಂದು ಎಂಟ್ರಿ ಲೆವೆಲ್ ಸ್ಮಾರ್ಟ್ ಫೋನ್ಗೋಸ್ಕರ. ಈ ಸ್ಮಾರ್ಟ್ ಫೋನ್ ನ್ಯೂಸ್ ಎಲ್ಲ ಕಡೆ ಈಗ ಸ್ಪ್ರೆಡ್ ಆಗಿ ಚೀನಾ ಮೊಬೈಲ್ಸ್ಗೆ ಶೇಕಿಂಗ್ ನ್ಯೂಸ್ ಆಗಿದೆ. ಇದರಲ್ಲಿ 4G ಟೆಕ್ನಾಲಜಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆದ್ರೆ 5G ಕೂಡ ನಾವು ಯೂಸ್ ಮಾಡ್ತೀವಿ ಈ ಮೊಬೈಲ್ ಅಲ್ಲಿ ಅಂತ ಹೇಳಿದ್ದಾರೆ. 2021 ಎಂಟ್ರಿಯಲ್ಲಿ ಅಥವಾ ಮಿಡಲ್ ಸ್ಟೇಜ್ ಅಲ್ಲಿ ನಾವು ಇದನ್ನ ಲಾಂಚ್ ಮಾಡ್ತೀವಿ ಅಂತ ಅಂಬಾನಿ ಅವರು ಹೇಳಿದ್ದಾರೆ. ನೋಡ್ಬೇಕು ಇದರಲ್ಲಿ ಯಾವ ಫೀಚರ್ಸ್ ಇರುತ್ತೆ, ಯಾವ ಫೀಚರ್ಸ್ ಇರಲ್ಲ. ಆಮೇಲೆ ರ್ಯಾಮ್ ಕೆಪಾಸಿಟಿ, ಡಿಸ್ಪ್ಲೇ ಕೆಪಾಸಿಟಿ ಎಲ್ಲ ಬರೋಕ್ಕಿಂತ ಮುಂಚೆ ಒಂದು ಎಕ್ಸ್ಪೆಕ್ಟೇಷನ್ಸ್ ನಾನು ನಿಮಗೆ ತರ. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಭರತ್ ಡ್ರೋನ್ಸ್ ಬಗ್ಗೆ. ಸೊ ಭರತ್ ಡ್ರೋನ್ಸ್ ಈಗ ಇಂಡಿಯನ್ ಆರ್ಮಿ ಭರತ್ ಡ್ರೋನ್ಸ್ ನ ತಗೊಂಡಿದೆ. ಇಂಡಿಯಾ ಮತ್ತೆ ಚೀನಾ ಬಾರ್ಡರ್ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ನ ಸರ್ವೆ ಮಾಡೋದಕ್ಕೆ. ರಾಡರ್ ಇಂದ ಕೂಡ ಇದನ್ನ ಡಿಟೆಕ್ಟ್ ಮಾಡೋಕ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಲೈಟ್ weight ಇದೆ, ಹೈ ಪೀಕ್ಸ್ ವರೆಗೂ ಟ್ರಾವೆಲ್ ಮಾಡುತ್ತೆ ಅಂತ DRDO ಚಂಡೀಗರ್ ಹೇಳಿದೆ. DRDO ಚಂಡೀಗರ್ ಯಾಕೆ ಹೇಳ್ತು ಅಂತಂದ್ರೆ ಅದನ್ನ ಈ ಭರತ್ ಡ್ರೋನ್ಸ್ ನ ಡೆವಲಪ್ ಮಾಡಿರೋದೇ ಅವರು. ಈ ಡ್ರೋನ್ಸ್ಗೆ ಒಂದು ಹೆಸರಿಟ್ಟಿದ್ದಾರೆ ಭರತ್ ಅಂತ ಅಷ್ಟೇ. ಸೊ ಇದನ್ನ ಡೆವಲಪ್ ಮಾಡೋದು ಚಂಡೀಗರ್ DRDO ರಿಸರ್ಚ್
ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇದೇ ಥರದ ಟೆಕ್ ನ್ಯೂಸ್ನ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹೊಸಬರಾದರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಟೆಕ್ ನ್ಯೂಸ್ಗೋಸ್ಕರ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯು ಆರ್ ವಾಚಿಂಗ್ ಮನೋಜ್ ಟೆಕ್ನಿಕಲ್ ಪಾಯಿಂಟ್. ನಾನು ಮನೋಜ್ ಕಸ್ತೂರಿ. ಇವತ್ತಿನ ಟೆಕ್ ನ್ಯೂಸ್ ಶುರು ಮಾಡ್ತಾ ಹೋಗೋಣ, ಬನ್ನಿ. ಓಕೆ, ಫಸ್ಟ್ ಅಪ್ಡೇಟ್ ಬರುತ್ತೆ ಒನ್ ಪ್ಲಸ್ ನಾರ್ಡ್ ಮೊಬೈಲ್ ಬಗ್ಗೆ. ಒನ್ ಪ್ಲಸ್ ನಾರ್ಡ್ ಮೊಬೈಲ್ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು. ನಿನ್ನೆ ಏನು ಇಂಡಿಯಾದಲ್ಲಿ ಲಾಂಚ್ ಆಯ್ತಲ್ಲ, ಆ ಮೊಬೈಲ್ ಬಗ್ಗೆ ನಾನು ಇವತ್ತು ಸ್ಪೆಸಿಫಿಕೇಶನ್ಸ್ ನಿಮ್ಗೋಸ್ಕರ ತಂದಿದ್ದೀನಿ. 6.44 ಇಂಚ್ ಡಿಸ್ಪ್ಲೇ, ನಿಮಗೆ ಕ್ವಾಡ್ ಕ್ಯಾಮ್ರಾ, ರೇರ್ ಕ್ವಾಡ್ ಕ್ಯಾಮ್ರಾ ಸೆಟಪ್ ಕೂಡ ಸಿಗುತ್ತೆ. ಫ್ರಂಟ್ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಹೋಗುತ್ತೆ ನಿಮಗೆ. ಇದರಲ್ಲಿ 12 GB ವರೆಗೂ ರ್ಯಾಮ್ ಯೂಸ್ ಮಾಡಿದ್ದಾರೆ ಅಂತ ನ್ಯೂಸ್ ಬಂದಿದೆ. 6 GB, 8 GB, 12 GB ಮೂರು ವೇರಿಯಂಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. 6 GB ರ್ಯಾಮ್, 64 GB ರೋಮ್, ಅದಾದ್ಮೇಲೆ 8 GB ರ್ಯಾಮ್, 128 GB ರೋಮ್, 12 GB ರ್ಯಾಮ್, 256 GB ರೋಮ್ ನಿಮಗೆ ಸಿಗ್ತಾ ಹೋಗುತ್ತೆ. ಫೋಟೋಸ್ ಈ ತರ ಇದೆ, ನೋಡ್ತಾ ಹೋಗಿ. ಇದರಲ್ಲಿ ನಿಮಗೆ ಸಿಗುತ್ತೆ 32 MP ಪ್ಲಸ್ 8 MP ಫ್ರಂಟ್ ಕ್ಯಾಮ್ರಾ, 48 MP plus 8 MP plus 5 MP plus 2 MP ಬ್ಯಾಕ್ ಕ್ಯಾಮ್ರಾ, 4115 mAh ಬ್ಯಾಟ್ರಿ ಕೂಡ ನಿಮಗೆ ಇದರಲ್ಲಿ ಸಿಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ Oppo F15 ಮೊಬೈಲ್ ಬಗ್ಗೆ. ಪಿಕ್ಸ್ ಈ ತರ ಇದೆ ನೋಡಿ. ಅದಕ್ಕಿಂತ ಮುಂಚೆ ಇದರ ಸ್ಪೆಸಿಫಿಕೇಶನ್ಸ್, ಕೆಲವರು ಸ್ಪೆಸಿಫಿಕೇಶನ್ಸ್ ನ್ಯೂಸ್ ಬಂದಿದೆ, ಹೇಳ್ತಾ ಹೋಗ್ತೀನಿ. 4 GB, 8 GB ಎರಡು ರ್ಯಾಮ್ ವೇರಿಯಂಟ್ಸ್ ನಿಮಗೆ ಆಪ್ಷನ್ಸ್ ಸಿಗ್ತಾ ಹೋಗುತ್ತೆ. ಅದಾದ್ಮೇಲೆ ನಿಮಗೆ ಇದು ಅಮೆಝಾನ್ ಅಲ್ಲಿ ಲೀಸ್ಟ್ ಆಗಿದೆ, ಬಟ್ ಕರೆಂಟ್ಲಿ ಅನ್ಅವೈಲಬಲ್ ಅಂತ ತೋರಿಸ್ತಾ ಇದೆ. ಫೋಟೋಸ್ ಈ ತರ ಇದೆ, ನೋಡ್ತಾ ಹೋಗಿ. ಅದಾದ್ಮೇಲೆ ಇದರಲ್ಲಿ ನಿಮಗೆ MediaTek Helio P70 ಪ್ರೊಸೆಸರ್ ಕೂಡ ಯೂಸ್ ಮಾಡಿದ್ದಾರೆ ಅಂತ ಎಕ್ಸ್ಪೆಕ್ಟೇಷನ್ಸ್ ನ್ಯೂಸ್ ಬಂದಿದೆ. ಎಲ್ಲರಿಗೂ Asus ROG Phone 2 ಮೊಬೈಲ್ ಬಗ್ಗೆ ಗೊತ್ತಿರಬಹುದು. ಇವತ್ತು ಇಂಡಿಯಾದಲ್ಲಿ Asus ROG Phone 3 ಮೊಬೈಲ್ ಲಾಂಚ್ ಆಗ್ತಾ ಇದೆ. ಗೇಮರ್ಸ್ಗೆ ಅಂತ ಹೇಳಿದ್ರೆ ಇದು ಒಳ್ಳೆ ಫೋನ್ ಅಂತ ಹೇಳ್ಬೋದು. ಅಲ್ಟಿಮೇಟ್ ಗೇಮಿಂಗ್ ಮೊಬೈಲ್ ಅಂತ ಕೂಡ ಇರಲಿ ಹೇಳ್ಬೋದು. ಇವತ್ತು ಇಂಡಿಯಾದಲ್ಲಿ ಲಾಂಚ್ ಆಗ್ತಾ ಇದೆ. 8/15ಗೆ ಇವತ್ತು ಇಂಡಿಯಾದಲ್ಲಿ ಲಾಂಚ್ ಆಗ್ತಾ ಇದೆ. ಪಿಕ್ಸ್ ಈ ತರ ಇದೆ ನೋಡಿ. ಅದಕ್ಕಿಂತ ಮುಂಚೆ ಇದರಲ್ಲಿ 12 GB ರ್ಯಾಮ್ ಯೂಸ್ ಮಾಡಿದ್ದಾರೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. 12 GB ವರೆಗೂ, 16 GB ವರೆಗೂ ರ್ಯಾಮ್ ಯೂಸ್ ಮಾಡಿರ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದಾದ್ಮೇಲೆ Qualcomm Snapdragon 865 ಪ್ರೊಸೆಸರ್ ಕೂಡ ಯೂಸ್ ಮಾಡಿರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಫೋಟೋಸ್ ಈ ತರ ಇದೆ, ನೋಡ್ತಾ ಹೋಗಿ. ಸ್ಮಾರ್ಟ್ ಹೆಲ್ಮೆಟ್ಸ್ ಅಂದ್ರೆ ಏನು? ಸ್ಮಾರ್ಟ್ ಹೆಲ್ಮೆಟ್ಸ್ ಈಗ ಇಂಡಿಯಾದಲ್ಲಿ ಬೇರೆ ದೇಶದಿಂದ ಇಂಪೋರ್ಟ್ ಮಾಡಿಸ್ಕೊಂಡಿದ್ದಾರೆ. ಮುಂಬೈ ಮತ್ತೆ ಪುಣೆಯಲ್ಲಿ ಎರಡು ಸ್ಮಾರ್ಟ್ ಹೆಲ್ಮೆಟ್ಸ್ ಇದೆ. ಇದರಿಂದ ಏನ್ ಯೂಸು ಅಂತಂದ್ರೆ, ಯಾರು ಇದನ್ನ ವೇರ್ ಮಾಡಿರ್ತಾರಲ್ಲ ಅವರು 1 ಮಿನಿಟ್ಗೆ ಡಜನ್ ಟೈಮ್ಸ್ ಅಂದ್ರೆ 12 ಟೈಮ್ಸ್ ಅವರ ಟೆಂಪರೇಚರ್ ಚೆಕ್ ಮಾಡ್ತಾ ಹೋಗ್ಬೋದು. ಆಶಾ ಕಾರ್ಯಕರ್ತರೇ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಸಿಸ್ಟರ್ಸ್ ಆಗಿರ್ಬೋದು, ವಾರ್ಡ್ ಬಾಯ್ ಆಗಿರ್ಬೋದು. ಇದೇ ತರ ಅವ್ರಿಗೋಸ್ಕರ ಇದನ್ನ ಮಾಡಿದ್ದಾರೆ, ಬೇರೆ ದೇಶದಲ್ಲಿ ಅವ್ರಿಗೋಸ್ಕರ ಡೆವಲಪ್ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಅದಾದ್ಮೇಲೆ ಇದರ ಕಾಸ್ಟ್ ಈಗ ಇಂಪೋರ್ಟ್ ಮಾಡಿರೋದ್ರಿಂದ 6 lakhs ಪರ್ ಹೆಲ್ಮೆಟ್ ಬಿದ್ದಿದೆ. 12 lakhs ಆಗಿದೆ ಟೋಟಲ್. ಒಂದು ಪುಣೆಯಲ್ಲಿ, ಒಂದು ಮುಂಬೈಯಲ್ಲಿ ಇದೆ ಅಂತ ನ್ಯೂಸ್ ಬಂದಿದೆ. Realme C11 ಬಗ್ಗೆ ನೆಕ್ಸ್ಟ್ ಅಪ್ಡೇಟ್. ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ ಸೇಲ್ಗೆ ಕಮೆಂಟ್ಸ್ ಮಾಡ್ತೀವಿ ಅಂತ ಹೇಳಿದ್ರು, ಬಟ್ ನಾನೀಗ ಚೆಕ್ ಮಾಡಿರೋ ಪ್ರಕಾರ ಇನ್ನು ಸೇಲ್ಗೆ ಬಂದಿಲ್ಲ, ಕಮಿಂಗ್ ಸೂನ್ ಅಂತ ಮಾತ್ರ ತೋರಿಸ್ತಾ ಇದೆ. ಇದರಲ್ಲಿರೋ ಸ್ಪೆಸಿಫಿಕೇಶನ್ಸ್ ಪ್ರಕಾರ 6.5 ಇಂಚ್ HD ಪ್ಲಸ್ ಡಿಸ್ಪ್ಲೇ ನಿಮಗೆ ಸಿಗುತ್ತೆ. 5000 mAh ಬ್ಯಾಟ್ರಿ, MediaTek Helio G35 ಪ್ರೊಸೆಸರ್, 2 GB ರ್ಯಾಮ್, 32 GB ಇಂಟರ್ನಲ್ ಸ್ಟೋರೇಜ್. ಅದಾದ್ಮೇಲೆ ಇದರಲ್ಲಿ ನಿಮಗೆ ಡ್ಯುಯಲ್ ರೇರ್ ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾ 5 MP, ಡ್ಯುಯಲ್ ಕ್ಯಾಮ್ರಾ 13 MP ಪ್ಲಸ್ 2 MP ಕ್ಯಾಮ್ರಾ ನಿಮಗೆ ಸಿಗುತ್ತೆ. ಫೋಟೋಸ್ ಈ ತರ ಇದೆ, ನೋಡ್ತಾ ಹೋಗಿ. ನೆಕ್ಸ್ಟ್ ಅಪ್ಡೇಟ್ ಕೂಡ ಬರುತ್ತೆ ಒಂದು Realme ಮೊಬೈಲ್ ಬಗ್ಗೆ. ನೆಕ್ಸ್ಟ್ ಹೊಸ ಮೊಬೈಲ್ Realme ಮೊಬೈಲ್ ಬಗ್ಗೆ ಈಗ ಈ ಅಪ್ಡೇಟ್. ಇದರಲ್ಲಿ ಕ್ವಾಡ್ ರೇರ್ ಕ್ಯಾಮ್ರಾ ಕೂಡ ಸೆಟಪ್ ಕೂಡ ಯೂಸ್ ಮಾಡಿದ್ದಾರೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್. ಈಗ ಬಂದಿರೋ ರಿಪೋರ್ಟ್ ಪ್ರಕಾರ ಫೋಟೋಸ್ ಈ ತರ ಇದೆ, ನೋಡ್ತಾ ಹೋಗಿ. ಹೋಲ್ ಪಂಚ್ ಕ್ಯಾಮ್ರಾ ಕೂಡ ಯೂಸ್ ಮಾಡಿದ್ದಾರೆ ಅಂತ. ನೆಕ್ಸ್ಟ್ ಇದರ ನೇಮ್ ಏನ್ ಇಡಬಹುದು ಅಂತ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ Realme X3 Pro ಇರಬಹುದು ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಬರುತ್ತೆ ನೆಕ್ಸ್ಟ್ ನೋಕಿಯಾ ಟಿವಿ ಬಾಕ್ಸ್ ಬಗ್ಗೆ. ಈ ನೋಕಿಯಾ ಟಿವಿಲಿ ಆಂಡ್ರಾಯ್ಡ್ 9 ವರ್ಷನ್ 9.0 ವರ್ಷನ್ ಯೂಸ್ ಮಾಡಿದ್ದಾರೆ ಅಂತ ನ್ಯೂಸ್ ಬಂದಿದೆ. ಅದಾದ್ಮೇಲೆ 43 ಇಂಚ್ ಡಿಸ್ಪ್ಲೇ. ನಿಮಗೆ ರೆಸೊಲ್ಯೂಷನ್ ಬಗ್ಗೆ ನೀವೇನಾದ್ರೂ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ರೆ 1080p ರೆಸೊಲ್ಯೂಷನ್ ನಿಮಗೆ ಸಿಗ್ತಾ ಹೋಗುತ್ತೆ ಇದರಲ್ಲಿ. ಇದನ್ನ ಆಗಸ್ಟ್ ಅಲ್ಲಿ ಡೇಟ್ ಅನೌನ್ಸ್ ಮಾಡಿಲ್ಲ, ಆಗಸ್ಟ್ ಅಲ್ಲಿ ಲಾಂಚ್ ಮಾಡಬಹುದು. ಸೇಲ್ಗೂ ಕೂಡ ಕಮೆಂಟ್ಸ್ ಮಾಡಬಹುದು ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಫ್ಲಿಪ್ಕಾರ್ಟ್ ಇಂದ ಇದನ್ನ ಸೇಲ್ಗೆ ಕಮೆಂಟ್ಸ್ ಮಾಡಬಹುದು ಅಂತ ಎಕ್ಸ್ಪೆಕ್ಟೇಷನ್. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ PUBG ಮೊಬೈಲ್ ಲೈಟ್ ಬಗ್ಗೆ.
ಸೊ ಅಪ್ಡೇಟ್ ಬಂದಿದೆ, ಅಪ್ಡೇಟ್ ಮಾಡೋರು ಅಪ್ಡೇಟ್ ಮಾಡ್ಕೊಳ್ಳಿ. 1 year ಆಯಿತು ಲಾಂಚ್ ಆಗಿ, ಸೊ ಆ್ಯನಿವರ್ಸರಿ ಅಂತ ಕಾಣುತ್ತೆ. ಅದಾದಮೇಲೆ ಇದರ ಸೈಜ್ 564 MB ಅಪ್ಡೇಟ್ ಏನು ಬಂದಿದೆ ಅದರ ಸೈಜ್ 564 MB, ಅರೌಂಡ್ 564 MB. ಅದಾದಮೇಲೆ ಇದರಲ್ಲಿ ಹೊಸ ಏರಿಯಾಸ್ ಕೂಡ ಆ್ಯಡ್ ಮಾಡಿದ್ದಾರೆ ಅಂತ ನ್ಯೂಸ್ ಬಂದಿದೆ. ಆದಮೇಲೆ ಹೊಸ ಮ್ಯಾಪ್ ಕೂಡ ಆ್ಯಡ್ ಮಾಡಿರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ಸ್. ಬಟ್ ಒಂದು ಕನ್ಫರ್ಮ್ ಆಗಿ ಹೇಳ್ಬೋದು, 2 ಹೊಸ ವೆಪನ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ ಅಂತ. ಅಪ್ಡೇಟ್ ಮಾಡೋರು ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಹೊಸಬ್ರಾದ್ರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಟೆಕ್ ನ್ಯೂಸ್ಗೋಸ್ಕರ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತೀರಾ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯು ಆರ್ ವಾಚಿಂಗ್ ಮನೋಜ್ ಟೆಕ್ನಿಕಲ್ ಪಾಯಿಂಟ್. ಇವತ್ತಿನ ಟೆಕ್ ನ್ಯೂಸ್ ಶುರು ಮಾಡ್ತಾ ಹೋಗೋಣ ಬನ್ನಿ. ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ. ಓಕೆ, ಫಸ್ಟ್ ಅಪ್ಡೇಟ್ ಬರುತ್ತೆ ಕ್ಯಾರಿ ಮಿನಾಟಿ ಬಗ್ಗೆ. ಸೊ ಕ್ಯಾರಿ ಮಿನಾಟಿ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ. 25 ಮಿಲಿಯನ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಇರುವಂಥ ಚಾನಲ್. ಅವ್ರದ್ದು ಇನ್ನೊಂದು ಚಾನಲ್ ಕೂಡ ಇದೆ, ಗೇಮಿಂಗ್ ಚಾನಲ್ ಕ್ಯಾರಿ ಈಸ್ ಲೈವ್ ಅಂತ. ಕ್ಯಾರಿ ಮಿನಾಟಿ ಚಾನಲ್ ಏನಿದೆ ಅದು ಸೊ ರೋಸ್ಟ್ ಚಾನಲ್. ಕ್ಯಾರಿ ಈಸ್ ಲೈವ್ ಅನ್ನೋದು ಗೇಮಿಂಗ್ ಚಾನಲ್ ಅಂತ ಕರಿಬೋದು. ಈ ಚಾನಲ್ ಕ್ಯಾರಿ ಈಸ್ ಲೈವ್ ಅನ್ನೋ ಚಾನಲ್ ಈಗ ಹ್ಯಾಕ್ ಆಗಿದೆ ಅಂತ ಟ್ವಿಟರಲ್ಲಿ ಕ್ಯಾರಿ ಮಿನಾಟಿ ಅವರೇ ತಿಳಿಸಿದ್ದಾರೆ. ಅವರ ರಿಯಲ್ ನೇಮ್ ಅಜಯ್ ನಾಗರ್ ಅಂತ. ಸೊ ಈಗ ಅವರು ತಿಳಿಸಿದ್ದಾರೆ. ಯೂಟ್ಯೂಬ್ ಇಂಡಿಯಾ ಕೂಡ ಹ್ಯಾಶ್ಟ್ಯಾಗ್ ಯೂಸ್ ಮಾಡಿ ಅವರು ಸೆಂಡ್ ಮಾಡಿದ್ದಾರೆ, ಟ್ವೀಟ್ ಮಾಡಿದ್ದಾರೆ ಮೆಸೇಜ್. ಹಾಗೆ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಯೂಟ್ಯೂಬ್ ಇಂಡಿಯಾ, ಮೈ ಚಾನಲ್ ಕ್ಯಾರಿ ಈಸ್ ಲೈವ್ ಹ್ಯಾಸ್ ಬೀನ್ ಹ್ಯಾಕ್ಡ್, ನೀಡ್ ಇಮಿಡಿಯೇಟ್ ಅಸಿಸ್ಟೆನ್ಸ್ ಅಂತ ಕಳಿಸಿದ್ದಾರೆ. ಅಟ್ ಯೂಟ್ಯೂಬ್ ಇಂಡಿಯಾ ಅಂತ ಅವರು ಟ್ವೀಟ್ ಮಾಡಿದ್ದಾರೆ. ಅದಾದಮೇಲೆ ಇದಕ್ಕೆ ರಿಪ್ಲೈ ಕೂಡ ಬಂದಿದೆ, ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ವಿ ಆರ್ ರಿಯಲಿ ಸಾರಿ ದಿಸ್ ಹ್ಯಾಪನ್ಡ್, ಮೈಂಡ್ ಫಾಲೋಯಿಂಗ್ ಅಸ್ ಸೊ ವಿ ಕ್ಯಾನ್ ಕಂಟಿನ್ಯೂ ವಿತ್ ನೆಕ್ಸ್ಟ್ ಸ್ಟೆಪ್ಸ್ ಓವರ್ DM. ಓಕೆ, DM ಅಂತಂದ್ರೆ ಡೈರೆಕ್ಟ್ ಮೆಸೇಜಿಂಗ್ ಮೂಲಕ ನಾವು ಇದನ್ನ ಸಾಲ್ವ್ ಮಾಡ್ತಾ ಹೋಗೋಣ, ಸಾಲ್ವ್ ಮಾಡ್ತೀವಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ಯಾಕಂದ್ರೆ 6 ಮಿಲಿಯನ್ ಪ್ಲಸ್ ಇರುವಂತ ಸಬ್ಸ್ಕ್ರೈಬರ್ಸ್ ಇರುವಂತ ಚಾನಲ್ ಅದು ಹ್ಯಾಕ್ ಆಗಿದೆ. ಬಟ್ ಹೇಗಾಯ್ತು ಅದೆಲ್ಲ ನೆಕ್ಸ್ಟ್ ನ್ಯೂಸಲ್ಲಿ ನಾನು ಹೇಳ್ತಾ ಹೋಗ್ತೀನಿ, ಇನ್ನು ಅದು ಅಷ್ಟು ನ್ಯೂಸ್ ಬಂದಿಲ್ಲ. ಓಕೆ, ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಐಫೋನ್ ಮೊಬೈಲ್ಸ್ ಬಗ್ಗೆ. ಸೊ ಐಫೋನ್ ಪ್ರತಿ ವರ್ಷ ತನ್ನ ಮೊಬೈಲ್ಸ್ ನ ಲಾಂಚ್ ಮಾಡುತ್ತೆ ಸೆಪ್ಟೆಂಬರ್ ಅಲ್ಲಿ. ಸೊ ಈಗ ಸೆಪ್ಟೆಂಬರ್ 5ಗೆ ಲಾಂಚ್ ಆಗಬೇಕಾಗಿತ್ತು, ಬಟ್ ಲಾಂಚ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೋತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಸೊ ಸಮ್ ಡಿಲೇ ಆಗಬಹುದು ಅಂತ ಒಬ್ರು ಟಿಪ್ಸ್ಟರ್ ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡಿದ್ದಾರೆ. ಸೊ ನಿಮಗೆ ಕಾಣ್ತಾ ಇರ್ಬೋದು ಈ ಟ್ವೀಟ್ ಇದರಲ್ಲಿ. ಸೊ ಅವರು ಕೂಡ ಇನ್ನೊಂದು ವಿಷಯ ಕೂಡ ಹೇಳಿದ್ದಾರೆ, ಅಕ್ಟೋಬರ್ಗೆ ಕೂಡ ಇದನ್ನ, ಸೊ ಅಕ್ಟೋಬರ್ ಅಷ್ಟರಲ್ಲಿ. ಸೊ ಅವರು 2 ಇವೆಂಟ್, ಪ್ರತಿ ವರ್ಷ 2 ಇವೆಂಟ್ ಮಾಡ್ತಾರೆ. ಒಂದರಲ್ಲಿ ಐಫೋನ್ಸ್, ನೆಕ್ಸ್ಟ್ ಇವೆಂಟ್ ಅಲ್ಲಿ ಮ್ಯಾಕ್ ಬುಕ್, ಆಮೇಲೆ ಐಫೋನ್ ವಾಚಸ್, ಈ ತರ 2 ಇವೆಂಟ್ ಅಲ್ಲಿ ಅವರು ಮ್ಯಾನೇಜ್ ಮಾಡ್ತಾ ಹೋಗ್ತಾರೆ. ಈ ತರ ಹೊಸ ಗ್ಯಾಜೆಟ್ಸ್ ಅವರು ಲಾಂಚ್ ಮಾಡ್ತಾ ಹೋಗ್ತಾರೆ ಅಂತ ಹೇಳಿದ್ದಾರೆ. ಈ ಸರಿ ಸೆಪ್ಟೆಂಬರ್ ಅಲ್ಲಿ ಸೊ ಡಿಲೇ ಆಗುತ್ತೆ, ಅಕ್ಟೋಬರ್ ಅಲ್ಲಂತೂ ಕನ್ಫರ್ಮ್ ಆಗಿ ಅವರು ಲಾಂಚ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ರಿಯಲ್ಮಿ C50 ಮೊಬೈಲ್ ಬಗ್ಗೆ. ಸೊ ಈ ಮೊಬೈಲ್ ಅಲ್ಲಿ 3GB ಮತ್ತೆ 4GB 2 RAM ವೇರಿಯಂಟ್ಸ್ ಆಪ್ಷನ್ಸ್ ಸಿಗ್ತಾ ಹೋಗ್ಬೋದು. ಅದಾದ್ಮೇಲೆ MediaTek Helio G35 ಪ್ರೊಸೆಸರ್. ಸೊ ಇದರಲ್ಲಿ ಹೇಳಿರೋ ಪ್ರಕಾರ 2.5 GHz ಪ್ರೊಸೆಸರ್ ಯೂಸ್ ಮಾಡಿರ್ತಾರೆ ಅಂತ. ಸೊ ಇದು ನಿಯರ್ಲಿ ಈಕ್ವಲ್ ಆಗಿದೆ, ಅದಕ್ಕೋಸ್ಕರ ಎಕ್ಸ್ಪೆಕ್ಟೇಷನ್ಸ್. ಅದಾದ್ಮೇಲೆ ಕ್ಯಾಮ್ರಾ, ರೇರ್ ಕ್ವಾಡ್ ಕ್ಯಾಮ್ರಾ ಸೆಟಪ್ ನಿಮಗೆ ಸಿಗುತ್ತೆ. 13MP + 8MP + 2MP + 2MP, 8MP ಅಲ್ಟ್ರಾ ವೈಡ್ ಆಂಗಲ್ಗೋಸ್ಕರ, ನೆಕ್ಸ್ಟ್ 2MP ಮ್ಯಾಕ್ರೋ. ಅದಾದ್ಮೇಲೆ ನೆಕ್ಸ್ಟ್ 2MP ನಿಮಗೆ ಡೆಪ್ತ್ ಸೆನ್ಸರ್ಗೋಸ್ಕರ ಸಿಗುತ್ತೆ. ಇದರಲ್ಲಿ ಫೋಟೋಸ್ ಈ ತರ ಇದೆ, ನೋಡ್ತಾ ಹೋಗಿ. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಫಾಕ್ಸ್ಕಾನ್ ಕಂಪ್ನಿ ಬಗ್ಗೆ. ಫಾಕ್ಸ್ಕಾನ್ ಕಂಪ್ನಿ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರಬಹುದು. ಫಾಕ್ಸ್ಕಾನ್ ಈ ಕಂಪ್ನಿ ಐಫೋನ್ಗೆ ಮೊಬೈಲ್ಸ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಈಗ ಇಂಡಿಯಾದಲ್ಲಿ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಆಗಿದೆ ಅಂತ ಒಂದು ಹೊಸ ನ್ಯೂಸ್ ಬಂದಿದೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಫಸ್ಟ್ A to Z ಅಲ್ಲ, ಸೊ ಅಸೆಂಬ್ಲಿಂಗ್ ಈಗ ಸ್ಟಾರ್ಟ್ ಆಗಿದೆ ಅಂತ. ಅದಾದ್ಮೇಲೆ ಇದರ ಪ್ರೈಸ್ ಇಂಡಿಯಾದಲ್ಲಿ ಸ್ವಲ್ಪ ಕಮ್ಮಿ ಆಗ್ಬೋದು. ಈಗ ನೆಕ್ಸ್ಟ್ ಅಪ್ಕಮಿಂಗ್ ಮೊಬೈಲ್ಸ್ ಏನು ಇಲ್ಲಿ ಇಂಡಿಯಾದಲ್ಲಿ ಅಸೆಂಬಲ್ ಆಗುತ್ತೆ, ಅದೆಲ್ಲ ಸ್ವಲ್ಪ ಪ್ರೈಸ್ ಕಮ್ಮಿ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ನಿಮಗೆ ಚೀನಾ ಮೊಬೈಲ್ಸ್ ಬಗ್ಗೆ ಕೂಡ ಗೊತ್ತಿರ್ಬೋದು. ಅವರು ಕೂಡ ಬೇರೆ ಕಡೆಯಿಂದ ಪ್ರಾಡಕ್ಟ್ಸ್, ಚೀನಾದಿಂದ ಪ್ರಾಡಕ್ಟ್ಸ್ ತರಿಸ್ತಾರೆ, ಇಲ್ಲಿ ಇಂಡಿಯಾದಲ್ಲೇ ಅಸೆಂಬಲ್ ಮಾಡ್ತಾರೆ. ಅದೇ ತರ ಐಫೋನ್ ಕೂಡ ಈಗ ಅಸೆಂಬ್ಲಿಂಗ್ ಸ್ಟಾರ್ಟ್ ಆಗಿದೆ ಇಂಡಿಯಾದಲ್ಲಿ. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A51 ಮೊಬೈಲ್ ಬಗ್ಗೆ. ವರ್ಲ್ಡ್ಸ್ ಮೋಸ್ಟ್ ಸೆಲ್ಲಿಂಗ್ ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ ಅಂತ ಕೂಡ ಕರಿಬಹುದು. ಸೊ ಸ್ಯಾಮ್ಸಂಗ್ ಗ್ಯಾಲಕ್ಸಿ A15 ಮೊಬೈಲ್ ಈಗ ಪ್ರೈಸ್ 1000 ರೂಪೀಸ್ ಪ್ರೈಸ್ ಕಟ್ ಆಫ್ ಆಗಿದೆ. ಪ್ರೈಸ್ ಇತ್ತು 27,999, ಈಗ 26,999 ಆಗಿದೆ. 8GB ವೇರಿಯಂಟ್ ಮೇಲೆ ಮಾತ್ರ ಪ್ರೈಸ್ ಕಟ್ ಆಫ್ ಆಗಿರೋದು, 6GB ವೇರಿಯಂಟ್ ಮೇಲೆ ಸೊ ಸೇಮ್ ಆಸ್ ಇಟ್ ಈಸ್ ಹೇಗಿದೆ 25,250 25,250 ರೂಪೀಸ್ ಹೇಗಿದೆಯೋ 6GB ರ್ಯಾಮ್
ವೇರಿಯಂಟ್ ಮೇಲೆ ಪ್ರೈಸ್ ಚೇಂಜಸ್ ಆಗಿಲ್ಲ. ಬಟ್ 8GB ರ್ಯಾಮ್ ಮೇಲೆ 1000 rupees to 1000 rupees ಪ್ರೈಸ್ ಕಟ್ ಆಫ್ ಆಗಿದೆ. NBA ಮತ್ತೆ ಮೈಕ್ರೋಸಾಫ್ಟ್ ಟೀಮ್ ಅಪ್ ಆಗಿ ನೆಕ್ಸ್ಟ್ ಬ್ಯಾಸ್ಕೆಟ್ಬಾಲ್ ಟೂರ್ನಮೆಂಟ್ಸ್ ಅಲ್ಲಿ ವರ್ಚುವಲ್ ಫ್ಯಾನ್ಸ್ ತರಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ವರ್ಚುವಲ್ ಫ್ಯಾನ್ಸ್ ಅಂದ್ರೆ ಓಕೆ, ಇದು ವರ್ಚುವಲ್ ಫ್ಯಾನ್ಸ್. ಓಕೆ, ವಿಡಿಯೋ ಕಾನ್ಫರೆನ್ಸಿಂಗ್ ಇರುತ್ತೆ. ಸೊ 17 feet ಟಾಲ್ LED ಸ್ಕ್ರೀನ್ಸ್ ಇರುತ್ತೆ. ಅದು 3 sides ಕೂಡ ಕವರ್ ಆಗಿರುತ್ತೆ. ಅವ್ರು ವಿಡಿಯೋ ಕಾನ್ಫರೆನ್ಸಿಂಗ್ ಅಲ್ಲಿ ಲೈವ್ ಮ್ಯಾಚ್ ಕೂಡ ನೋಡ್ತಾ ಇರ್ತಾರೆ. ಆ ಲೈವ್ ಮ್ಯಾಚ್ ಅಲ್ಲಿ ಅವರು ಮುಂಚೆ ಏನ್ ಮಾಡ್ತಾ ಇದ್ರು, ಸೊ ಲೈವ್ ಆಗಿ ವಾಚ್ ಮಾಡ್ತಾ ಇದ್ರು, ಸ್ಟೇಡಿಯಂಗೆ ಹೋಗಿ ಅಲ್ಲಿ ಸಪೋರ್ಟ್ ಮಾಡ್ತಾ ಇದ್ರು ಆ ಟೀಮ್ಗೆ. ಈಗ ಅವರು ವಿಡಿಯೋ ಕಾನ್ಫರೆನ್ಸಿಂಗ್ ಅಲ್ಲಿ ಸಪೋರ್ಟ್ ಮಾಡ್ತಾ ಹೋಗ್ತಾರೆ. ನೋಡ್ಬೇಕು, ಬಟ್ ಯಾವ ತರ ಆಗುತ್ತೆ ಏನಾಗುತ್ತೆ, ಸ್ಟಿಲ್ ವೆರಿ ಗುಡ್ ನ್ಯೂಸ್ ಅಂತ ಕರಿಬಹುದು. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ರಿಯಲ್ಮಿ 6i ಮೊಬೈಲ್ ಬಗ್ಗೆ. ಸೊ ರಿಯಲ್ಮಿ 6i ಸೇಲ್ಗೆ ಕಮೆಂಟ್ಸ್ ಆಗುತ್ತೆ ಜುಲೈ 31st ಇಂದ. ವೆಯ್ಟ್ ಮಾಡ್ತಾ ಇದ್ರೆ ಸೊ ಜುಲೈ 31st ಇದು ಫ್ಲಿಪ್ಕಾರ್ಟ್ ಅಲ್ಲಿ ಮತ್ತೆ realme.com ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು, ಬೈ ಮಾಡ್ಬೋದು. ಇದರ ಫೀಚರ್ಸ್ ನಾನೀಗ ಹೇಳ್ತಾ ಹೋಗ್ತೀನಿ. ಸೊ ಮೊಬೈಲ್ ಫೋಟೋಸ್ ಈ ತರ ಇದೆ, ನೋಡ್ತಾ ಹೋಗಿ. ಇದರಲ್ಲಿ ನಿಮಗೆ 6.5 inch ಫುಲ್ HD ಪ್ಲಸ್ ಡಿಸ್ಪ್ಲೇ, MediaTek Helio G90T ಪ್ರೊಸೆಸರ್, 4300 mAh ಬ್ಯಾಟ್ರಿ ವಿತ್ 30 ವ್ಯಾಟ್ ಚಾರ್ಜಿಂಗ್ ಟೆಕ್ನಾಲಜಿ ಜೊತೆಗೆ. ಇದರಲ್ಲಿ ನಿಮಗೆ 6GB ಮತ್ತೆ 8GB ರ್ಯಾಮ್ ವೇರಿಯಂಟ್ ಎರಡೂ ಸಿಗುತ್ತೆ. ಸೊ 6GB ಪ್ಲಸ್ 64GB, 6GB ರ್ಯಾಮ್ ಪ್ಲಸ್ 64GB ರಾಮ್, ಅದಾದ್ಮೇಲೆ 4GB ರ್ಯಾಮ್ ಮತ್ತೆ 64GB ರಾಮ್ ನಿಮಗೆ ಈ ಮೊಬೈಲ್ ಅಲ್ಲಿ ಫೆಸಿಲಿಟಿ. ಸೊ ಆಪ್ಷನ್ಸ್ ನಿಮಗೆ ಇದರಲ್ಲಿ ಸಿಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M51 ಮೊಬೈಲ್ ಬಗ್ಗೆ. ಸೊ ಈ ಮೊಬೈಲ್ ಅಲ್ಲಿ 64 MP ಸೊ ಕ್ವಾಡ್ ರೇರ್ ಕ್ಯಾಮ್ರಾ ಸೆಟಪ್ ನಿಮಗೆ ಸಿಗುತ್ತೆ. ಆದ್ಮೇಲೆ ಪ್ರೈಮರಿ ಕ್ಯಾಮ್ರಾ 64 MP, ಅದಾದ್ಮೇಲೆ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ 12 MP ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ನಿಮಗೆ ಸಿಗ್ತಾ ಹೋಗುತ್ತೆ. ಅದಾದ್ಮೇಲೆ ಪಿಕ್ಸ್ ಈ ತರ ಇದೆ, ನೋಡ್ತಾ ಹೋಗಿ. ಸ್ನ್ಯಾಪ್ಡ್ರ್ಯಾಗನ್ 675 ಪ್ರೊಸೆಸರ್, 8GB ರ್ಯಾಮ್ ಮತ್ತೆ Android 10 ಇದರಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಎಕ್ಸ್ಪೆಕ್ಟೇಷನ್ಸ್. ನೆಕ್ಸ್ಟ್ ಅಪ್ಡೇಟ್ ಮತ್ತೆ ಲಾಸ್ಟ್ ಅಪ್ಡೇಟ್ ಬರುತ್ತೆ Oppo A72 ಮೊಬೈಲ್ ಬಗ್ಗೆ. ಸೊ Oppo A72 ಮೊಬೈಲ್ ಅಲ್ಲಿ ಯೂಸ್ ಮಾಡಿದ್ದಾರೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 720 ಪ್ರೊಸೆಸರ್, ಅದಾದ್ಮೇಲೆ ಕ್ವಾಡ್ ಕ್ಯಾಮ್ರಾ ಸೆಟಪ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. 5G 4G ಎರಡೂ ವೇರಿಯಂಟ್ಸ್ ನಿಮಗೆ ಈ ಮೊಬೈಲ್ ಅಲ್ಲಿ ನೀವು ನೋಡ್ತಾ ಹೋಗ್ಬೋದು. ಅದಕ್ಕಿಂತ ಮುಂಚೆ ಡಿಸ್ಪ್ಲೇ ಬಗ್ಗೆ ಹೇಳಬೇಕು. 6.5 inch ಡಿಸ್ಪ್ಲೇ, ಫುಲ್ HD ಪ್ಲಸ್ ಡಿಸ್ಪ್ಲೇ, LCD ಡಿಸ್ಪ್ಲೇ ನಿಮಗೆ ಸಿಗ್ತಾ ಹೋಗುತ್ತೆ. ಡಿಸ್ಪ್ಲೇ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಟೈಪ್ಸ್ ಆಫ್ ಡಿಸ್ಪ್ಲೇ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ, ಐ ಬಟನ್ ಕ್ಲಿಕ್ ಮಾಡಿ ಲಿಂಕ್ ಹಾಕಿರ್ತೀನಿ. ಸೊ ಫುಲ್ ವಿಡಿಯೋ ವಾಚ್ ಮಾಡಿ ನಿಮಗೆ ಡಿಸ್ಪ್ಲೇ ಬಗ್ಗೆ ಐಡಿಯಾ ಬರ್ತಾ ಹೋಗುತ್ತೆ. ಸೊ ಪಿಕ್ಸ್ ಈ ತರ ಇದೆ, ನೋಡ್ತಾ ಹೋಗಿ. Android 10 ಯೂಸ್ ಮಾಡಿದ್ದಾರೆ. ಆಮೇಲೆ 5G ವೇರಿಯಂಟ್ ಅಲ್ಲಿ 90 Hz ಪ್ಯಾನಲ್, ನಾನ್ 5G ಅಂದ್ರೆ 4G ಮೊಬೈಲ್ ಅಲ್ಲಿ ನಿಮಗೆ ಸಿಗುತ್ತೆ 60 Hz ಪ್ಯಾನಲ್, 48 MP, 8 MP ಪ್ಲಸ್ 2 MP ಪ್ಲಸ್ 2 MP, 48 MP ಕ್ಯಾಮ್ರಾ ಪ್ರೈಮರಿ ಕ್ಯಾಮ್ರಾ. ಆಮೇಲೆ 8 MP ಏನ್ ಬರುತ್ತೆ ಅಲ್ಟ್ರಾ ವೈಡ್ ಆಂಗಲ್, 2 MP ಡೆಪ್ತ್ ಸೆನ್ಸರ್, ನೆಕ್ಸ್ಟ್ 2 MP ಮ್ಯಾಕ್ರೋ ಲೆನ್ಸ್. A72 5G ಮೊಬೈಲ್ ಅಲ್ಲಿ 4040 mAh ಬ್ಯಾಟ್ರಿ, A72 4G ಮೊಬೈಲ್ ಅಲ್ಲಿ 5000 mAh ಬ್ಯಾಟ್ರಿ, USB-C ಪೋರ್ಟ್, 18 ವ್ಯಾಟ್ ಚಾರ್ಜಿಂಗ್ ಫೆಸಿಲಿಟಿ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಅದಾದ್ಮೇಲೆ 8GB ರ್ಯಾಮ್ ಇದರಲ್ಲಿ. ಸೊ 8GB ಮತ್ತೆ 128GB ವೇರಿಯಂಟ್ ಸಿಗ್ಬೋದು ಮತ್ತೆ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಈ ವಿಡಿಯೋಗೆ ಇಷ್ಟ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇದೇ ತರದ ಟೆಕ್ ನ್ಯೂಸ್ ಮತ್ತೆ ಟೆಕ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ವಿಡಿಯೋಸ್ ನಾನು ಡೈಲಿ ಹಾಕ್ತಾ ಹೋಗ್ತೀನಿ. ಈ ವಿಡಿಯೋಗೆ ಇಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯು ಆರ್ ವಾಚಿಂಗ್ ಮನೋಜ್ ಟೆಕ್ನಿಕಲ್ ಪಾಯಿಂಟ್. ಇವತ್ತಿನ ಟೆಕ್ ನ್ಯೂಸ್ ಶುರು ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಕ್ವೆಶ್ಚನ್, ನಿಮ್ಮ ಮೊಬೈಲಲ್ಲಿ Android 9 ಇದೆಯಾ, Android 10 ಇದೆಯಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ. ಓಕೆ ಫ್ರೆಂಡ್ಸ್, ಫಸ್ಟ್ ಅಪ್ಡೇಟ್ ಬರುತ್ತೆ Vivo S7 ಮೊಬೈಲ್ ಬಗ್ಗೆ. Vivo S7 ಮೊಬೈಲ್ ಅಲ್ಲಿ ಡ್ಯುಯಲ್ ಸೆಲ್ಫಿ ಕ್ಯಾಮ್ರಾ ಮತ್ತೆ ಟ್ರಿಪಲ್ ರೇರ್ ಕ್ಯಾಮ್ರಾ ಸೆಟಪ್ ಯೂಸ್ ಮಾಡಿದ್ದಾರೆ ಅಂತ. ಅದಾದ್ಮೇಲೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 765G ಪ್ರೊಸೆಸರ್ ನೀವು ಇದರಲ್ಲಿ ನೋಡ್ತಾ ಹೋಗಬಹುದು. ರ್ಯಾಮ್ ವೇರಿಯಂಟ್ ಬರುತ್ತೆ 8GB ರ್ಯಾಮ್ ವೇರಿಯಂಟ್, 8GB ರ್ಯಾಮ್ ಪ್ಲಸ್ 128GB ರಾಮ್ ಮತ್ತೆ 8GB ರ್ಯಾಮ್ ಪ್ಲಸ್ 256GB ರಾಮ್ ಫೆಸಿಲಿಟಿ ಇದರಲ್ಲಿ ಇದೆ ಅಂತ ನೋಡ್ತಾ ಹೋಗ್ಬೋದು. ಪಿಕ್ಸ್ ಈ ತರ ಇದೆ, ನೋಡ್ತಾ ಹೋಗಿ. ಇದರಲ್ಲಿ ನಿಮ್ಗೆ ಬರುತ್ತೆ Android 10 ವರ್ಷನ್. ಓಕೆ, ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಟೆಲಿಗ್ರಾಮ್ ಬಗ್ಗೆ. ಸೊ ಟೆಲಿಗ್ರಾಮ್ ಅಪ್ಡೇಟ್ ಬಂದಿದೆ. ಯಾರಾದ್ರೂ ಅಪ್ಡೇಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಜಸ್ಟ್ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಈ ಅಪ್ಡೇಟ್ ಅಲ್ಲಿ ಏನಿದೆ ಅಂತ ಕೇಳ್ಬಿಟ್ಟು ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಈ ಅಪ್ಡೇಟ್ ಅಲ್ಲಿ 2GB ವರೆಗೂ ನೀವು ಫೈಲ್ಸ್ ಶೇರ್ ಮಾಡ್ತಾ ಹೋಗ್ಬೋದು. ವಾಟ್ಸ್ಆಪ್ ಅಲ್ಲಿ ಎಷ್ಟು MB ಅಥವಾ ಎಷ್ಟು GB ವರೆಗೂ ನೀವು ಫೈಲ್ಸ್ ಶೇರ್ ಮಾಡ್ಬೋದು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.
ಸೊ ನನಗೆ ಗೊತ್ತಿರೋ ಪ್ರಕಾರ 16 MB ವರೆಗೂ ಮಾತ್ರ ನೀವು ಫೈಲ್ಸ್ ಅಥವಾ ವಿಡಿಯೋಸ್ನ ಶೇರ್ ಮಾಡ್ಬೋದು ಟೆಲಿಗ್ರಾಮ್. ಅದಕ್ಕೋಸ್ಕರನೇ ಅವ್ರನ್ನ ಬೀಟ್ ಮಾಡಬೇಕು ಅಂತ ಈಗ 2 GB ವರೆಗೂ ನೀವು ಫೈಲ್ಸ್ ಶೇರ್ ಮಾಡ್ಬೋದು. ಫೈಲ್ಸ್ ವಿಡಿಯೋಸ್ ಎಲ್ಲ ನೀವು ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತಾ ಹೋಗ್ಬೋದು. ಅದಾದ್ಮೇಲೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಪ್ರೊಫೈಲ್ ಫೋಟೋ ಅಂತ. ಸೊ ನೀವೀಗ ಟೆಲಿಗ್ರಾಮ್ ಅಲ್ಲಿ ಪ್ರೊಫೈಲ್ ವಿಡಿಯೋಸ್ ಸೆಟ್ ಮಾಡ್ಬೋದು. ಯಾವ ತರ ಪ್ರೊಫೈಲ್ ವಿಡಿಯೋ ಸೆಟ್ ಮಾಡೋದು ಅಂತ ನಾನು ನೆಕ್ಸ್ಟ್ ಇದ್ರ ಮೇಲೆ ಸಪರೇಟ್ ಆಗಿ ವಿಡಿಯೋ ಮಾಡಿದಾಗ ಹೇಳ್ತೀನಿ. ಬಟ್ ಈಗ ಬಂದಿರೋ ಅಪ್ಡೇಟ್ ಪ್ರಕಾರ ಪ್ರೊಫೈಲ್ ವಿಡಿಯೋ ಸೆಟ್ ಮಾಡ್ಬೋದು. ಅದಾದ್ಮೇಲೆ ಕವರ್ ಫೋಟೋ ಕೂಡ ನೀವು ಇದರಲ್ಲಿ ಸೆಟ್ ಮಾಡ್ತಾ ಹೋಗ್ಬೋದು. ಓಕೆ, ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ರಿಯಲ್ಮಿ V5 5G ಮೊಬೈಲ್ ಬಗ್ಗೆ. ರಿಯಲ್ಮಿ V5 5G ಮೊಬೈಲ್ ನ ಆಗಸ್ಟ್ 3 ಚೀನಾದಲ್ಲಿ ಲಾಂಚ್ ಮಾಡ್ತೀವಿ ಅಂತ ರಿಯಲ್ಮಿ ಕಂಪನಿ ರಿಯಲ್ಮಿ ಟೀಮ್ ಹೇಳಿದೆ. ಸೊ ಫೀಚರ್ಸ್: ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್, ಕ್ವಾಡ್ ರೇರ್ ಕ್ಯಾಮ್ರಾ, ಪಂಚ್ ಹೋಲ್ ಕ್ಯಾಮ್ರಾ, 6.5 ಇಂಚ್ HD+ ಡಿಸ್ಪ್ಲೇ, LCD ಡಿಸ್ಪ್ಲೇ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಈ ಬಟನ್ ಕ್ಲಿಕ್ ಮಾಡಿ ಫುಲ್ ವಿಡಿಯೋ ವಾಚ್ ಮಾಡಿ. ಅದರಲ್ಲಿ ನಾನು ಟೈಪ್ಸ್ ಆಫ್ ಡಿಸ್ಪ್ಲೇಸ್ ಬಗ್ಗೆ ಹೇಳಿದ್ದೀನಿ. ಅದಾದ್ಮೇಲೆ 8GB ಮತ್ತೆ 6GB 2 RAM ವೇರಿಯಂಟ್ಸ್ ನೀವು ಇದರಲ್ಲಿ ನೋಡ್ತಾ ಹೋಗ್ಬೋದು. ಪಿಕ್ಸ್ ಈ ತರ ಇದೆ, ನೋಡ್ತಾ ಹೋಗಿ. ಇದರಲ್ಲಿ ಕ್ಯಾಮ್ರಾ ಸೆಟಪ್ ಸಿಗುತ್ತೆ 48 MP ಪ್ಲಸ್ 8 MP ಪ್ಲಸ್ 2 MP ಪ್ಲಸ್ 2 MP ಕ್ವಾಡ್ ರೇರ್ ಕ್ಯಾಮ್ರಾ ಸೆಟಪ್. ಆದ್ಮೇಲೆ 16 MP ಸೆಲ್ಫಿ ಕ್ಯಾಮ್ರಾ. ಓಕೆ, ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M01 ಕೋರ್ ಮೊಬೈಲ್ ಬಗ್ಗೆ. ಸೊ ಇದರಲ್ಲಿ 3000 mAh ಬ್ಯಾಟರಿ, 1GB ಮತ್ತೆ 2GB 2 RAM ವೇರಿಯಂಟ್ಸ್ ನೋಡ್ತಾ ಹೋಗ್ಬೋದು. 1GB RAM ಪ್ಲಸ್ 16GB ROM, ಆದ್ಮೇಲೆ 2GB RAM ಪ್ಲಸ್ 32GB ROM ಫೆಸಿಲಿಟಿ ನಿಮ್ಗೆ ಇದರಲ್ಲಿ ನೀವು ನೋಡ್ತಾ ಹೋಗ್ಬೋದು. ಸೊ ಪಿಕ್ಸ್ ಈ ತರ ಇದೆ ನೋಡಿ. ಆದ್ಮೇಲೆ ನಿಮ್ಗೆ ಇದರಲ್ಲಿ ಸಿಗುತ್ತೆ 5.3 ಇಂಚ್ HD+ TFT ಡಿಸ್ಪ್ಲೇ, MediaTek 6739 ಪ್ರೊಸೆಸರ್ ವಿತ್ GPU ಪವರ್ VR GE8100. ಲಾಸ್ಟ್ ಮಂತ್ ಅಲ್ಲಿ 59 ಚೈನೀಸ್ ಆಪ್ಸ್ ಇಂಡಿಯಾದಲ್ಲಿ ಬ್ಯಾನ್ ಆಗಿತ್ತು. ಈಗ ಇಂಡಿಯನ್ ಗವರ್ನಮೆಂಟ್ 275 ಸೊ 250+ ಆಪ್ಸ್ ನ ಲೀಸ್ಟ್ ರೆಡಿ ಮಾಡಿದೆ. ಈ ಎಲ್ಲ ಆಪ್ಸ್ ನ ಅಥವಾ ಈ ಎಲ್ಲ ಒಂದು ವೆಬ್ಸೈಟ್ಸ್ ಆಗಿರ್ಬೋದು, ಆಪ್ಸ್ ಆಗಿರ್ಬೋದು, ಎಲ್ಲ ಕಾಂಬಿನೇಷನ್ ನ ಇಂಡಿಯಾದಲ್ಲಿ ಬ್ಯಾನ್ ಮಾಡಬೇಕು ಅಂತ. ಇದರಲ್ಲಿ PUBG ಇರ್ಬೋದು ಅಂತ ಒಂದು ರೂಮರ್ ಕೂಡ ಇದೆ. ನೋಡ್ಬೇಕು PUBG ಬ್ಯಾನ್ ಆಗ್ಬೇಕಾ ಬೇಡ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಎಷ್ಟು ಜನಕ್ಕೆ ಇಷ್ಟ ಇದೆ, ಎಷ್ಟು ಜನಕ್ಕೆ ಇಷ್ಟ ಇಲ್ಲ ನೋಡೋಣ. ಅದಾದ್ಮೇಲೆ ಇದರಲ್ಲಿರೋ ಲೀಸ್ಟ್ ಅಲ್ಲಿರೋ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. PUBG ಆದ್ಮೇಲೆ AliExpress ಶಾಪಿಂಗ್ ವೆಬ್ಸೈಟ್ ಏನಿದೆ ಅದು ಕೂಡ ಇಂಡಿಯಾದಲ್ಲಿ ಬ್ಯಾನ್ ಆಗ್ಬೋದು. ಜಿಲಿ ಏನಿದೆ ಅದು ಕೂಡ ಇಂಡಿಯಾದಲ್ಲಿ ಬ್ಯಾನ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಇನ್ಫಿನಿಕ್ಸ್ ಮೊಬೈಲ್ಸ್ ಬಗ್ಗೆ. ಇನ್ಫಿನಿಕ್ಸ್ ಈಗ ನೆಕ್ಸ್ಟ್ ಹೊಸ ಮೊಬೈಲ್ ನ ಲಾಂಚ್ ಮಾಡಕ್ಕೆ ರೆಡಿ ಆಗಿದೆ. ಈಗ ಆಲ್ರೆಡಿ ಈ ವರ್ಷದಲ್ಲಿ 4 ಮೊಬೈಲ್ಸ್ ನ ಆಲ್ರೆಡಿ ಲಾಂಚ್ ಮಾಡಿದ್ದಾರೆ. ಇನ್ಫಿನಿಕ್ಸ್ ಸ್ಮಾರ್ಟ್ 4 ಪ್ಲಸ್, ಇನ್ಫಿನಿಕ್ಸ್ ಹಾಟ್ 9, ಇನ್ಫಿನಿಕ್ಸ್ ಹಾಟ್ 9 ಪ್ರೋ, ಇನ್ಫಿನಿಕ್ಸ್ S5 ಪ್ರೋ ಮೊಬೈಲ್ಸ್ ಈಗ ಆಲ್ರೆಡಿ ಲಾಂಚ್ ಆಗಿದೆ. ಈಗ ಬರೋ ಮೊಬೈಲ್ ಇನ್ಫಿನಿಕ್ಸ್ ಹಾಟ್ 10 ಲೈಟ್. ಇದರಲ್ಲಿ MediaTek Helio 820 ಪ್ರೊಸೆಸರ್ ವಿತ್ 2GB ಮತ್ತೆ 3GB RAM 2 ವೇರಿಯಂಟ್ಸ್ ನೀವು ನೋಡ್ತಾ ಹೋಗ್ಬೋದು. Android 10 ಫೆಸಿಲಿಟಿ. ಸೊ ಈಗ ಬರೋ ಮೊಬೈಲ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ Android 10 ಫೆಸಿಲಿಟಿ ಇದ್ದೇ ಇರುತ್ತೆ. ಯಾಕಂದ್ರೆ ಎಲ್ಲರೂ ಆಗ್ಲೇ Android 9 ಇಂದ Android 10ಗೆ ಅಪ್ಡೇಟ್ ಆಗ್ತಾ ಇದ್ದಾರೆ. ನೀವು ಅಪ್ಡೇಟ್ ಆಗಿರ್ತೀರಾ ಬಹಳಷ್ಟು ಜನ, ಕೆಲವರಿಗಿನ್ನೂ ಅಪ್ಡೇಟ್ ಬಂದಿರಲ್ಲ, ಜಸ್ಟ್ ಅಪ್ಡೇಟ್ ಆಗ್ತಾರೆ. COVID-19 ಬಂದಿರೋದ್ರಿಂದ ಬಹಳ ಜನ ಅವರ ಜಾಬ್ ಕಳ್ಕೊಂಡಿದ್ದಾರೆ. ಅದಾದ್ಮೇಲೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿರೋರು ಕೂಡ ಇದ್ದಾರೆ. ಅದಕ್ಕೋಸ್ಕರ ಈಗ ಡೆಲ್ಲಿ CM ಅರವಿಂದ್ ಕೇಜ್ರಿವಾಲ್ ಅವರು ಜಾಬ್ ಪೋರ್ಟಲ್ ನ ಲಾಂಚ್ ಮಾಡಿದ್ದಾರೆ. ಸೊ ಇದರ ಹೆಸರು ರೋಜ್ಗರ್ ಬಾಜಾರ್ ಅಂತ. ಸೊ ಇದರ ಸರ್ವಿಸಸ್ ಫ್ರೀ ಆಗಿದೆ. ಇದಕ್ಕೆ ಎಲಿಜಿಬಿಲಿಟೀಸ್ ನೀವೆಲ್ಲ ಹೋಗಿ ಅದರಲ್ಲಿ ಚೆಕ್ ಮಾಡ್ತಾ ಹೋಗ್ಬೋದು. ಯಾವ ತರ ಚೆಕ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ನಿಮ್ಗೋಸ್ಕರ ವಿಡಿಯೋ ಮಾಡ್ತೀನಿ. ಸೊ ಈಗ ಬಂದಿರೋ ಪ್ರಕಾರ ಬಹಳ ಜನ ಜಾಬ್ ಕಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಜಾಬ್ ಕೊಡೋಕ್ಕೋಸ್ಕರ ಈಗ ಈ ಒಂದು ಪ್ರೋಗ್ರಾಮ್ನ, ಈ ಒಂದು ಜಾಬ್ ಪೋರ್ಟಲ್ ಪ್ರೋಗ್ರಾಮ್ನ ಈಗ ಲಾಂಚ್ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು. ರಿಯಲಿ ಇದು ಒಳ್ಳೆ ನ್ಯೂಸ್, ಬಹಳ ಒಳ್ಳೆ ನ್ಯೂಸ್. ಇದೇ ತರ ಒಳ್ಳೆ ನ್ಯೂಸ್ ನಾನು ಹಾಕ್ತಾ ಇರ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಇಂಡಿಯನ್ ಗವರ್ಮೆಂಟ್ ಈಗ ಹೊಸದೊಂದು ಆಪ್ ನ ಲಾಂಚ್ ಮಾಡಿದೆ, ಮೋಸಮ್ ಅಂತ ಆಪ್ ಹೆಸರು. ಇದರಲ್ಲಿ ಡೈಲಿ ನೀವು ವೆದರ್ ಫೋರ್ಕಾಸ್ಟ್ ಚೆಕ್ ಮಾಡ್ತಾ ಹೋಗ್ಬೋದು. 8 ಟೈಮ್ಸ್ ಇದು ಅಪ್ಡೇಟ್ ಆಗ್ತಾ ಹೋಗುತ್ತೆ ಡೈಲಿ. ಮತ್ತೆ ಲಾಸ್ಟ್ 24 ಅವರ್ಸ್ ಕೂಡ ನೀವು ವೆದರ್ ರಿಪೋರ್ಟ್ ಚೆಕ್ ಮಾಡಬಹುದು. ಇದನ್ನ ಈಗ ಲಾಂಚ್ ಮಾಡಿದ್ದು ಅರ್ತ್ ಸೈನ್ಸ್ ಮಿನಿಸ್ಟರ್ ಹರ್ಷವರ್ಧನ್ ಅವರು. ಅವ್ರಿಗೆ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್. ಬಿಕಾಸ್ ಈ ತರ ಆಪ್ಸ್, ಇಂಡಿಯನ್ ಆಪ್ಸ್ ನಮ್ಮ ಇಂಡಿಯಾದಲ್ಲಿ ಬೆಳಿಬೇಕು. ಅದಾದ್ಮೇಲೆ ಇದರಲ್ಲಿ ನೀವು ರಿಪೋರ್ಟ್ ಡೈಲಿ 8 ಟೈಮ್ಸ್ ಚೆಕ್ ಮಾಡ್ತಾ ಹೋಗ್ಬೋದು. 450 ಸಿಟೀಸ್ ಮಾತ್ರ ಈಗ ಜಸ್ಟ್ ಇದು ತೋರಿಸುತ್ತೆ. ಈಗ ನೆಕ್ಸ್ಟ್ ಅದನ್ನು ಸ್ಪ್ರೆಡ್ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ರೆಡ್ಮಿ 9 ಮೊಬೈಲ್ ಬಗ್ಗೆ. ಸೊ ರೆಡ್ಮಿ 9 ಮೊಬೈಲ್ ನ ಆಗಸ್ಟ್ 4ಗೆ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ. ಅದಾದ್ಮೇಲೆ ಇದು ಸೇಲ್ಗೆ ಕಮೆಂಟ್ಸ್ ಆಗೋದು ಅಮೆಝಾನ್ ಪ್ರೈಮ್ ಡೇ ದಿನ
ಯಾವತ್ತು ಅಂತಂದ್ರೆ August 6th ಅವತ್ತು ಲಾಂಚ್ ಆಗ್ತಾ ಹೋಗುತ್ತೆ. ಇದರಲ್ಲಿ 5000 mAh ಬ್ಯಾಟ್ರಿ, MediaTek Helio G80 ಆಕ್ಟಾ ಕೋರ್ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ ಅಂತ ನೀವು ಅಮೆಝಾನ್ ಅಲ್ಲಿ August 6th ಇಂದ ಬೈ ಮಾಡ್ತಾ ಹೋಗ್ಬೋದು, ಪರ್ಚೇಸ್ ಮಾಡ್ತಾ ಹೋಗ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇದೇ ತರದ ಟೆಕ್ ನ್ಯೂಸ್ ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದೇ ತರದ ಟೆಕ್ ನ್ಯೂಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್. ಫ್ರೆಂಡ್ಸ್, ಪೇಟಿಎಂ ಅರ್ನಿಂಗ್ ಆ್ಯಪ್ಸ್ನ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂತ ಸರ್ಚ್ ಮಾಡ್ತಿರ್ಬೇಕಾದ್ರೆ ಸೊ ನನಗೆ ಒಂದು ಅಪ್ಡೇಟ್ ಬಂತು. ಏನು ಅಂತಂದರೆ ಈಗ ಪೇಟಿಎಂ ಗೂಗಲ್ ಪ್ಲೇಸ್ಟೋರಿಂದ ರಿಮೂವ್ ಆಗಿದೆ ಅಂತ. ಸೊ ಯಾಕೆ ರಿಮೂವ್ ಆಯಿತು, ಈಗ ಗೂಗಲ್ ಅದಕ್ಕೊಂದು ಸ್ಟೇಟ್ಮೆಂಟ್ ಕೊಟ್ಟಿದೆ. ಅದಾದಮೇಲೆ ಪೇಟಿಎಂ ಒಂದು ಟ್ವೀಟ್ ಮಾಡಿದೆ. ಸೊ ಅದೆರಡು ಏನು, ಸೊ ಟ್ವೀಟ್ ಏನು ಮತ್ತು ಸ್ಟೇಟ್ಮೆಂಟ್ ಏನು ಎಲ್ಲ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ರಿಯಲ್ ರೀಸನ್ ಏನು ಮತ್ತು ಗೂಗಲ್ ಫಸ್ಟ್ ಗೇಮ್ಸ್ ಏನಿತ್ತು, ಸೊ ಆ ಒಂದು ಆ್ಯಪ್ ಕೂಡ ಈಗ ಪ್ಲೇಸ್ಟೋರಿಂದ ರಿಮೂವ್ ಆಗಿದೆ. ಸೊ ಇದರ ಮೇನ್ ರೀಸನ್ ಏನು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ಕಸ್ತೂರಿ ಯೂಟ್ಯೂಬ್ ಚಾನಲ್. ನಾನು ಮನೋಜ್ ಕಸ್ತೂರಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ, ಬನ್ನಿ. ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ. ಫ್ರೆಂಡ್ಸ್, ಈಗ ಪೇಟಿಎಂ ಗೂಗಲ್ ಪ್ಲೇಸ್ಟೋರಿಂದ ರಿಮೂವ್ ಆಗಿದೆ. ಸೊ ಯಾಕೆ ರಿಮೂವ್ ಆಗಿದೆ ಅಂತಂದರೆ, ಸೊ ಗೂಗಲ್ ಹೇಳಿರೋ ಪ್ರಕಾರ ಈಗ ಗೂಗಲ್ ಪ್ಲೇಸ್ಟೋರ್ನ ಪಾಲಿಸಿನ ಅದು ಅಗೇನೆಸ್ಟ್ ಆಗಿದೆ. ಅದು ಪೇಟಿಎಮ್ ಏನಿದೆ ಈಗ ಗೂಗಲ್ ಪ್ಲೇಸ್ಟೋರ್ನ ಪಾಲಿಸಿ ಅಗೇನೆಸ್ಟ್ ಆಗಿದೆ. ಏನು ಆ ಪಾಲಿಸಿ ಅಂತಂದರೆ, ಸೊ ಇದರಲ್ಲಿ ಬೆಟ್ಟಿಂಗ್ ಆಗಿರ್ಬೋದು, ಆನ್ಲೈನ್ ಕ್ಯಾಸಿನೋ ಆಗಿರ್ಬೋದು, ಅವರು ಈ ಒಂದು ಯಾವುದೇ ಕ್ವಾಲಿಟೀಸ್ ಇದ್ದರೆ ಬೆಟ್ಟಿಂಗ್ ಕ್ಯಾಸಿನೋ ಈ ಥರ ಒಂದು ಆನ್ಲೈನ್ ಬೆಟ್ಟಿಂಗ್ ಆಗಿರ್ಬೋದು ಅಥವಾ ರಿಯಲ್ ಮನಿ ಬೆಟ್ಟಿಂಗ್ ಆಗಿರ್ಬೋದು, ಈ ಥರ ಒಂದು ಪಾಲಿಸೀಸ್ ಏನಾದರೂ ಆ ಒಂದು ಆ್ಯಪಲ್ಲಿದ್ದರೆ ಸೊ ಅದು ಗೂಗಲ್ ಪ್ಲೇಸ್ಟೋರ್ನ ಪಾಲಿಸೀಸ್ಗೆ ಅಗೇನೆಸ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ರಿಮೂವ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಯಾಕೆ ರಿಮೂವ್ ಮಾಡಿದ್ದಾರೆ ಪೇಟಿಎಮ್ನ ಅಂತಂದರೆ, ಈಗ ಅವರು ಒಂದು ಎಕ್ಸ್ಟ್ರಾ ಅಡಿಷನ್ ಆ್ಯಡ್ ಮಾಡಿದರು. ಏನು ಅಂತಂದರೆ, ಕ್ರಿಕೆಟ್ ಫ್ಯಾಂಟಸಿ ಟೂರ್ನಮೆಂಟ್ಸ್ ಏನಿತ್ತು, ಸೊ ಫ್ಯಾಂಟಸಿ ಕ್ರಿಕೆಟ್ ಟೂರ್ನಮೆಂಟ್ಸ್ ಅದರಲ್ಲಿ ರಿಯಲ್ ಬೆಟ್ಟಿಂಗ್ ಈಗ ಆ್ಯಡ್ ಮಾಡಿದ್ದು. ಪೇಟಿಎಮ್ ಫಸ್ಟ್ ಗೇಮ್ಸಲ್ಲಿ ಆಗಿರ್ಬೋದು, ಸೊ ಅದರಲ್ಲೂ ಕೂಡ ರಿಯಲ್ ಬೆಟ್ಟಿಂಗ್ ಇತ್ತು. ಸೊ ಈಗ ಗೂಗಲ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ. ಆ ಸ್ಟೇಟ್ಮೆಂಟ್ ಏನು ಅಂತ ನೋಡ್ತಾ ಹೋಗೋಣ ಬನ್ನಿ. ಆ ಸ್ಟೇಟ್ಮೆಂಟ್ ಏನು ಅಂತಂದರೆ, ಸೊ ಗೂಗಲ್ ಸೆಡ್ we don't allow online casinos or support any unregulated gambling apps that facilitate sports betting. That includes if the app leads consumers to external website that allows to participate in paid tournaments to win real money or cash prizes. It is a violation of our policies. ಇದರ ಅರ್ಥ ಏನು ಅಂತಂದರೆ, ಗೂಗಲ್ ಪ್ಲೇಸ್ಟೋರ್ನ ಒಂದು ಪಾಲಿಸಿ ಇದೆ. ಏನು ಅಂತಂದರೆ, ಗ್ಯಾಮ್ಲಿಂಗ್ ಆಗಿರ್ಬೋದು, ಕ್ಯಾಸಿನೋ ಆಗಿರ್ಬೋದು, ಇದೇ ಥರದ ಆನ್ಲೈನ್ ಬೆಟ್ಟಿಂಗ್ ಏನಿದೆ ಅದನ್ನು ಯಾವುದನ್ನು ರೆಕಮೆಂಡ್ ಮಾಡೋದಿಲ್ಲ. ಈಗ ಒಂದು ಹೊಸ ಫೀಚರ್ ಆ್ಯಡ್ ಆಗಿತ್ತು. ಏನು ಅಂತಂದರೆ, ಸೊ ಆ ಒಂದು ಲಿಂಕಿಂದ ಎಕ್ಸ್ಟರ್ನಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಬೆಟ್ಟಿಂಗ್ ಇತ್ತು, ಕ್ರಿಕೆಟ್ ಬೆಟ್ಟಿಂಗ್ ಆಗಿರ್ಬೋದು, ಇದು ಯಾವುದೇ ಥರನ ರೆಕಮೆಂಡ್ ಮಾಡೋದಿಲ್ಲ. ಆದರೆ ಪೇಟಿಎಮ್ಮಲ್ಲಿ ಹೊಸ ಫೀಚರ್ ಆ್ಯಡ್ ಆಗಿತ್ತು. ಏನು ಅಂತಂದರೆ, ಅಲ್ಲಿ ಒಂದು ಎಕ್ಸ್ಟರ್ನಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಬೆಟ್ಟಿಂಗ್ ಮಾಡುವಂಥ ಒಂದು ಫೀಚರ್ ಇತ್ತು. ಹಾಗಾಗಿ ಈ ಒಂದು ಪೇಟಿಎಮ್ ಆ್ಯಪ್ ಈಗ ಗೂಗಲ್ ಪ್ಲೇಸ್ಟೋರಿಂದ ರಿಮೂವ್ ಆಗಿದೆ. ಈಗ ನಾವು ಕರೆಂಟ್ ಯೂಸರ್ಸ್ ಏನಿದ್ದೀವಿ, ನಾನು ಕೂಡ ಪೇಟಿಎಮ್ ಯೂಸ್ ಮಾಡ್ತೀನಿ. ಸೊ ಕರೆಂಟ್ ಯೂಸರ್ಸ್ ಏನು ಮಾಡಬೇಕು ಅಂತಂದರೆ, ಜಸ್ಟ್ ಅಪ್ಡೇಟ್ಸ್ ಬಿಟ್ಟು ಯಾವುದೇ ಫೀಚರ್ಸ್ ಏನು ಬರುತ್ತೆ ಅದನ್ನೆಲ್ಲ ನಾವು ಯೂಸ್ ಮಾಡ್ತಾ ಹೋಗ್ಬೋದು. ಪೇಟಿಎಮ್ ಈಗ ಟ್ವಿಟರ್ಲಿ ಒಂದು ಟ್ವೀಟ್ ಮಾಡಿದೆ. ಆ ಟ್ವೀಟ್ ಏನು ಅಂತ ಈಗ ನೋಡ್ತಾ ಹೋಗೋಣ. ಪೇಟಿಎಮ್ ಆಂಡ್ರಾಯ್ಡ್ ಆ್ಯಪ್ ಈಸ್ ಟೆಂಪರರಿಲಿ ಅನ್ಅವೈಲಬಲ್ ಆನ್ ಗೂಗಲ್ ಪ್ಲೇಸ್ಟೋರ್ ಫಾರ್ ನ್ಯೂ ಡೌನ್ಲೋಡ್ಸ್ ಆ್ಯಂಡ್ ಅಪ್ಡೇಟ್ಸ್. ಇಟ್ ವಿಲ್ ಬಿ back very soon. All your money is completely safe and you can continue to enjoy your Paytm app as normal. ಓಕೆ, ಇದರ ಅರ್ಥ ಏನು ಅಂತಂದರೆ, ಸೊ ಈಗ ಗೂಗಲ್ ಪ್ಲೇಸ್ಟೋರಲ್ಲಿ ಪೇಟಿಎಮ್ ಆ್ಯಪ್ ಇದೆ, ಟೆಂಪರರಿಲಿ ಅನ್ಅವೈಲಬಲ್ ಆಗಿದೆ. ಸೊ ಇದನ್ನು ನಾವು ಮತ್ತೆ ಕಂಬ್ಯಾಕ್ ಮಾಡ್ತೀವಿ. ಮತ್ತು ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಸೊ ಪೇಟಿಎಮ್ ಆ್ಯಪ್ ಪ್ಲೇಸ್ಟೋರಲ್ಲಿ ಬರುತ್ತೆ. ಮತ್ತು ಅವರು ಕೆಳಗಡೆ ಇನ್ನೊಂದು ಸೆಂಟೆನ್ಸ್ ಹೇಳಿದ್ದಾರೆ. ಏನು ಅಂತಂದರೆ, ಸೊ ನಿಮ್ಮ ಮನಿ ಏನಿತ್ತು ಪೇಟಿಎಮ್ ಅಕೌಂಟಲ್ಲಿ ಆಗಿರ್ಬೋದು, ಸೊ ಅಲ್ಲಿ ಸೊ ಭಾಳಷ್ಟು ಜನದ್ದು 1000 ಇರ್ಬೋದು, ಸೊ 10,000 ಆಗಿರ್ಬೋದು, 5,000 ಆಗಿರ್ಬೋದು ಅಮೌಂಟ್ ಇತ್ತು. ಕೆಲವೊಬ್ರದ್ದು ಅಮೌಂಟ್ ಇರಲಿಲ್ಲ. ಸೊ ಆ ಒಂದು ಅಮೌಂಟ್ ಏನಿತ್ತು ಸೊ ಸೇಫ್ ಆಗಿದೆ. ನಿಮ್ಮ ಅಮೌಂಟ್ ಏನಿದೆ ಸೇಫ್ ಇದೆ. ನಾರ್ಮಲಾಗಿ ನೀವು ಆ್ಯಪ್ನ ಯೂಸ್ ಮಾಡ್ತಾ ಹೋಗ್ಬೋದು ಅಂತ ಟ್ವಿಟರಲ್ಲಿ ಈಗ ಪೇಟಿಎಮ್ ಹೇಳಿ. ಸೊ ಫ್ರೆಂಡ್ಸ್, ಪೇಟಿಎಮ್ ಈಗ ಒಂದು ಗ್ಯಾಂಬ್ಲಿಂಗ್ ಆಗಿರ್ಬೋದು, ಬೆಟ್ಟಿಂಗ್ ಆಗಿರ್ಬೋದು, ಈ ಥರ ಒಂದು ಫೀಚರಿಂದ ಈಗ ಪೇಟಿಎಮ್ ಗೂಗಲ್ ಪ್ಲೇಸ್ಟೋರಿಂದ ರಿಮೂವ್ ಆಗಿದೆ. ಮತ್ತು ಅವರು ಕಂಬ್ಯಾಕ್ ಮಾಡ್ತೀವಿ ಅಂತ ಟ್ವಿಟರಲ್ಲಿ ಹೇಳಿದ್ದಾರೆ, ಟ್ವೀಟ್ ಮಾಡಿದ್ದಾರೆ. ಸೊ ಈಗ ಮತ್ತೆ ಕಂಬ್ಯಾಕ್ ಮಾಡ್ತಾರೆ ಅಂತ ಅನಿಸುತ್ತೆ. ಆ ಒಂದು ಫೀಚರ್ನ ಅವರು ಡಿಲೀಟ್ ಮಾಡಿ. ಅದಾದಮೇಲೆ ಪೇಟಿಎಮ್ ಅರ್ನಿಂಗ್ ಆ್ಯಪ್ಸ್ನ ಬಗ್ಗೆ ಮಾತಾಡೋದಾದರೆ, ನೆಕ್ಸ್ಟ್ ಕಮಿಂಗ್ ವೀಡಿಯೋಸಲ್ಲಿ ನಾನು ನಿಮಗೆ ಪೇಟಿಎಮ್ ಅರ್ನಿಂಗ್ ಆ್ಯಪ್ಸ್ನ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಸೊ ಅಲ್ಲಿ ನಾನು ನಿಮಗೆ ಯಾವ ಥರ ಅರ್ನ್ ಮಾಡೋದು ಪೇಟಿಎಮ್ ಮನಿ, ಪೇಟಿಎಮ್ ಕ್ಯಾಶ್ನ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಟೆಲಿಗ್ರಾಮಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಫಾಲೋ ಆಗ್ತಿಲ್ಲ ಅಂತಂದರೆ ಫಾಲೋ ಮಾಡಿ. ಸೊ ಇದೇ ಥರದ ಟೆಕ್ನಾಲಜಿ ಅಪ್ಡೇಟ್ಸ್ ನಾವು ಅಲ್ಲಿ ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.
ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯು ಆರ್ ವಾಚಿಂಗ್ ಮನೋಜ್ ಟೆಕ್ನಿಕಲ್ ಪಾಯಿಂಟ್. ಫ್ರೆಂಡ್ಸ್, ನಿಮಗೆ ಗೊತ್ತಿರಬಹುದು ಪಬ್ಜಿ ಮತ್ತೆ ಪಬ್ಜಿ ಲೈಟ್ ಸೇರಿ ಹಲವಾರು ಆ್ಯಪ್ಸ್ನ ಇಂಡಿಯಾದಲ್ಲಿ ಬ್ಯಾನ್ ಮಾಡಿದ್ದಾರೆ. ಟೋಟಲ್ ಆಗಿ 118 ಆ್ಯಪ್ಸ್ನ ಇಂಡಿಯಾದಲ್ಲಿ ಈಗ ಬ್ಯಾನ್ ಮಾಡಿದ್ದಾರೆ. ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ. ಫ್ರೆಂಡ್ಸ್, ಈಗ ಇಂಡಿಯಾದಲ್ಲಿ 118 ಚೀನೀಸ್ ಅಪ್ಲಿಕೇಶನ್ಸ್ನ ಇಂಡಿಯನ್ ಗೌರ್ಮೆಂಟ್ ಬ್ಯಾನ್ ಮಾಡಿದೆ. IT ಮಿನಿಸ್ಟರ್ ಬ್ಯಾನ್ ಮಾಡಿದ್ದಾರೆ. ಸೊ 118 ಆ್ಯಪ್ಸ್ನ ಲೀಸ್ಟ್ ಬೇಕು ಅಂತಂದರೆ ನೀವು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ನಾನು ಅಲ್ಲಿ ಎಲ್ಲ ನೇಮ್ಸ್ ಲೀಸ್ಟ್ ಹಾಕಿರ್ತೀನಿ. ಸೊ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಅಪ್ಲಿಕೇಶನ್ ಇದ್ದರೆ ಸೊ ಫಸ್ಟ್ ಅನ್ಇನ್ಸ್ಟಾಲ್ ಮಾಡಿ. ಮತ್ತು ಪಬ್ಜಿ ಲೈಟ್ ಯಾಕೆ ಬ್ಯಾನ್ ಆಯಿತು, ಪಬ್ಜಿ PC ವರ್ಷನ್ ಯಾಕೆ ಬ್ಯಾನ್ ಆಗಿಲ್ಲ ಅಂತ ಕೂಡ ಹೇಳ್ತೀನಿ. ಕೆಲವೊಂದು ರೀಸನ್ಸ್ ಕೂಡ ನಾನು ಹೇಳ್ತೀನಿ. ಯಾಕೆ ಚೀನೀಸ್ ಅಪ್ಲಿಕೇಶನ್ಸ್ನ ಬ್ಯಾನ್ ಮಾಡ್ತಾ ಇದ್ದಾರೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಲಾಸ್ಟ್ ಟೈಮ್ 59 ಚೀನೀಸ್ ಅಪ್ಲಿಕೇಶನ್ಸ್ನ ಬ್ಯಾನ್ ಮಾಡಿದ್ರು, ಇನ್ಕ್ಲೂಡಿಂಗ್ ಟಿಕ್ಟಾಕ್ ಹಲವಾರು. ಈಗ 118 ಚೀನೀಸ್ ಆ್ಯಪ್ಸ್ ಬ್ಯಾನ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಪಬ್ಜಿ ಲೈಟ್, ವಿಚಾಟ್, ಹೀಗೆ ಹಲವಾರು ಅಪ್ಲಿಕೇಶನ್ಸ್ನ. ಕೆಲವೊಂದು ಗೇಮ್ಸ್ ಕೂಡ ಇದೆ, ಅದನ್ನು ಕೂಡ ಈಗ ಇಂಡಿಯಾದಲ್ಲಿ ಬ್ಯಾನ್ ಮಾಡಿದ್ದಾರೆ. ಯಾಕೆ ಅಂತಂದರೆ ಲಡಾಖಿಂದ ಹಿಡಿದು ಅರುಣಾಚಲ್ ಪ್ರದೇಶವರೆಗೂ ಚೀನಾ ತನ್ನ ಬಾರ್ಡರ್ನ ಶಿಫ್ಟ್ ಮಾಡಬೇಕು ಅಂತ ಬಹಳಷ್ಟು ದಿನಗಳಿಂದ ಟ್ರೈ ಮಾಡ್ತಾ ಇದೆ. ಸೊ ಅದಕ್ಕೋಸ್ಕರನೇ ಈಗ ಇಂಡಿಯಾ ಈ ಥರ ಚೀನೀಸ್ ಆ್ಯಪ್ಸ್ನ ಬ್ಯಾನ್ ಮಾಡ್ತಾ ಇದ್ದಾರೆ. ಇನ್ನೂ ಲೀಸ್ಟ್ ತೆಗಿತಾ ಇದ್ದಾರೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿದೆ. ಸೊ ಇದರಲ್ಲಿ ಇನ್ನೂ ಚೀನಾ ಆ್ಯಪ್ಸ್ ಯಾವುದಾದ್ರೂ ಇದೆಯಾ ಅಂತ ಲೀಸ್ಟ್ ತೆಗಿತಾ ಇದ್ದಾರೆ. ಸೊ ಇನ್ನೂ ಕೆಲವೊಂದು ಆ್ಯಪ್ಸ್ ಬ್ಯಾನ್ ಆಗೋ ಚಾನ್ಸಸ್ ಇದೆ. ಸೊ ಈಗ 118 ಚೀನೀಸ್ ಆ್ಯಪ್ಸ್ ಬ್ಯಾನ್ ಆಗಿದೆ. ಪಬ್ಜಿ ಬ್ಯಾನ್ ಆಗೋದಕ್ಕೆ ಮೇನ್ ರೀಸನ್, ಪಬ್ಜಿ PC ವರ್ಷನ್ ಬ್ಯಾನ್ ಆಗದೆ ಇರೋದಕ್ಕೆ ಮೇನ್ ರೀಸನ್ ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಪಬ್ಜಿ ಬ್ಯಾನ್ ಆಗೋದಕ್ಕೆ ರೀಸನ್ ಏನು ಅಂತಂದರೆ, ಸೊ ಪಬ್ಜಿ ಅಲ್ಲಿ ಒಂದು ಕಂಪನಿ, ಚೀನೀಸ್ ಕಂಪನಿಯ ಹೋಲ್ಡಿಂಗ್ ಇದೆ. ಟೆನ್ಸೆಂಟ್ ಅನ್ನೋ ಒಂದು ಚೀನೀಸ್ ಕಂಪನಿ ಹೋಲ್ಡಿಂಗ್ ಇರೋದ್ರಿಂದ ಪಬ್ಜಿ ಬ್ಯಾನ್ ಆಗಿದೆ. ಪಬ್ಜಿ PC ಯಾಕೆ ಬ್ಯಾನ್ ಆಗಿಲ್ಲ ಅಂತಂದರೆ ಇದರಲ್ಲಿ ಟೆನ್ಸೆಂಟ್ ಕಂಪನಿ ಹೋಲ್ಡಿಂಗ್ ಇಲ್ಲ. ಇದರ ಸರ್ವರ್ಸ್ ಏನಿದೆ ಸೌತ್ ಕೊರಿಯಾದಲ್ಲಿದೆ. PC ವರ್ಷನ್, ಪಬ್ಜಿ PC ವರ್ಷನ್ ಸರ್ವರ್ಸ್ ಏನಿದೆ ಸೌತ್ ಕೊರಿಯಾದಲ್ಲಿ. ಸೊ ಟೆನ್ಸೆಂಟ್ ಕಂಪ್ನಿ ಹೋಲ್ಡಿಂಗ್ ಇರೋದ್ರಿಂದ ಸೊ ಪಬ್ಜಿ ಮೊಬೈಲ್ ಲೈಟ್ನ ಸರ್ವರ್ಸ್ ಚೀನಾದಲ್ಲಿದೆ. ಸೊ ಚೀನಾದಲ್ಲಿ ಸರ್ವರ್ಸ್ ಇದ್ದರೆ ಏನಾಗುತ್ತೆ ಅಂತ ನೀವು ಕೇಳ್ಬೋದು. ಅದಕ್ಕೋಸ್ಕರನೇ 118 ಆ್ಯಪ್ಸ್ ಬ್ಯಾನ್ ಮಾಡಿರೋದು ಮೇನ್ ರೀಸನ್ ನಾನು ನಿಮ್ಗೆ ಹೇಳ್ತೀನಿ. ಸೊ ಪಬ್ಜಿ ಬ್ಯಾನ್ ಆಗೋದಕ್ಕೆ, 118 ಆ್ಯಪ್ಸ್ ಬ್ಯಾನ್ ಆಗೋದಕ್ಕೆ ರೀಸನ್ ಏನು ಅಂತಂದರೆ ನಿಮ್ಮ ಪ್ರೈವಸಿ ಹಾಳಾಗಬಾರ್ದು, ನಿಮ್ಮ ಡಾಟಾ ಶೇರ್ ಆಗಬಾರ್ದು. ಯಾಕೆ ಅಂತಂದರೆ ನಾವೀಗ ಪಬ್ಜಿ ಆಡ್ತಾ ಇರ್ತೀವಿ, ಹಲವಾರು ಆ್ಯಪ್ಸ್ ಯೂಸ್ ಮಾಡ್ತಾ ಇರ್ತೀವಿ. ಸೊ ಅದರಲ್ಲಿ ನಾವು ಲಾಗಿನ್ ಆಗಬೇಕಾಗುತ್ತೆ, ಸೈನ್ ಅಪ್ ಮಾಡಬೇಕಾಗುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಇಮೇಲ್ ID ಆಗಿರ್ಬೋದು, ಸೊ ಫೇಸ್ಬುಕ್ ID ಆಗಿರ್ಬೋದು, ಅದರ ಪಾಸ್ವರ್ಡ್ ಆಗಿರ್ಬೋದು, ನಾವು ಅದರಲ್ಲಿ ಹಾಕಿ ಸೈನ್ ಅಪ್ ಮಾಡಬೇಕು, ಇಲ್ಲಾಂದರೆ ಲಾಗಿನ್ ಆಗಬೇಕು. ಅದಕ್ಕೋಸ್ಕರನೇ ಸೊ ಆ ಒಂದು ಪ್ರೈವಸಿ ಹಾಳಾಗಬಾರ್ದು ಅನ್ನೋ ಒಂದು ಯೋಚನೆ ಇಟ್ಕೊಂಡು, ಅದು ಒಂದು ರೀಸನ್ ಇಟ್ಕೊಂಡು ಸೊ ಈಗ 118 ಆ್ಯಪ್ಸ್ನ ಇಂಡಿಯನ್ ಗೌರ್ಮೆಂಟ್ ಬ್ಯಾನ್ ಮಾಡಿದೆ. ನಿಮಗೆ ಆ್ಯಪ್ಸ್ ಲಿಸ್ಟ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಎಲ್ಲ ಆ್ಯಪ್ಸ್ ಲಿಸ್ಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೇಮ್ಸ್ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಇದ್ದರೆ, ಯಾವುದೇ ಅಪ್ಲಿಕೇಶನ್ ಇದ್ದರೂ ಜಸ್ಟ್ ಅನ್ಇನ್ಸ್ಟಾಲ್ ಮಾಡಿ. ಪಬ್ಜಿ ಇನ್ನೂ ಓಪನ್ ಆಗ್ತಾ ಇದೆ. ಇದಕ್ಕೆ ಏನು ಹೇಳ್ತೀರಾ ಅಂತಂದರೆ ಐ ಥಿಂಕ್ ಇನ್ನು 1 ಡೇ ಮಾತ್ರ ನೀವು ಪಬ್ಜಿ ಆಡ್ಬೋದು, ಇವತ್ತೊಂದಿನ ಆಡ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಅದಾದಮೇಲೆ ಟಿಕ್ಟಾಕ್ ಯಾವ ಥರ ಆಯಿತು ಅದೇ ಥರನೇ ಪಬ್ಜಿ ಕೂಡ ಓಪನ್ ಆಗೋದಿಲ್ಲ. ಸೊ ಪಬ್ಜಿ ಥರ ರಿಯಲಿಸ್ಟಿಕ್ FPS ಶೂಟರ್ ಗೇಮ್ಸ್ ಆಗಿರ್ಬೋದು, ಶೂಟಿಂಗ್ ಗೇಮ್ಸ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತರ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಹೊಸಬ್ರೆ ಆದರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ. Hello friends, welcome back to my channel. You are watching Manoj Technical Point. Friends, ನೀವೀಗ thumbnail ನೋಡಿದ್ದೀರಾ, ಟೈಟಲ್ ಕೂಡ ನೋಡಿದ್ದೀರಾ. ಜಿಯೋ ಈಗ 5 months ಫ್ರೀ ಡಾಟಾ ಆಫರ್ ಮಾಡ್ತಾ ಇದೆ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಆಗಿ. ಸೊ ಈ ಆಫರ್ನ ನಾವು ಪಡೆದುಕೋಬೇಕು ಅಂತಂದರೆ ಏನು ಮಾಡಬೇಕು, ಯಾವ ಯೂಸರ್ಸ್ಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ.
ಫ್ರೆಂಡ್ಸ್, ನಾವು ಕೂಡ ಈ ಒಂದು ಆಫರ್ನ ಪಡ್ಕೋಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಸೊ ನೀವು ಜಿಯೋ ಫೈನ ಬೈ ಮಾಡಬೇಕು. ಜಿಯೋ ಸಿಮ್ ಯೂಸರ್ಸ್ಗಲ್ಲ, ಜಿಯೋ ಫೈ ಯೂಸರ್ಸ್ಗೆ. ಜಿಯೋ ಫೈ ಅಂತ ಅಂದರೆ ಒಂದು ಹಾಟ್ಸ್ಪಾಟ್. ಸೊ ಈ ಒಂದು ಹಾಟ್ಸ್ಪಾಟ್ನ ನೀವು ಬೈ ಮಾಡಿದ್ರೆ 2000 ರೂಪೀಸ್ ಕೊಟ್ಟು ನೀವು ಕೂಡ ಈ ಒಂದು ಆಫರ್ನ ಪಡ್ಕೋಬಹುದು. ಸೊ ಈ ಒಂದು ಆಫರ್ನ ಪಡ್ಕೋಬೇಕು ಅಂತಂದರೆ ನೀವು ಆನ್ಲೈನಲ್ಲಾಗಲಿ ಆಫ್ಲೈನಲ್ಲಾಗಿ ಹೋಗಿ ಜಿಯೋ ಫೈನ ಹಾಟ್ಸ್ಪಾಟ್ನ ಬೈ ಮಾಡಿ 2000 ರೂಪೀಸ್ ಕೊಟ್ಟು ಬೈ ಮಾಡಿದಾದ್ಮೇಲೆ ಒಂದು ಪ್ರಿಪೇಡ್ ಪ್ಲಾನ್ನ ರೀಚಾರ್ಜ್ ಮಾಡಿಸ್ಕೊಳ್ಳಿ. 3 ಪ್ರಿಪೇಡ್ ಪ್ಲಾನ್ಸ್ ಇದೆ, ಯಾವ್ದು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಒನ್ ಬರುತ್ತೆ ನಿಮಗೆ 199 ರೂಪೀಸ್ ಪ್ಲಾನ್. 199 ರೂಪೀಸ್ ಪ್ಲಾನಲ್ಲಿ 1.5 GB ಡಾಟಾ ಪರ್ ಡೇ ನಿಮಗೆ ಡೈಲಿ ಸಿಗ್ತಾ ಹೋಗುತ್ತೆ 28 ಡೇಸ್ವರೆಗೂ. 28 ಡೇಸ್ ನಿಮಗೆ ಕಾಂಪ್ಲಿಮೆಂಟರಿ ಜಿಯೋ ಆ್ಯಪ್ಸ್ಗೆ ವ್ಯಾಲಿಡಿಟಿ ನಿಮಗೆ ಸಿಗ್ತಾ ಹೋಗುತ್ತೆ. 100 SMS ಪರ್ ಡೇ ನಿಮಗೆ 28 ಡೇಸ್ ಇರುತ್ತೆ. ಜಿಯೋ ಟು ಜಿಯೋ ಕಾಲ್ಸ್ ಅನ್ಲಿಮಿಟೆಡ್ ಆಗಿ ನೀವು ಮಾಡ್ತಾ ಹೋಗ್ಬೋದು. ಜಿಯೋ ಟು ನಾನ್ ಜಿಯೋ ಬಗ್ಗೆ ಮಾತಾಡ್ತಿದ್ರೆ 1000 ಮಿನಿಟ್ಸ್ ನೀವು ಜಿಯೋ ಟು ನಾನ್ ಜಿಯೋ ಕಾಲ್ಸ್ ಮಾಡ್ತಾ ಹೋಗ್ಬೋದು. ಸೆಕೆಂಡ್ ರೀಚಾರ್ಜ್ ಪ್ಲಾನ್ ಇದೆ 249 ರೂಪೀಸ್ಗೆ. 249 ರೂಪೀಸಲ್ಲಿ ನೀವು 2 GB ಪರ್ ಡೇ ಡಾಟಾನ ಯೂಸ್ ಮಾಡ್ತಾ ಹೋಗ್ಬೋದು 28 ಡೇಸ್ವರೆಗೂ. ಈ ಪ್ಲಾನ್ ಕೂಡ 28 ಡೇಸ್ ಪ್ಲಾನೇ. ಸೊ ಈ ಪ್ಲಾನಲ್ಲಿ ನೀವು ಜಿಯೋ ಟು ಜಿಯೋ ಕಾಲ್ಸ್ ಅನ್ಲಿಮಿಟೆಡ್ ಇರುತ್ತೆ. ನಾನ್ ಜಿಯೋ ಕಾಲ್ಸ್ ಬಗ್ಗೆ ಮಾತಾಡ್ತಿದ್ರೆ ಜಿಯೋ ಟು ನಾನ್ ಜಿಯೋ ಕಾಲ್ಸ್ ಮಾತಾಡೋದಾದ್ರೆ 1000 ಮಿನಿಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. 1000 ಮಿನಿಟ್ಸ್ವರೆಗೂ ನೀವು ಮಾತಾಡ್ತಾ ಹೋಗ್ಬೋದು. 100 SMS ಪರ್ ಡೇ ನಿಮಗೆ ಸಿಗ್ತಾ ಹೋಗುತ್ತೆ. ಅದಾದಮೇಲೆ ಕಾಂಪ್ಲಿಮೆಂಟರಿ ಜಿಯೋ ಆ್ಯಪ್ಸ್ಗೆ ವ್ಯಾಲಿಡಿಟಿ 28 ಡೇಸ್ ಈ ಒಂದು ರೀಚಾರ್ಜ್ ಪ್ಲಾನಲ್ಲಿ ಸಿಗುತ್ತೆ. ಸೊ ಥರ್ಡ್ ಪ್ಲಾನ್ ಅಂತಂದರೆ 349 ರೂಪೀಸ್. ಸೊ 349 ರೂಪೀಸಲ್ಲಿ ನೀವು 3 GB ಡಾಟಾ ಪರ್ ಡೇ ಯೂಸ್ ಮಾಡ್ತಾ ಹೋಗ್ಬೋದು. ಆಮೇಲೆ ಅನ್ಲಿಮಿಟೆಡ್ ಜಿಯೋ ಟು ಜಿಯೋ ಕಾಲ್ಸ್ ಮತ್ತು ಜಿಯೋ ಟು ನಾನ್ ಜಿಯೋ ಕಾಲ್ಸ್ ಮಾಡಬೇಕು ಅಂತಂದರೆ 1000 ಮಿನಿಟ್ಸ್ ನೀವು ಕಾಲ್ ಮಾಡ್ತಾ ಹೋಗ್ಬೋದು. ಅದಾದಮೇಲೆ ನೀವು 100 SMS ಪರ್ ಡೇ ಇರುತ್ತೆ. ಜಿಯೋ ಕಾಂಪ್ಲಿಮೆಂಟರಿ ಜಿಯೋ ಆ್ಯಪ್ಸ್ಗೆ ನೀವು 28 ಡೇಸ್ ವ್ಯಾಲಿಡಿಟಿ ಇರುತ್ತೆ ನಿಮಗೆ ಈ ಒಂದು ರೀಚಾರ್ಜ್ ಪ್ಲ್ಯಾನ್ನ ನೀವು ರೀಚಾರ್ಜ್ ಮಾಡಿಸಿದ್ರೆ. ಸೊ ಈ ರೀಚಾರ್ಜ್ ಪ್ಲ್ಯಾನ್ಸ್ ನೀವು ನೋಡಿದ್ರಲ್ಲ, ಈ ಒಂದು 3 ರೀಚಾರ್ಜ್ ಪ್ಲ್ಯಾನ್ಸಿಂದ ಯಾವ ರೀಚಾರ್ಜ್ನ ನೀವು ಯಾವ ಪ್ರಿಪೇಡ್ ಪ್ಲ್ಯಾನ್ನ ನೀವು ರೀಚಾರ್ಜ್ ಮಾಡಿಸ್ಕೋತೀರಾ ಅದೇ ಪ್ಲ್ಯಾನ್ ನಿಮಗೆ ನೆಕ್ಸ್ಟ್ 5 ಮಂತ್ಸ್ ಫ್ರೀ ಆಗಿ ಸಿಗ್ತಾ ಹೋಗುತ್ತೆ. ಸೊ ನೀವು ಆಲ್ರೆಡಿ ತೊಗೊಂಡಿದ್ದೀವಿ ಜಿಯೋ ಫೈ ಅನ್ನೋರಿಗೆ ಈ ಒಂದು ಆಫರ್ ಇದೆ. ಈ ಒಂದು ಆಫರ್ ಅವ್ರಿಗೆ ಅಪ್ಲೈ ಆಗಲ್ಲ. ಈಗ ಹೊಸದಾಗಿ ಯಾರಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ ಬೈ ಮಾಡೋದಕ್ಕೆ, ಈಗ ಬೈ ಮಾಡ್ತೀವಿ ಅನ್ನೋರಿದ್ರೆ ಅವರಿಗೆ ಈ ಒಂದು ಆಫರ್ ಅವೈಲಬಿಲಿಟಿ ಇದೆ. ನೀವೀಗ ಹೋಗಿ ಆನ್ಲೈನಲ್ಲಿ ಅವರ ಒಂದು ವೆಬ್ಸೈಟಿಂದ ನೀವು ಬೈ ಮಾಡ್ಬೋದು. ಇಲ್ಲ ಅಂತಂದರೆ ಆಫ್ಲೈನ್ ಸ್ಟೋರ್ಸ್ ಇರುತ್ತೆ ನಿಮ್ಮೊಂದು ಸಿಟಿ ಹತ್ರ. ಸೊ ಅಲ್ಲಿ ಕೂಡ ಹೋಗಿ ನೀವು ಬೈ ಮಾಡ್ಬೋದು. ಬೈ ಮಾಡಿದ್ದಾದಮೇಲೆ ಒಂದು ನೀವು ಒಂದು ನೆನ್ಪಿಟ್ಕೊಳ್ಳಿ ಏನಂತಂದರೆ, ಒಂದು ರೀಚಾರ್ಜ್ ಪ್ಲಾನ್ನ ನೀವು ರೀಚಾರ್ಜ್ ಮಾಡಿಸ್ಕೋಬೇಕು. ಪ್ರಿಪೇಡ್ ಪ್ಲಾನ್ನ ರೀಚಾರ್ಜ್ ಮಾಡಿಸ್ಕೊಂಡಿದ್ದಾದಮೇಲೆ ಯಾವ ಪ್ಲಾನ್ನ ನೀವು ರೀಚಾರ್ಜ್ ಮಾಡಿಸ್ಕೊಂಡಿರ್ತೀರ ಅದೇ ಪ್ಲಾನ್ ನೆಕ್ಸ್ಟ್ 5 ಮಂತ್ಸ್. ಸೊ ರೀಚಾರ್ಜ್ ಮಾಡಿ 1 ತಿಂಗಳು ಆಯಿತಾ, ನೆಕ್ಸ್ಟ್ 5 ಮಂತ್ಸ್ ನಿಮಗೆ ಅದೇ ಪ್ಲಾನ್ ಫ್ರೀಯಾಗಿ ಸಿಗ್ತಾ ಹೋಗುತ್ತೆ. ಓಕೆ ಫ್ರೆಂಡ್ಸ್, ಈ ಇನ್ಫಾರ್ಮೇಷನ್ ನಿಮಗೆ ಹೇಗನ್ನಿಸ್ತು? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇದೇ ಥರದ ಟೆಕ್ನಾಲಜಿ ಅಪ್ಡೇಟ್ಸ್, ಇದೇ ಥರದ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯು ಆರ್ ವಾಚಿಂಗ್ ಮನೋಜ್ ಟೆಕ್ನಿಕಲ್ ಪಾಯಿಂಟ್. ಇವತ್ತಿನ ಸುದ್ದಿ ಸಿಹಿ ಸುದ್ದಿ ಬಹಳ ಜನಕ್ಕೆ, ಆದ್ರೆ ಟಿಕ್ ಟಾಕ್ ಯೂಸರ್ಸ್ಗೆ ಇದೊಂದು ಕಹಿ ಸುದ್ದಿ. ಆದ್ರೆ ಇದು ಎಲ್ಲರಿಗೂ ಇಂಡಿಯನ್ಸ್ಗೆ ಸಿಹಿ ಸುದ್ದಿ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, 59 ಚೈನೀಸ್ ಆಪ್ಸ್ ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ. ಆ 59 ಆಪ್ಸ್ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ ನೇಮ್ಸ್. ನಿಮ್ಮ ಮೊಬೈಲ್ ಅಲ್ಲಿ ಈ ಯಾವ್ದಾದ್ರು ಆಪ್ಸ್ ಇದ್ರೆ ಫಸ್ಟ್ ಹೋಗಿ ಈ ವೇಸ್ಟ್ ನ ಡಿಲೀಟ್ ಮಾಡಿ, ಅನ್ಇನ್ಸ್ಟಾಲ್ ಮಾಡಿ. ನಿಮ್ಮ ಮೊಬೈಲ್ ಇಂದ ಅನ್ಇನ್ಸ್ಟಾಲ್ ಮಾಡಿ. ಅದಾದ್ಮೇಲೆ ಎಸ್ಪೆಷಲಿ ಟಿಕ್ ಟಾಕ್ ಯೂಸರ್ಸ್ ಹೇಳ್ತೀನಿ, ಟಿಕ್ ಟಾಕ್ ನ ಫಸ್ಟ್ ಅನ್ಇನ್ಸ್ಟಾಲ್ ಮಾಡಿ. ನಿಮ್ಗೆ ಇನ್ಮೇಲೆ ಪ್ಲೇ ಸ್ಟೋರ್ ಅಲ್ಲಿ ಸಿಗಲ್ಲ, ಆದ್ರೆ ಮೊಬೈಲ್ ಇದ್ರೆ ಫಸ್ಟ್ ಅನ್ಇನ್ಸ್ಟಾಲ್ ಮಾಡಿ. ಆದ್ರೆ ಪಬ್ಜಿ ಈ 59 ಆಪ್ಸ್ ಲಿಸ್ಟ್ ಅಲ್ಲಿ ಇಲ್ಲ. ಶೇರ್ ಇಟ್ ಆಗಿರ್ಬೋದು, ನಿಮ್ಗೆ ವಿವೋ ವಿಡಿಯೋ, ಶೇನ್ ಎಲ್ಲ ಸಿಗ್ತಾ ಹೋಗುತ್ತೆ. ಇದರಲ್ಲಿ ಎಲ್ಲ ಚೈನೀಸ್ ಆಪ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನೇಮ್ಸ್ ಹಾಕಿರ್ತೀನಿ. ಮತ್ತೆ ಆಲ್ಟರ್ನೇಟಿವ್ಸ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಐ ಬಟನ್ ಕ್ಲಿಕ್ ಮಾಡಿ ಫುಲ್ ವಿಡಿಯೋ ವಾಚ್ ಮಾಡಿ. ನಾನು 52 ಆಪ್ಸ್ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೆ, ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಅದಾದ್ಮೇಲೆ ಇದು ಯಾಕಾಯ್ತು ಅಂತ ನಾನು ಹೇಳ್ತೀನಿ ನಿಮ್ಗೆ. ಯಾಕಾಯ್ತಪ್ಪ ಇದು 59 ಆಪ್ಸ್ ಇಂಡಿಯನ್ ಗೌರ್ಮೆಂಟ್ ಚೈನೀಸ್ ಆಪ್ಸ್ ನ ಯಾಕೆ ಬ್ಯಾನ್ ಮಾಡ್ತು ಅಂದ್ರೆ, ಬಾರ್ಡರ್ ಅಲ್ಲಿ ಏನಾಯ್ತು, ಸೋಲ್ಜರ್ಸ್ ಮೇಲೆ ದಾಳಿ ಆಯ್ತಲ್ಲ, ಅದಕ್ಕೋಸ್ಕರ ಚೀನಾದವ್ರು ಪವರ್ ತೋರಿಸಿದ್ದಾರೆ. ನಾವು ಪವರ್ ತೋರಿಸ್ಬೇಕು, ನಿಮ್ಮಲ್ಲಿ ದೇಶಭಕ್ತಿ ಇದೆ ಬಹಳ ಇರುತ್ತೆ. ಸೊ ಅದಕ್ಕೆ ಏನ್ ಮಾಡಿ, ಫಸ್ಟ್ ಹೋಗಿ ಚೈನೀಸ್ ಆಪ್ಸ್ ನೆಲ್ಲ ಅನ್ಇನ್ಸ್ಟಾಲ್ ಮಾಡಿ. ಎಸ್ಪೆಷಲಿ ಟಿಕ್ ಟಾಕ್ ಮತ್ತೆ ಪಬ್ಜಿ ಯೂಸರ್ಸ್ ಇದನ್ನ ಫಸ್ಟ್ ಹೋಗಿ ಅನ್ಇನ್ಸ್ಟಾಲ್ ಮಾಡಿ. ಮತ್ತೆ ಇದಕ್ಕೆ ಆಲ್ಟರ್ನೇಟಿವ್ಸ್ ಕೂಡ ನಾನು ಲಿಂಕ್ಸ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಹೋಗಿ ಚೆಕ್ ಮಾಡಿ. ಆಲ್ಟರ್ನೇಟಿವ್ಸ್ ನಿಮ್ಗೆ ಇಷ್ಟ ಆದ್ರೆ ಡೌನ್ಲೋಡ್ ಮಾಡ್ಕೋಬಹುದು. ನನ್ನ ಕರ್ತವ್ಯ ನಾನು ಹೇಳ್ತೀನಿ, ನಿಮ್ ಇಷ್ಟ ನೀವು ಮಾಡೋದು, ನೀವೆಲ್ಲರೂ ಫಾಲೋ ಮಾಡ್ತೀರಾ
ಇದು ಫಾಲೋ ಮಾಡಲೇಬೇಕು ಅಂತ ಏನಿಲ್ಲ, ನಿಮ್ಮ ಇಷ್ಟ. ಸೊ ನಾನು ಹೇಳಿದ್ದೀನಿ, ಅಫಿಷಿಯಲ್ ಆಗಿ ನಿಮಗೆ ಪ್ಲೇಸ್ಟೋರಲ್ಲಿ ಯಾವುದೇ ಚೈನೀಸ್ ಆ್ಯಪ್ಸ್ ನಿಮಗೆ ಸಿಗಲ್ಲ. ಹೋಗಿ ಬೇಕಾದ್ರೆ ಸರ್ಚ್ ಮಾಡಿ, ಚೆಕ್ ಮಾಡಿ. ಈ ಆ್ಯಪ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪದೇ ಹೇಳ್ತಾ ಇದ್ದೀನಿ. ಫಸ್ಟ್ ಅನ್ಇನ್ಸ್ಟಾಲ್ ಮಾಡಿ ಎಸ್ಪೆಷಲಿ ಟಿಕ್ಟಾಕ್ ಯೂಸರ್ಸ್. ಈ ವಿಡಿಯೋ ಇಷ್ಟ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಈ ವಿಡಿಯೋನ. ಇದೇ ತರದ ಟೆಕ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋಸ್ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಪಬ್ಜಿ ಪ್ಲೇಯರ್ಸ್ಗೆ ಒಂದು ಹೊಸ ಸುದ್ದಿ, ಸಿಹಿ ಸುದ್ದಿ. ಏನು ಅಂತಂದ್ರೆ ಪಬ್ಜಿ ಮೊಬೈಲ್ ಈಸ್ ಕಮಿಂಗ್ ಬ್ಯಾಕ್. ಪಬ್ಜಿ ಮೊಬೈಲ್ ಅಂತ ಅಲ್ಲ, ಪಬ್ಜಿ ಮೊಬೈಲ್ ಇಂಡಿಯಾ ಅಂತ. ಸೊ ಈಗ ಪಬ್ಜಿ ಕಾರ್ಪೊರೇಷನ್ ಒಂದು ಹೊಸ ಅನೌನ್ಸ್ಮೆಂಟ್ ಮಾಡಿದೆ. ಸೊ ಪಬ್ಜಿ ಮೊಬೈಲ್ ಇಂಡಿಯಾ ಅನ್ನೋ ಒಂದು ಹೊಸ ಆ್ಯಪ್ನ ನಾವು ಡೆವಲಪ್ ಮಾಡಿದ್ದೀವಿ, ಅದನ್ನ ಇಂಡಿಯಾದಲ್ಲಿ ಲಾಂಚ್ ಮಾಡ್ತೀವಿ ಅಂತ. ಸೊ ಈ ಗೇಮ್ನ ಬಗ್ಗೆ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ. Zombie apocalypse. ಫ್ರೆಂಡ್ಸ್, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪಬ್ಜಿ ಮೊಬೈಲ್ ಮತ್ತೆ ಪಬ್ಜಿ ಮೊಬೈಲ್ ಲೈಟ್ ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ. ಸೊ ಸೆಪ್ಟೆಂಬರ್ನಲ್ಲಿ 117 ಚೈನೀಸ್ ಆ್ಯಪ್ಸ್ ಏನು ಬ್ಯಾನ್ ಆಗಿತ್ತು. ಸೊ ಅದರಲ್ಲಿ ಪಬ್ಜಿ ಮೊಬೈಲ್ ಮತ್ತು ಪಬ್ಜಿ ಮೊಬೈಲ್ ಲೈಟ್ 2 ಆ್ಯಪ್ಸ್ ಕೂಡ ಇತ್ತು. ಸೊ ಈಗ ಹೇಗೆ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. Tencent ಹೋಲ್ಡಿಂಗ್ಸ್ ಇದ್ದಿದ್ದರಿಂದ ಈ ಒಂದು ಆ್ಯಪ್ಸ್ನ ಚೈನೀಸ್ ಆ್ಯಪ್ಸ್ ಅಂತ ಕನ್ಸಿಡರ್ ಮಾಡಿ ನಮ್ಮ ಒಂದು ಡೇಟಾ ಶೇರ್ ಆಗಬಾರ್ದು, ನಮ್ಮ ಒಂದು ಇಂಡಿಯನ್ ಯೂಸರ್ಸ್ನ ಪ್ರೈವೇಸಿ ಹಾಳಾಗಬಾರ್ದು ಒಂದು ರೀಸನಿಂದ ಸೊ ಈ ಒಂದು ಆ್ಯಪ್ಸ್ನ ಇಂಡಿಯಾದಲ್ಲಿ ಬ್ಯಾನ್ ಮಾಡಿದ್ರು. ಸೊ ಈಗ ಪಬ್ಜಿ ಕಾರ್ಪೊರೇಷನ್ ಒಂದು ಹೊಸ ಅನೌನ್ಸ್ಮೆಂಟ್ ಮಾಡಿದೆ. ಏನು ಅಂತಂದರೆ ಪಬ್ಜಿ ಮೊಬೈಲ್ ಇಂಡಿಯಾ ಅನ್ನೋ ಒಂದು ಹೊಸ ಗೇಮ್ನ ನಾವು ಡೆವಲಪ್ ಮಾಡಿದ್ದೀವಿ. ಸೊ ಆ ಗೇಮ್ನ ನಾವು ಇಂಡಿಯಾದಲ್ಲಿ ಲಾಂಚ್ ಮಾಡ್ತೀವಿ ಅಂತ ಈ ಒಂದು ಅನೌನ್ಸ್ಮೆಂಟಲ್ಲಿ ಅವ್ರು ಹೇಳಿದ್ದಾರೆ. ಸೊ ಈಗ ಇಂಡಿಯಾದಲ್ಲಿ ಪಬ್ಜಿ ಮೊಬೈಲ್ ಏನು ಬ್ಯಾನ್ ಆಗಿತ್ತು, ಸೊ Tencent ಹೋಲ್ಡಿಂಗ್ಸ್ ಇರೋದ್ರಿಂದ ಅಲ್ಲಿ ನಮ್ಮ ಡಾಟಾ, ನಮ್ಮ ಪ್ರೈವೇಸಿ ಶೇರ್ ಆಗುತ್ತೆ. ಸೊ ಹಾಳಾಗಬಾರ್ದು ಅನ್ನೋ ಒಂದು ರೀಸನಿಂದ ಬ್ಯಾನ್ ಮಾಡಿದ್ರು ಅಂತ ಅವ್ರಿಗೆ ಗೊತ್ತು. ಅದಕ್ಕೋಸ್ಕರನೇ ಸೊ ಅವರು ಈಗ ಇಂಡಿಯಾದಲ್ಲಿ ಸ್ಟೋರೇಜ್ ಸಿಸ್ಟಮ್ಸ್ನ ಪ್ಲ್ಯಾನ್ ಮಾಡಿದ್ದಾರೆ. ಸೊ ನಮ್ಮ ಒಂದು ಡೇಟಾ ಏನಿರುತ್ತೆ ಸೊ ಅದನ್ನೆಲ್ಲ ನಾವು ಇಂಡಿಯಾದಲ್ಲೇ ಮೇಂಟೈನ್ ಮಾಡ್ತೀವಿ, ಸರ್ವರ್ ಎಲ್ಲ ಇಂಡಿಯಾದಲ್ಲೇ ಮೇಂಟೈನ್ ಮಾಡ್ತೀವಿ, ಸ್ಟೋರೇಜ್ ಸಿಸ್ಟಮ್ಸ್ ಎಲ್ಲ ಇಂಡಿಯಾದಲ್ಲೇ ಮೇಂಟೈನ್ ಮಾಡ್ತೀವಿ ಅಂತ ಈಗ ಪಬ್ಜಿ ಕಾರ್ಪೊರೇಷನ್ ಈ ಒಂದು ಅನೌನ್ಸ್ಮೆಂಟಲ್ಲಿ ಹೇಳಿದೆ. ಸೊ ಈಗ ಗೇಮ್ ಬಗ್ಗೆ ಮಾತಾಡ್ತಾ ಹೋದರೆ, ಗೇಮ್ನ ಸೊ ಚೇಂಜಸ್ನ ಬಗ್ಗೆ ಮಾತಾಡ್ತಾ ಹೋದರೆ, ನಮಗೆ ರೆಡ್ ಎಫೆಕ್ಟ್ ಏನು ಬರ್ತಾ ಇತ್ತು ಗೇಮಿಂಗಲ್ಲಿ, ಸೊ ಶೂಟ್ ಮಾಡಿದಾಗ ರೆಡ್ ಎಫೆಕ್ಟ್ ಏನು ಬರ್ತಾ ಇತ್ತು, ಸೊ ನಾವೀಗ ಗ್ರೀನ್ ಎಫೆಕ್ಟ್ ನೋಡ್ತಾ ಹೋಗ್ಬೋದು ಅಂತ ಅವ್ರು ಹೇಳಿದ್ದಾರೆ. ಮತ್ತು ಗೇಮಿಂಗ್ ಎಕ್ಸ್ಪೀರಿಯನ್ಸಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ನಿಮ್ಮೊಂದು ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಕೂಡ ಹೇಳಿದ್ದಾರೆ. ನ್ಯೂ ಕ್ಲಾತ್ಸ್ ಮತ್ತು ನ್ಯೂ ಕ್ಯಾರೆಕ್ಟರ್ಸ್ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು ಈ ಒಂದು ಗೇಮ್ನಲ್ಲಿ. ನಿಮ್ಗೆ ಏನು ಪಬ್ಜಿ ಮೊಬೈಲ್ ಬರ್ತಾ ಇತ್ತು ಅದಕ್ಕಿಂತ ಸ್ವಲ್ಪ ಚೆನ್ನಾಗಿರ್ಬೋದು ಗೇಮ್ ಅಂತ ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಇದರ ಡೇಟ್ ಯಾವತ್ತು ಲಾಂಚ್ ಮಾಡ್ತೀವಿ ಅಂತ ಇನ್ನೂ ಹೇಳಿಲ್ಲ. ಸೊ ನಿಮಗೆ ಡೇಟ್ ಅಪ್ಡೇಟ್ಸ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನ ಫಾಲೋ ಆಗಿ, ನಾವು ಅಲ್ಲಿ ನಿಮಗೆ ಈ ಒಂದು ಪಬ್ಜಿ ಮೊಬೈಲ್ ಇಂಡಿಯಾದ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ. ಫ್ರೆಂಡ್ಸ್, ಈಗ ಪಬ್ಜಿ ಕಾರ್ಪೊರೇಷನ್ ಹೇಳಿರೋ ಅನೌನ್ಸ್ಮೆಂಟಲ್ಲಿ ಸೊ ಅವರು ಈಗ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೋಸ್ಕರ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಅರೌಂಡ್ $10 million ಅವರು ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇಂಡಿಯನ್ ರುಪೀಸ್ಗೆ ಅದನ್ನ ಕನ್ವರ್ಟ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 746 crores ಈಗ ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು 100 ಎಂಪ್ಲಾಯೀಸ್ನ ನಾವು ಹೈರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. 100 ಎಂಪ್ಲಾಯೀಸ್ನ ನಾವು ತಗೋತೀವಿ ಜಾಬ್ಗೆ ಅಂತ ಹೇಳಿದ್ದಾರೆ. ಯಾಕೆ ಅಂತಂದರೆ ಈ ಸ್ಟೋರೇಜ್ ಸಿಸ್ಟಮ್ಸ್ ಏನಿರುತ್ತೆ ಸೊ ಅದನ್ನು ಮೇಂಟೈನ್ ಮಾಡೋದಕ್ಕೆ, ಮತ್ತು 24/7 ಪ್ಲೇಯರ್ಸ್ ಏನಿರ್ತಾರೆ, ಇಂಡಿಯನ್ ಯೂಸರ್ಸ್ ಏನಿರ್ತಾರೆ ಅವ್ರ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಇರೋದಕ್ಕೆ ಈ 100 ಮೆಂಬರ್ಸ್ನ ನಾವು ತಗೋತೀವಿ ಅಂತ ಈಗ ಪಬ್ಜಿ ಕಾರ್ಪೊರೇಷನ್ ಈ ಒಂದು ಅನೌನ್ಸ್ಮೆಂಟಲ್ಲಿ ಹೇಳಿದೆ. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇದೇ ಥರದ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಕ್ನಾಲಜಿ ಅಪ್ಡೇಟ್ಸ್, ಟೆಕ್ನಾಲಜಿ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್. ಫ್ರೆಂಡ್ಸ್, ಫ್ಲಿಪ್ಕಾರ್ಟ್ ಈಸ್ ಬ್ಯಾಕ್ ವಿತ್ ಅನದರ್ ಸೇಲ್. ಸೊ ಫ್ಲಿಪ್ಕಾರ್ಟ್ನ ಬಿಗ್ ಬಿಲಿಯನ್ ಡೇಸ್ನ ಭಾಳಷ್ಟು ಜನ ಮಿಸ್ ಮಾಡ್ಕೊಂಡಿರ್ಬೋದು. ಹಾಗಾಗಿ ಫ್ಲಿಪ್ಕಾರ್ಟ್ ದಸರಾ ಸ್ಪೆಷಲ್ ಸೇಲ್ ಈಗ ಬಂದಿದೆ. ಸೊ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ನಲ್ಲಿ ಏನೇನು ಮಿಸ್ ಮಾಡ್ಕೊಂಡಿದ್ದೀರಾ, ಸೊ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತಂದರೆ ಈಗ ಸ್ಪೆಷಲ್ ಸೇಲ್ ನಡೀತಾ ಇದೆ, ದಸರಾ ಸ್ಪೆಷಲ್ ಸೇಲ್. ನೀವು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡ್ತಾ ಹೋಗ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಮೊಬೈಲ್ಸ್ನ ಆಫರ್ಸ್ನ ಬಗ್ಗೆ ನೋಡ್ತಾ ಹೋಗೋಣ. ಸೊ ಹೆಡ್ಫೋನ್ಸ್ ಆಗಿರ್ಬೋದು, ಇಯರ್ಫೋನ್ಸ್ ಆಗಿರ್ಬೋದು, ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಮೊಬೈಲ್ಸ್ ಆಗಿರ್ಬೋದು, ಹೀಗೆ ಹಲವಾರು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಮೇಲೆ ಆಫರ್ಸ್ ಇದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಮೊಬೈಲ್ಸ್ನ ಬಗ್ಗೆ ನೋಡ್ತಾ ಹೋಗೋಣ. ಸೊ ಲೆಟ್ಸ್ ಬಿಗಿನ್. ಸೊ
ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಆದ ತಕ್ಷಣ ಈಗ ಫ್ಲಿಪ್ಕಾರ್ಟ್ ದಸರಾ ಸ್ಪೆಷಲ್ ಸೇಲ್ ಬಂದಿದೆ. ಸೊ ಇದರಲ್ಲಿ ಬಹಳಷ್ಟು ಡೀಲ್ಸ್ ಇದೆ ಮೊಬೈಲ್ಸ್ ಮೇಲೆ. ಸೊ ನಿಮಗೆ ಇನ್ಸ್ಟೆಂಟ್ ಡಿಸ್ಕೌಂಟ್ ಬೇಕು ಅಂತಂದ್ರೆ ಸೊ ಕೋಟಕ್ ಮಹೇಂದ್ರ ಬ್ಯಾಂಕ್ ಮತ್ತು HSBC ಬ್ಯಾಂಕ್ನ ಕಾರ್ಡ್ಸ್ ಬಳಸೋದ್ರಿಂದ ನಿಮಗೆ 10% ಇನ್ಸ್ಟೆಂಟ್ ಡಿಸ್ಕೌಂಟ್ ಸಿಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ಮೊಬೈಲ್ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಸೊ 10,000 ಮೊಬೈಲ್ ಇದೆ ಅಂತಂದ್ರೆ ನಿಮ್ಮ ಹತ್ರ ಕೋಟಕ್ ಮಹೇಂದ್ರ ಬ್ಯಾಂಕ್ ಅಥವಾ HSBC ಬ್ಯಾಂಕ್ನ ಕಾರ್ಡ್ಸ್ ಇದ್ರೆ ಸೊ ಅದನ್ನ ನೀವು ಯೂಸ್ ಮಾಡೋದ್ರಿಂದ ಅಂದರೆ ಆನ್ಲೈನ್ ಪೇಮೆಂಟ್ ಮಾಡೋದ್ರಿಂದ ನಿಮಗೆ 10% ಇನ್ಸ್ಟೆಂಟ್ ಡಿಸ್ಕೌಂಟ್ ಸಿಗ್ತಾ ಹೋಗುತ್ತೆ. ಸೊ 10,000 ಅಂತಂದ್ರೆ 1,000 ನಿಮಗೆ ಡಿಸ್ಕೌಂಟ್ ಸಿಗ್ತಾ ಹೋಗುತ್ತೆ. ಸೊ 15,000 ನೀವು ಬೈ ಮಾಡಿದ್ದೀರಾ ಅಂತಂದ್ರೆ ಸೊ 1,500 ಸಿಗ್ತಾ ಹೋಗುತ್ತೆ. 20,000 ಮೊಬೈಲ್ ಬೈ ಮಾಡ್ತಾ ಇದ್ದೀರಾ ಅಂತಂದ್ರೆ 2,000 ಇನ್ಸ್ಟೆಂಟ್ ಡಿಸ್ಕೌಂಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಈಗ ನಾವು ನೋ EMI ಕಾಸ್ಟ್ ಬಗ್ಗೆ ನೋಡೋಣ. ಸೊ ಈಗ ಈ ಒಂದು ಸೇಲಲ್ಲಿ ನಮಗೆ ಯಾವುದೇ ಮೊಬೈಲ್ನ ಪರ್ಚೇಸ್ ಮಾಡಿದ್ರೆ ನಾವು ನೋ EMI ಕಾಸ್ಟ್ ಅಂತಂದರೆ ಸೊ ಈಗ ಮೊಬೈಲ್ನ ಆ್ಯಕ್ಚುಯಲ್ ರೇಟ್ ಏನಿರುತ್ತೆ, ಈಗ ಒಂದು ಮೊಬೈಲ್ನ ಆ್ಯಕ್ಚುಯಲ್ ರೇಟ್ 10,000 ಇದೆ ಅಂತಂದರೆ ಸೊ ನಾವು EMI ಕಟ್ತಾ ಹೋದಾಗೆಲ್ಲ ಸೊ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೋ EMI ಕಾಸ್ಟಲ್ಲಿ ಏನಾಗುತ್ತೆ ಅಂತಂದರೆ ಸೊ ಯಾವುದೇ ಥರದ ಇಂಟ್ರೆಸ್ಟ್ ಇರೋದಿಲ್ಲ. ಆ್ಯಕ್ಚುಯಲ್ ಕಾಸ್ಟ್ ಎಷ್ಟಿರುತ್ತೆ ಅಷ್ಟನ್ನೇ ನೀವು ಪೇ ಮಾಡ್ತಾ ಹೋಗ್ಬೋದು. ಮತ್ತು ಈ ಒಂದು ಸೇಲಲ್ಲಿ ಎಕ್ಸ್ಚೇಂಜ್ ಡಿಸ್ಕೌಂಟ್ಸ್ನ ಜೊತೆಗೆ ಕಂಪ್ಲೀಟ್ ಮೊಬೈಲ್ ಪ್ರೊಟೆಕ್ಷನ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಮೊಬೈಲ್ ಪರ್ಚೇಸ್ ಮಾಡಿದಾಗ. ಈಗ ನಾವು ಸೊ ಪರ್ಟಿಕ್ಯುಲರ್ ಮೊಬೈಲ್ಸ್ನ ಬಗ್ಗೆ ಮಾತಾಡ್ತಾ ಹೋಗೋಣ. ಯಾವ ಮೊಬೈಲ್ಗೆ ಎಷ್ಟು ಡಿಸ್ಕೌಂಟ್ ಇದೆ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ಸೊ ರಿಯಲ್ಮಿ C3 ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಸೊ ಥಿಂಕ್ ಮಾಡ್ತಾ ಇದ್ರೆ ಸೊ ನಿಮಗೆ 1,000 ರೂಪೀಸ್ ಡಿಸ್ಕೌಂಟ್ ಸಿಗ್ತಾ ಹೋಗುತ್ತೆ. ಸೊ 3GB 32GB ವೇರಿಯಂಟ್ನ ಕಾಸ್ಟ್ ಮುಂಚೆ ಇತ್ತು 8,999. ಸೊ ಈಗಾಗಿದೆ 7,999. ಮತ್ತು ಅದರಲ್ಲಿ 4GB 64GB ವೇರಿಯಂಟ್ ಕೂಡ ಇದೆ. ಸೊ ಅದರ ಕಾಸ್ಟ್ ಮುಂಚೆ ಇತ್ತು 9,999. ಸೊ ಈಗ ಈ ಸೇಲಲ್ಲಿ ಸೊ 8,999 ಆಗಿದೆ. ಸೊ ವಿತ್ 1,000 ರೂಪೀಸ್ ಡಿಸ್ಕೌಂಟ್. ಸೊ ಪೋಕೋ M2 ಮೊಬೈಲ್ನ ಬಗ್ಗೆ ಮಾತಾಡೋದಾದ್ರೆ ಅದರ ಆಫರ್ಸ್ ಬಗ್ಗೆ ಮಾತಾಡೋದಾದ್ರೆ ಸೊ ಪೋಕೋ M2 ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ 500 to 1,000 ರೂಪೀಸ್ ಡಿಸ್ಕೌಂಟ್ ಸಿಗ್ತಾ ಹೋಗುತ್ತೆ. ಏನು ಅಂತಂದರೆ ಸೊ ಯಾಕೆ 500ಗೂ 1,000ಗೂ 500 ಡಿಫ್ರೆನ್ಸ್ ಇದೆ ಅಂತಂದರೆ ಸೊ 6GB 64GB ವೇರಿಯಂಟ್ನ ನೀವು ಬೈ ಮಾಡೋದಾದರೆ ನಿಮಗೆ 500 ರೂಪೀಸ್ ಡಿಸ್ಕೌಂಟ್ ಸಿಗ್ತಾ ಹೋಗುತ್ತೆ. ಸೊ ಮುಂಚೆ ಇದರ ಆ್ಯಕ್ಚುಯಲ್ ಪ್ರೈಸ್ ಇತ್ತು ಸೊ 11,999. ಸೊ ಈಗ ನೀವು 10,499 ರೂಪೀಸ್ಗೆ ಬೈ ಮಾಡ್ತಾ ಹೋಗ್ಬೋದು. ಸೊ ಅರೌಂಡ್ 500 ರೂಪೀಸ್ ನಿಮಗೆ ಡಿಸ್ಕೌಂಟ್ ಸಿಗ್ತಾ ಹೋಗುತ್ತೆ. ಮತ್ತು ಇದರ 6GB 128GB ವೇರಿಯಂಟ್ ಕೂಡ ಇದೆ. ಅದನ್ನು ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ 1,000 ರೂಪೀಸ್ ಡಿಸ್ಕೌಂಟ್ ಸಿಗ್ತಾ ಹೋಗುತ್ತೆ. ಸೊ ಇದರ ಪ್ರೈಸ್ ಮುಂಚೆ ಇತ್ತು 12,499. ಈಗಾಗಿದೆ 11,499. ಓಕೆ, ರಿಯಲ್ಮಿ ನಾರ್ಜೋ 20 Pro ಮೊಬೈಲ್ನ ಬಗ್ಗೆ ಮಾತಾಡೋದಾದ್ರೆ ಸೊ ಇದರಲ್ಲಿ ನಿಮಗೆ 1,000 ರೂಪೀಸ್ ಆಫರ್ ಸಿಗ್ತಾ ಹೋಗುತ್ತೆ. ಸೊ ಪ್ರೀಪೇಡ್ ಪರ್ಚೇಸ್ ಮಾಡಿದ್ರೆ ಅಂದರೆ ನೀವು ಆನ್ಲೈನ್ ಪೇಮೆಂಟ್ ಮಾಡೋದ್ರಿಂದ ಕ್ಯಾಶ್ ಆನ್ ಡೆಲಿವರಿನ ಬಿಟ್ಟು ಆನ್ಲೈನ್ ಪೇಮೆಂಟ್ ಮಾಡೋದ್ರಿಂದ ನಿಮಗೆ 1,000 ರೂಪೀಸ್ ಡಿಸ್ಕೌಂಟ್ ಸಿಗ್ತಾ ಹೋಗುತ್ತೆ. ಸೊ ಇದರಲ್ಲಿ 6GB 64GB ವೇರಿಯಂಟ್ ಏನಿದೆ ಅದರ ಆ್ಯಕ್ಚುಯಲ್ ಪ್ರೈಸ್ ಇತ್ತು ಮುಂಚೆ 14,999. ಈಗ ನೀವು ಪರ್ಚೇಸ್ ಮಾಡಿದ್ರೆ ಆನ್ಲೈನ್ ಪೇಮೆಂಟ್ ಮೂಲಕ 13,999ಗೆ ಈ ಒಂದು ಮೊಬೈಲ್ನಲ್ಲಿ ಬೈ ಮಾಡ್ತಾ ಹೋಗ್ಬೋದು. ಮತ್ತು ಇದರಲ್ಲಿ ಇನ್ನೊಂದು ವೇರಿಯಂಟ್ ಕೂಡ ಇದೆ 8GB 128GB ವೇರಿಯಂಟ್. ಸೊ ಇದರಲ್ಲಿ ಕೂಡ 1,000 ರೂಪೀಸ್ ಆಫರ್ ಇದೆ. ಸೊ ಮುಂಚೆ ಇದರ ಪ್ರೈಸ್ ಇತ್ತು 16,999. ಈಗ 15,999ಗೆ ನೀವು ಬೈ ಮಾಡ್ತಾ ಹೋಗ್ಬೋದು. ರೆಡ್ಮಿ 8A Dual. ಸೊ ರೆಡ್ಮಿ 8A Dual ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಅಥವಾ ಇದರಲ್ಲಿರೋ ಆಫರ್ಸ್ನ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಮಗೆ 500 ರೂಪೀಸ್ ಡಿಸ್ಕೌಂಟ್ ಸಿಗ್ತಾ ಹೋಗುತ್ತೆ. ಸೊ ಈಗ ಪ್ರೈಸ್ 6,999. ಅರೌಂಡ್ 500 ರೂಪೀಸ್ ನಿಮಗೆ ಡಿಸ್ಕೌಂಟ್ ಸಿಗ್ತಾ ಹೋಗುತ್ತೆ 2GB 32GB ವೇರಿಯಂಟ್ ಮೇಲೆ. ಸೊ ಸ್ಯಾಮ್ಸಂಗ್ ಗ್ಯಾಲಕ್ಸಿ S20 ಪ್ಲಸ್ನ ಆಫರ್ಸ್ನ ಬಗ್ಗೆ ನೋಡೋದಾದ್ರೆ ಸೊ 8GB 128GB ವೇರಿಯಂಟ್ನ ಕಾಸ್ಟ್ ಈಗ ಕಾಸ್ಟ್ ಇದೆ ಸೊ 49,999. ಸೊ ಇದ್ರ ಮೇಲೆ ಯಾವುದೇ ಥರದ ಡಿಸ್ಕೌಂಟ್ ಸಿಗೋದಿಲ್ಲ ಎಕ್ಸೆಪ್ಟ್ ಕೋಟಕ್ ಮಹೇಂದ್ರ ಮತ್ತು HSBC ಬ್ಯಾಂಕ್ನ ಬಿಟ್ಟು. ಸೊ ಇದರಲ್ಲಿ ನಮಗೆ ಆಫರ್ಸ್ ಬೇಕು ಅಂತಂದರೆ ನಾವು ನೋ EMI ಮೂಲಕ ಸೊ ಹೋಗ್ಬೋದು. ನೋ EMI ಕಾಸ್ಟ್ ಅರೌಂಡ್ ಮಂತ್ಲಿ ನಿಮಗೆ 5,557 ರೂಪೀಸ್ 5,557 ರೂಪೀಸ್ ಪರ್ ಮಂತ್ ಪೇ ಮಾಡ್ತಾ ನೀವು ಈ ಒಂದು ಮೊಬೈಲ್ನ ಪರ್ಚೇಸ್ ಮಾಡ್ತಾ ಹೋಗ್ಬೋದು. ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 10 ಪ್ಲಸ್ ಮೊಬೈಲ್ನಲ್ಲಿ ಯಾವುದೇ ಥರದ ಡಿಸ್ಕೌಂಟ್ ಸಿಗೋದಿಲ್ಲ. ಇದರ 12GB 256GB ವೇರಿಯಂಟ್ನ ಕಾಸ್ಟ್ ಇದೆ 59,999. ಸೊ ಇದನ್ನು ನಾವು ನೋ EMI ಕಾಸ್ಟಲ್ಲಿ ಬೈ ಮಾಡ್ತಾ ಹೋಗ್ಬೋದು. ಸೊ ಯಾವುದೇ ಡಿಸ್ಕೌಂಟ್ ಇಲ್ಲ ಅಂತಂದರೆ ಕೋಟಕ್ ಮಹೇಂದ್ರ ಬ್ಯಾಂಕ್ ಮತ್ತು HSBC ಬ್ಯಾಂಕ್ನ ಎಕ್ಸೆಪ್ಟ್ ಅದನ್ನು ಬಿಟ್ಟು ಸೊ ಇದರಲ್ಲಿ ಡಿಸ್ಕೌಂಟ್ ನೋ EMI ಕಾಸ್ಟನ್ನು ನಾವು ಬೈ ಮಾಡ್ತಾ ಹೋಗ್ಬೋದು. ಸೊ ಇದನ್ನು ಮಂತ್ಲಿ ಕಾಸ್ಟ್ ನಮಗೆ ಎಷ್ಟು ಬೀಳುತ್ತೆ EMI ಕಾಸ್ಟ್ ಅಂತಂದರೆ ಸೊ 6,667 ರೂಪೀಸ್ ಮಂತ್ಲಿ ಪೇ ಮಾಡಿ ಈ ಒಂದು ಮೊಬೈಲ್ನ ನಾವು ಪರ್ಚೇಸ್ ಮಾಡ್ತಾ ಹೋಗ್ಬೋದು. iPhone 11 Proನ ಆಫರ್ಸ್ ನೋಡೋದಾದರೆ ಡಿಸ್ಕೌಂಟ್ಸ್ ನೋಡೋದಾದರೆ ಇಟ್ ಹ್ಯಾಸ್ ಅ ಹ್ಯೂಜ್ ಡಿಸ್ಕೌಂಟ್ 26,601 ರೂಪೀಸ್ ಹ್ಯೂಜ್ ಡಿಸ್ಕೌಂಟ್ ಇದರಲ್ಲಿ ನಾವು ನೋಡ್ತಾ ಹೋಗ್ಬೋದು 64GB ಮಾಡಲ್ನ ಮೇಲೆ. ಸೊ ಇದರಲ್ಲಿ ಮುಂಚೆ ಆ್ಯಕ್ಚುಯಲ್ ಪ್ರೈಸ್ ಇತ್ತು 64GB ಮಾಡಲ್ಗೆ ಸೊ 1,06,600 ರೂಪೀಸ್. ಈಗ 79,999ಅಲ್ಲಿ ಪರ್ಚೇಸ್ ಮಾಡ್ತಾ ಹೋಗ್ಬೋದು. iPhone SE 2020 ಮೊಬೈಲ್ನ ಆಫರ್ಸ್ನ ಬಗ್ಗೆ ಮಾತಾಡೋದಾದ್ರೆ ಸೊ ಇದರ ಆ್ಯಕ್ಚುಯಲ್ ಕಾಸ್ಟ್ ಇತ್ತು 64GB ಮಾಡಲ್ಗೆ 42,500. ಸೊ ಈಗ ಸೊ ಡಿಸ್ಕೌಂಟ್ನ ಮೂಲಕ ನಾವು 34,999ಗೆ ಬೈ ಮಾಡ್ತಾ ಹೋಗ್ಬೋದು 34,999ಗೆ. ಸೊ ಹ್ಯೂಜ್ ಡಿಸ್ಕೌಂಟ್ ಆಫ್ 7,501 ರೂಪೀಸ್. ಮತ್ತು ಇದರಲ್ಲಿ ನೋ EMI ಕಾಸ್ಟ್ನ ಬಗ್ಗೆ ನೋಡೋದಾದ್ರೆ
ಸೊ ಪರ್ ಮಂತ್ ನೀವು 4334 rupees ಪೇ ಮಾಡಿ ಈ ಒಂದು ಮೊಬೈಲ್ನ ಪರ್ಚೇಸ್ ಮಾಡ್ತಾ ಹೋಗ್ಬೋದು. ಮೋಟೋ ಫ್ಯೂಷನ್ ಪ್ಲಸ್ನ ಆಫರ್ಸ್ನ ಬಗ್ಗೆ ನೋಡೋದಾದ್ರೆ, ಸೊ ಮೋಟೋ ಫ್ಯೂಷನ್ ಪ್ಲಸ್ ನಾವು ಬೈ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಸೊ ಇದ್ರ ಆ್ಯಕ್ಚುಯಲ್ ಕಾಸ್ಟ್ ಇತ್ತು 19,999, ಈಗ 16,999 ನಾವು ಬೈ ಮಾಡ್ತಾ ಹೋಗ್ಬೋದು. ಅಂತಂದರೆ 3,000 ಹ್ಯೂಜ್ ಡಿಸ್ಕೌಂಟ್ ನಾವು ಇದರಲ್ಲಿ ನೋಡ್ತಾ ಹೋಗ್ಬೋದು. ನಮಗೆ ಇನ್ನೂ ಎಕ್ಸ್ಟ್ರಾ ಡಿಸ್ಕೌಂಟ್ ಬೇಕು ಅಂತಂದರೆ ಕೋಟಕ್ ಮಹೀಂದ್ರ ಬ್ಯಾಂಕ್ ಮತ್ತು HSBC ಬ್ಯಾಂಕ್ ಕಾರ್ಡ್ಸ್ನ ಬಳಸೋ ಮೂಲಕ 1,500 ಎಕ್ಸ್ಟ್ರಾ ಡಿಸ್ಕೌಂಟ್ನ ಇದರಲ್ಲಿ ನಾವು ಪಡಿತಾ ಹೋಗ್ಬೋದು. ಫ್ಲಿಪ್ಕಾರ್ಟ್ ದಸರಾ ಸ್ಪೆಷಲ್ ಸೇಲ್ನ ವಿಡಿಯೋ ನಿಮಗೆ ಹೇಗನ್ನಿಸ್ತು? ಸೊ ಮೊಬೈಲ್ ಆಫರ್ಸ್ನ ಬಗ್ಗೆ ನಿಮಗೆ ಹೇಗನ್ನಿಸ್ತು? ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ಇನ್ನು ಕೆಲವೊಂದು ಮೊಬೈಲ್ಸ್ ಇದರಲ್ಲಿ ಆಫರ್ಸ್ ಕೊಡ್ಬೋದಾಗಿತ್ತು ಅಂತಂದರೆ ಅದು ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತೀರಾ ಅಂತಂದರೆ ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಹೋಗಿ ಫಾಲೋ ಮಾಡಿ, ಅಲ್ಲಿ ಟೆಕ್ನಾಲಜಿಕಲ್ ಅಪ್ಡೇಟ್ಸ್ ಮತ್ತು ಯಾವುದೇ ಥರದ ಡೌಟ್ಸ್ ಇದು ನಾವು ನಿಮಗೆ ಕ್ಲಾರಿಫೈ ಮಾಡ್ತೀವಿ. ಸೊ ಹೊಸಬ್ರೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.